ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ವಿಶ್ವ ವ್ಯಾಸರಾಜ ಭಕ್ತರ ವೇದಿಕೆಯಿಂದ ಇಂದಿನ ದಿವಸ ವ್ಯಾಸರಾಜರ ಜನ್ಮದಿವಸದ ಪ್ರಯುಕ್ತವಾಗಿ ಜ್ಞಾನ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಈ ಜ್ಞಾನ ಕಾರ್ಯ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಇವತ್ತಿನ ದಿವಸ ವ್ಯಾಸರಾಜರ ಜನ್ಮ ದಿವಸ ಅಂದಮೇಲೆ ವ್ಯಾಸರಾಜರ ಜನ್ಮ ಹೇಗಾಯಿತು ಅದರ ಬಗ್ಗೆ ನಮ್ಮ ವ್ಯಾಸಯೋಗಿ ಚರಿತೆಯಲ್ಲಾಗಬಹುದು, ಬೇರೆ ದಾಸರುಗಳ ಮಾತಿನಲ್ಲಾಗಬಹುದು, ವ್ಯಾಸರಾಜರ ಜನ್ಮ ಯಾಕಾಯಿತು, ಅದಕ್ಕೆ ಹಿನ್ನೆಲೆ ಏನು, ಅವರ ಮೂಲ ಅವತಾರ ಯಾರು, ಹೀಗೆ ಅನೇಕ ಪ್ರಶ್ನೆಗಳು ನಮಗೆ ವ್ಯಾಸರಾಜರ ಜನ್ಮದ ಬಗ್ಗೆ ಬರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಈ ಎಲ್ಲ ಗ್ರಂಥಗಳ ಆಧಾರದಲ್ಲಿ ನಮಗೇನು ಸಿಗಬಹುದು ಉತ್ತರ ಅನ್ನೋದನ್ನು ಗಮನಿಸುವಂಥ ಪ್ರಯತ್ನವನ್ನು ಮಾಡೋಣ. ಮುಖ್ಯವಾಗಿ ವ್ಯಾಸರಾಜರ ಬಗ್ಗೆ ನಮಗೆ ದಾಸರಾಯರ ಮಾತುಗಳು ಬೇಕಾದಷ್ಟು ಸಿಗ್ತವೆ. ಅದು ಪುರಂದರದಾಸರಿಂದ ಹಿಡಿದು ನಮಗೆ ಇತ್ತೀಚಿನ ದಾಸರವರೆಗೂ ಕೂಡ ಅನೇಕ ಮಾಹಿತಿಗಳು ಸಿಗುತ್ತೆ ವ್ಯಾಸರಾಜರ ಬಗ್ಗೆ. ಇನ್ನು ವ್ಯಾಸಯೋಗಿ ಚರಿತೆ ಅಂತ ಸೋಮನಾಥ ಕವಿ ಮಾಡಿದ ದೊಡ್ಡ ಕಾವ್ಯ ಗ್ರಂಥ, ಅದು ನಮಗೆ ವ್ಯಾಸರಾಜರ ಅನೇಕ ಚರಿತ್ರಾ ಭಾಗಗಳನ್ನು ತಿಳಿಸುವಂಥ ಪ್ರಧಾನವಾದ ಒಂದು ಗ್ರಂಥ. ಹಾಗೆ ವ್ಯಾಸ ವಿಜಯ ಅಂತಲೂ ಕೇಳ್ತೀವಿ. ಹೀಗೆ ಹಲವು ಗ್ರಂಥಗಳ ಮುಖಾಂತರ ವ್ಯಾಸತೀರ್ಥರನ್ನು ಚೆನ್ನಾಗಿ ಹೊಗಳದಿದೆ. ಅಂಥ ವ್ಯಾಸರಾಜರ ಕುರಿತಾಗಿ ಪ್ರಾರಂಭವನ್ನು ಮಾಡೋಣ. ಇಂದಿನ ಜನ್ಮ ದಿವಸದಲ್ಲಿ ನಾವು ವ್ಯಾಸರಾಜರ ಬಳಿ ಏನು ಬೇಡಬೇಕಾಗಿದೆ ಅಂದರೆ, ವ್ಯಾಸರಾಜರು ಅಂದಿನ ದಿವಸ ಈ ಭೂಲೋಕದಲ್ಲಿ ಅವತಾರ ಮಾಡಿದರು. ನಮ್ಮ ಮನಸ್ಸಿನಲ್ಲಿ ಪ್ರತಿ ದಿವಸ ಅವರ ಅವತಾರ ಆಗಲಿ, ಪ್ರತಿ ದಿವಸ ಅವರ ಅವತಾರ ಆಗಿ ನಮಗೆ ನಿರಂತರ ಅನುಗ್ರಹ ಮಾಡ್ತಾ ಇರಲಿ. ಯಾಕೆ ಪ್ರತಿ ದಿವಸ ನಮ್ಮಲ್ಲಿ ಅವತಾರ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ, ನಾವು ಮರೆತು ಬಿಡ್ತೀವಿ ಬೇಗ, ಗುರುಗಳನ್ನು ದೇವರನ್ನು ಎಲ್ಲ ಬೇಗ ಮರೆತು ಬಿಡ್ತೇವೆ. ಈಗ ನೆನಪಿಸ್ಕೊಳ್ತೀವಿ, ಜನ್ಮ ದಿವಸ ಅಂತ ಹಾಕಿರ್ತಾರೆ, ಅವತ್ತಿನ ದಿವಸ ವ್ಯಾಸರಾಜರ ಜನ್ಮ ಆಯಿತು ಅಂತ. ಜನ್ಮ ಆಯ್ತು ನಿಜ ಭೂಲೋಕದಲ್ಲಿ, ನಮ್ಮ ಮನಸ್ಸಿಗೆ ಯಾವಾಗ ಬರೋದು ವ್ಯಾಸರಾಜರು? ನಾವು ಅವರ ಭಕ್ತರು, ನಮ್ಮಲ್ಲಿ ಪ್ರತಿನಿತ್ಯ ಅವರು ಒಮ್ಮೆ ಬಂದವರು ಹೋಗಬಾರ್ದು, ಹಾಗೇ ಇರಬೇಕು. ಆದರೆ ಏನು ಮಾಡೋದು? ಕಲಿಕಾಲದ ಪ್ರಯುಕ್ತ ಮರೆವು ಸಹಜ, ಮರೆತು ಬಿಡ್ತೀವಿ ಗುರುಗಳನ್ನು. ಆದರೆ ಪ್ರತಿ ದಿವಸ ನೆನಪಿಸ್ಕೊಳ್ಳುವಂತೆ ನಮಗೆ ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ಪ್ರತಿ ದಿವಸ ಅವರು ನಮ್ಮ ಮನಸ್ಸಿನಲ್ಲಿ ಬರೋ ಹಾಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ವ್ಯಾಸರಾಜರ ಕುರಿತಾಗಿ ನಮಗೆ ವಿಜೇಂದ್ರ ತೀರ್ಥರು ಮಾಡಿದ ಸ್ತೋತ್ರ, ಅಲ್ಲಿ ಅವರು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ಪ್ರಹ್ಲಾದಸ್ಯಾವತಾರೋಸೌ. ವ್ಯಾಸರಾಜರು ಅಂದರೆ ಯಾರು? ಆ ಪ್ರಹ್ಲಾದರೇ ಈ ವ್ಯಾಸರಾಜರು.
ಅಂತ ಹೇಳಿದರು ಸ್ಪಷ್ಟವಾಗಿ. ಜೊತೆಗೆ ಶೇಷದೇವರ ಆವೇಶ ಒಂದು ಕಡೆ, ಮತ್ತೊಂದು ಕಡೆ ಇಂದ್ರದೇವರ ಆವೇಶ. ಹೀಗೆ ಅವರನ್ನು ನೋಡಿದ ವ್ಯಾಸರಾಜರನ್ನು ನಿಮಗೆ ಪ್ರಹ್ಲಾದರಾಜರು ನೆನಪಾಗಬೇಕು, ಶೇಷದೇವರು ನೆನಪಾಗಬೇಕು, ಜೊತೆಗೆ ಇಂದ್ರದೇವರು ನೆನಪಾಗಬೇಕು. ಅಲ್ಲಿ ಪ್ರಹ್ಲಾದನೇ ಪೂರ್ತಿಯಾಗಿ ವ್ಯಾಸರಾಜರಾಗಿ ಬಂದಿದ್ದು, ಶೇಷದೇವರು ವಿಶೇಷವಾಗಿ ಆವೇಶ ಅವರ ಸನ್ನಿಧಾನ ಇತ್ತು ವ್ಯಾಸರಾಜರಲ್ಲಿ, ಜೊತೆಗೆ ಇಂದ್ರದೇವರ ಸನ್ನಿಧಾನವೂ ಕೂಡ ವಿಶೇಷವಾಗಿ ವ್ಯಾಸರಾಜರಲ್ಲಿತ್ತು. ಇನ್ನು ಪ್ರಹ್ಲಾದ ಅಂದ ಕೂಡಲೇ ನಮಗೆ ನೆನಪಾಗೋದು ವಾಯುದೇವರು ನೆನಪಾಗಬೇಕು. ವಾಯುದೇವರ ವಿಶೇಷ ಆವೇಶ ಪ್ರಹ್ಲಾದರಾಜರಲ್ಲಿ. ಹಾಗಾಗಿ ವಾಯುದೇವರು, ಶೇಷದೇವರು, ಇಂದ್ರದೇವರು, ಜೊತೆಗೆ ಸ್ವಯಂ ಪ್ರಹ್ಲಾದರು ಸಾಮಾನ್ಯರಲ್ಲ. ಅವರು 19ನೇ ಕಕ್ಷೆಯಲ್ಲಿ ಬರುವಂಥ ಕರ್ಮಜ ದೇವತೆ ಅಂತ ಹೇಳ್ತಾರೆ. ಕರ್ಮಜ ದೇವತೆ ಅಂದರೆ ಈಗ ಜಯ ವಿಜಯರು ಇವರೆಲ್ಲ ದ್ವಾರಪಾಲಕರು ಬರುವಂಥ ಕಕ್ಷೆ ಏನಿದೆಯಲ್ಲ ಅದೇ ಕಕ್ಷೆ. ಆ ಕಕ್ಷೆಯಲ್ಲಿ ಶಂಕುಕರ್ಣ ಅಂತ ಇದ್ದಾರೆ. ಆ ಶಂಕುಕರ್ಣರೇ ಈ ಪ್ರಹ್ಲಾದರಾಗಿ ಬಂದಿದ್ದು. ಆ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ, ರಾಯರಾಗಿ ಹೀಗೆಲ್ಲ ಮುಂದೆ ಬರೀತು. ಅಲ್ಲೂ ನಾವು ಗಮನಿಸಬೇಕಾದ್ರೆ ಭೀಮಸೇನ ದೇವರ ಹತ್ತಿರ ಕೊನೆಗೆ ಬಾಲ್ಹೀಕ ರಾಜ ಸೇರಿಕೊಳ್ತಾನೆ. ಆ ಬಾಲ್ಹೀಕ ರಾಜ ಸಿಕ್ಕಾಗ ತಾನು ಪ್ರಾರ್ಥನೆಯನ್ನು ಮಾಡಿದ್ದನ್ನು ದಾಸರಾಯರು ವರ್ಣಿಸ್ತಾರೆ ಅನೇಕ ಕಡೆ. ನಾನು ಈ ಜನ್ಮದಲ್ಲಿ ಈ ಪಕ್ಷದಲ್ಲಿ ಸೇರಿದ್ದೇನೆ, ಕೌರವರ ಪಕ್ಷದಲ್ಲಿ. ನಿನ್ನ ಅನುಗ್ರಹ ನನಗಾಗಬೇಕು ಭೀಮಸೇನ ದೇವರೇ, ನಿಮ್ಮ ಅನುಗ್ರಹ ನನಗಾಗಬೇಕು. ನಾನು ಮುಂದೆ ಹುಟ್ಟಿ ಒಳ್ಳೆಯ ಜನ್ಮವನ್ನು ಪಡೆದು ನಾನು ಭಾಗವತ ಧರ್ಮ ಪರಿಪಾಲನೆ ಮಾಡಿಕೊಂಡು ಆಗಬೇಕು, ಆ ಥರ ನೀವು ಅನುಗ್ರಹಿಸಬೇಕು ಅಂತ ಕೇಳಿದ್ದನ್ನು ದಾಸರಾಯರು ವರ್ಣಿಸ್ತಾರೆ. ಹಾಗಾದರೆ ಬಾಲ್ಹೀಕ ರಾಜ ಯಾವ ರಾಜ ಅಂತ ನಾವು ಕೇಳ್ತೀವಿ ಬಾಲ್ಹೀಕ ರಾಜನ ಬಗ್ಗೆ, ಅವನೇ ನಂತರ ಈ ಪ್ರಹ್ಲಾದರಾಗಿ ನಮಗೆಲ್ಲ ಕೇಳುವಂಥದ್ದು. ಹಾಗಾದರೆ ಪ್ರಹ್ಲಾದರಾಜರು ಅಂದರೆ ಅಲ್ಲಿ ಬಾಲ್ಹೀಕ ರಾಜನ ನೆನಪಾಗಬೇಕು, ಜೊತೆಗೆ ವ್ಯಾಸರಾಜರಾಗಿ ಮತ್ತು ಮುಂದೆ ರಾಯರಾಗಿ ಹೀಗೆ ಹಲವು ಅವತಾರಗಳನ್ನು ಎತ್ತಿ ಬಂದವರು ಆ ಶಂಕುಕರ್ಣರು. ಅಂತೂ ಆ ಬಾಲ್ಹೀಕ ರಾಜ ಮತ್ತು ವ್ಯಾಸತೀರ್ಥರು, ರಾಯರು ಹೀಗೆ ಇವರೆಲ್ಲ ನೆನಪಾಗಬೇಕು ಒಂದೇ ಸಲ. ಆ ದೃಷ್ಟಿಯಲ್ಲಿ ನಾವು ಈ ಶಂಕುಕರ್ಣರ ಪ್ರಸಂಗವನ್ನು ಕೂಡ ನೆನಪಿಸ್ಕೊಳ್ಬೇಕು. ಇಂಥ ವ್ಯಾಸರಾಜರು ವಿಶೇಷವಾಗಿ ಪ್ರಹ್ಲಾದರಾಜರ ಅವತಾರ ಅನ್ನಲಿಕ್ಕೆ ಒಂದು ಮಹಿಮೆಯನ್ನು ಕೂಡ ಹೇಳ್ತಾರೆ ವಿಜೇಂದ್ರ ತೀರ್ಥರು. ಏನು ಮಹಿಮೆಯನ್ನು ಹೇಳ್ತಾರೆ ಅಂದರೆ, ಭೂತ ಪ್ರೇತ ಪಿಶಾಚಾದ್ಯಾ ಯಸ್ಯ ಸ್ಮರಣ ಮಾತ್ರತಃ ಪಲಾಯಂತೆ ಶ್ರೀ ನೃಸಿಂಹಸ್ಥಾನಂ ತಮಹಮಾಶ್ರಯೇ. ಪಲಾಯಂತೆ ಓಡ್ ಹೋಗ್ತಾವೆ ಅಂತ. ಯಾವುದು ಓಡ್ ಹೋಗ್ತಾವೆ ಅಂದರೆ, ಪ್ರತಿಯೊಂದು ಭೂತ ಪ್ರೇತ ಪಿಶಾಚ ನಿಮಗೇನೇ ದುಷ್ಟ ಬಾಧೆ ಇರಲಿ ಆ ಎಲ್ಲ ಬಾಧೆಗಳು ಓಡಿ ಹೋಗ್ತಾವೆ. ಯಾರಿಂದ? ವ್ಯಾಸರಾಜರಿಂದ. ಅಲ್ಲ ವ್ಯಾಸರಾಜರ ನಾಮಸ್ಮರಣೆ ಮಾಡಿದ್ರೆ ಸಾಕು, ಅಷ್ಟರಿಂದಲೇ. ವ್ಯಾಸರಾಜರೇ ನೇರ ಬಂದು ಓಡಿಸ್ಬೇಕು ಅಂತಿಲ್ಲ. ವ್ಯಾಸರಾಜರ ಹೆಸರನ್ನು ಹೇಳ್ತಾ ಇದ್ರೆ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್, ಅಷ್ಟೇ. ವ್ಯಾಸರಾಜ ಅಂತ ನಮ್ಮ ಗುರುಗಳ ಹೆಸರನ್ನು ಹೇಳ್ತಾ ಇದ್ದರೆ ಸಾಕು, ನಿಮಗೆ ಯಾವುದೇ ವಿಘ್ನಗಳು ನಿಮ್ಮ ಹತ್ರನೂ ಬರೋದಿಲ್ಲ. ಯಾಕೆ ಅಂದರೆ ಅವರು ಸಾಮಾನ್ಯರಲ್ಲ. ಅವರ ಒಳಗಡೆ ಯಾರು ಕೂತಿದ್ದಾರೆ? ಶ್ರೀ ನೃಸಿಂಹಸ್ಥಾನಂ, ನರಸಿಂಹದೇವರಿಗೆ ಅವರು ಮನೆ ಥರ ಆಧಾರ ಅವರು. ಅಂಥ ನರಸಿಂಹದೇವರು ಒಳಗಡೆ ಕೂತಿದ್ದಾರೆ ಅಂದರೆ ಆ ನರಸಿಂಹದೇವರು ಇವರ ಮುಖಾಂತರ ನಮಗೆ ಅನುಗ್ರಹಿಸೋದರಲ್ಲಿ ಸಂಶಯವೇ ಇಲ್ಲ. ಹೀಗೆ ನರಸಿಂಹದೇವರ ವಿಶೇಷ ಕೃಪೆಗೆ ಪಾತ್ರರಾದ ಆ ಪ್ರಹ್ಲಾದ ರಾಜರೇ ವ್ಯಾಸರಾಜರು. ಅವರ ಅನುಗ್ರಹ ಆದ ವ್ಯಕ್ತಿಗೆ ಏನಾದರೂ ಕಷ್ಟ ಉಂಟೆ ಲೋಕದಲ್ಲಿ, ಅವರ ಹೆಸರಾಗಲಿ, ಅವರ ಗ್ರಂಥಗಳು ವ್ಯಾಸತ್ರಯ, ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಈ ಗ್ರಂಥಗಳ ನಾಮಸ್ಮರಣೆ ಮಾಡಿದರೆ ತಾಪತ್ರಯಗಳ ಕ್ಷಾಂತಿ ಆಗುತ್ತೆ ಅಂತ ಬರೀತಾರೆ. ನಿಮಗಿಂತ ತಾಪತ್ರಯಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅಂಥ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ ಅವರು ಬರೆದ ಗ್ರಂಥ ಆಗಲಿ, ಅವರ ನಾಮಕ್ಕಾಗಲಿ ಅಂತ. ಇಷ್ಟು ವ್ಯಾಸರಾಜರ ಕುರಿತಾಗಿ ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಮೂಲ ಪ್ರಸಂಗಕ್ಕೆ, ಮೂಲ ಅವತಾರದ ಬಗ್ಗೆ ಬಂದರೆ, ಪ್ರಹ್ಲಾದರಾಜರಾಗಿ ಯಾಕೆ ಬಂದರು ಈ ಶಂಕುಕರ್ಣರು ಅಂತ ಬಂದಾಗ, ಬ್ರಹ್ಮದೇವರ ಶಾಪ ಅವರಿಗಿತ್ತು. ಅದಕ್ಕೆ 2 ಘಟನೆಗಳನ್ನು ಕೇಳ್ತೀವಿ. ಒಂದು, ಇವರು ಸತ್ಯಲೋಕದಲ್ಲಿ ಇದ್ದವರು ಶಂಕುಕರ್ಣರು. ಅವರು ಪ್ರತಿನಿತ್ಯ ಹೂವನ್ನು ತಗೊಂಡು ಹೋಗುವಂತಹ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ. ಬ್ರಹ್ಮದೇವರು ಪೂಜೆ ಮಾಡಬೇಕು, ಇವರು ಹೂವನ್ನು ತಗೊಂಡೋಗಿ ಅರ್ಪಿಸಬೇಕು. ಒಂದು ಸಂದರ್ಭದಲ್ಲಿ
ನಾರದರು ಬರ್ತಾರೆ. ನಾರದರು ಬಂದಾಗ ಅವರ ಜೊತೆ ಮಾತನಾಡ್ತಾ ಇರ್ತಾರೆ ಶಂಕುಕರ್ಣರು. ಮಾತನಾಡ್ತಾ ನಮಗೆ ಒಂದಿಷ್ಟು ಭಾಗವತ ಧರ್ಮ ಉಪದೇಶ ಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವರು ಸರಿಯಾದ ಸಮಯ ಬರಲಿ ಆಗ ಉಪದೇಶ ಕೊಡ್ತೇನೆ ಅಂತ ಸಮಯಕ್ಕೆ ಅಂತ ಕಾಯ್ತಾ ಇರ್ತಾರೆ. ಆದರೆ ಅಷ್ಟರಲ್ಲಿ ಆ ಪೂಜೆಗೆ ಸ್ವಲ್ಪ ತಡ ಆಯಿತು. ಏನು ತಡ ಆಯಿತು? ಪೂಜೆಗೆ ಇವರು ಹೂವನ್ನು ತೊಗೊಂಡು ಹೋಗಿ ಅರ್ಪಿಸಬೇಕಾಯಿತು, ತಡ ಆಯಿತು. ತಡ ಆಗಿದ್ದಕ್ಕೆ ಬ್ರಹ್ಮದೇವರಿಗೆ ಕೋಪ ಬಂತು. ಆ ಕೋಪ ಬಂದ ಫಲವೇ, ಆ ಶಾಪದ ಫಲವೇ ಮುಂದಕ್ಕೆ ಅವರು ಪ್ರಹ್ಲಾದ ರಾಜರಾಗಿ ಬಂದಿದ್ದು ಅಂತ. ಬ್ರಹ್ಮದೇವರು ಏನು ಇಷ್ಟೊಂದು ಸಣ್ಣ ಕಾರಣಕ್ಕೆ ಶಾಪ ಕೊಡೋದೆ ಅಂದರೆ ಹಾಗಲ್ಲ. ಬ್ರಹ್ಮದೇವರಿಗೆ ದೇವಪೂಜಾ ಸಕಾಲಕ್ಕೆ ಆಗಬೇಕು. ಎಂಥ ನಿಷ್ಠೆ ನೋಡಿ. ನಾವಿಂದೇನು ದಿವಸ ದೇವರ ಪೂಜೆ ಮಾಡ್ತೀವಿ, ಯಾವಾಗಲೋ ಮನಸ್ಸು ಬಂದ ಹಾಗೆ ಮಾಡ್ತೀವಿ. ಕೆಲವರು ಮಾಡೋದೇ ಇಲ್ಲ, ಮಾಡಿದರೂ ಯಾವಾಗಲೋ ಒಮ್ಮೆ ಮಾಡ್ತೀವಿ. ಆ ಥರ ಅಲ್ಲ. ಸಕಾಲಕ್ಕೆ ಸರಿಯಾದ ಸಮಯಕ್ಕೆ ಅದು ಮುಗಿಬೇಕು, ನೆರವೇರಬೇಕು. ಎಲ್ಲದಕ್ಕೂ ಒಂದು ಸಮಯ ಅಂತಿರುತ್ತೆ. ಸಮಯ ಪರಿಪಾಲನೆ ಬಹಳ ಕರ್ತವ್ಯ. ಅಂಥದ್ರಲ್ಲಿ ಬ್ರಹ್ಮದೇವರಂಥವರು ಅಷ್ಟು ದೊಡ್ಡ ಮಹಾನುಭಾವರು ಚೂರು ಆಚೆ ಈಚೆ ತಡ ಆದರೂ ಕೂಡ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ತಮ್ಮ ವಿಷಯವಾಗಿ ತಡ್ಕೊತಾರೆ ಅವರು. ಏನು ಬೇಕಾರಾಗಲಿ. ಆದರೆ ದೇವರ ಬಗ್ಗೆ ಬಂದರೆ ಎಂದಿಗೂ ಕೂಡ ಅದರಲ್ಲಿ ಈ ರೀತಿಯ ಘಟನೆಗಳಾಗಬಾರ್ದು ಅಂತ ಆದಷ್ಟು ಅವರು ಪ್ರಯತ್ನ ಪಟ್ಟೇ ಪಡ್ತಾರೆ. ಚೂರು ಆಗಬಾರ್ದು, ಅಷ್ಟು ನಿಷ್ಠೆ ಅವರಿಗೆ. ಅಂಥ ಶ್ರದ್ಧೆಯಿಂದ ಮಾಡುವವರಿಗೆ ಒಂದು ಸಲ ಹೀಗಾದಾಗ ಸಹಜವಾಗಿ ಅವರಿಗೆ ಮನಸ್ಸಿಗೆ ಬಂತು, ಶಾಪವನ್ನು ಕೊಟ್ಟರು. ನಿಜವಾಗಿ ಏನಂದರೆ ಅದೊಂದು ನಿಮಿತ್ತ. ಅಂಥ ಅಜ್ಞಾನವೇ ಅಂದರೆ ಹಾಗೇನಿಲ್ಲ. ಅವ್ರಿಗೆ ಗೊತ್ತು ನಾರದರು ಬಂದಿದ್ದಾರೆ, ಹೀಗೆ ಅವರ ಜೊತೆ ಸಂಭಾಷಣೆ ನಡೀತಾ ಇದೆ, ಎಲ್ಲ ಗೊತ್ತು. ಶಂಕುಕರ್ಣರೇನು ಸುಮ್ಮನೆ ಅಪರಾಧ ಮಾಡಿದ್ದಲ್ಲ. ಆದರೂ ಕರ್ತವ್ಯ ಪ್ರಜ್ಞೆ ಹಾಗಿರಬೇಕು. ದೇವರ ಪೂಜೆ ಸಕಾಲಕ್ಕೆ ಬಂದು ಅವರು ಕೊಟ್ಟು ಬರಬೇಕಾಗಿತ್ತು. ಅದು ಒಂದು. ಜೊತೆಗೆ ಅವರು ಅಂದಿನ ದಿವಸ ಭೂಲೋಕಕ್ಕೆ ಹೋಗಿ ಜನಿಸು ಅಂತ ಹೇಳದೇ ಇದ್ದಿದ್ರೆ ನಮಗೆ ಪ್ರಹ್ಲಾದ ರಾಜರಂಥ ಮಹಾನುಭಾವರು ಸಿಗ್ತಾ ಇರಲಿಲ್ಲ. ಆದ್ದರಿಂದ ಒಂದು ರೀತಿ ಇದೆಲ್ಲ ಶೋಭಾಯಮಾನವೇ. ಅಂಥ ಇವರೇ ವ್ಯಾಸರಾಜರಾಗಿ ಬರ್ತಾರೆ, ಆಮೇಲೆ ರಾಯರಾಗಿ ಬರ್ತಾರೆ. ಕಲೋ ಯುಗೆ ರಾಮಸೇವಾಂ ಕುರುವನ್ ಮಂತ್ರಾಲಯೇ ಭವತ್ ಅಂತ ಹೀಗೆ ನರಸಿಂಹ ಪುರಾಣದ ಮಾತು ಅಂತ ಉಲ್ಲೇಖ ಮಾಡ್ತಾರೆ. ಈ ವಿಷಯ ನರಸಿಂಹ ಪುರಾಣದಲ್ಲಿ ಬಂದದ್ದು. ಕೆಲವರು ಇದಿಲ್ವೇ ಇಲ್ಲ, ಈ ಥರ ಯಾರೋ ಶ್ಲೋಕಗಳನ್ನು ಸೇರಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಹಾಗಲ್ಲ. ಯಾಕೆಂದರೆ ಛಾಂದೋಗ್ಯ ಭಾಷ್ಯದಲ್ಲಿ ಒಂದು ಕಡೆ ಬರುತ್ತೆ ಮಾತು, ಮಚ್ಚಾಪಾತ್ ಅಸುರೋಭಾವ ಪ್ರಹ್ಲಾದಾದೇಹ ನತು ಸ್ವತಃ. ನನ್ನ ಶಾಪದಿಂದ ಅವರು ಅಸುರ ಜನ್ಮಕ್ಕೆ ಬಂದರು ಹೊರತು ಸ್ವತಃ ಅವರು ಅಸುರರಲ್ಲ. ದೈತ್ಯ ಕುಲದಲ್ಲಿ ಬಂದು ಕೂಡಲೇ ಪ್ರಹ್ಲಾದರಾಜರು ದೈತ್ಯರು ಅಂದರೆ ಕೆಟ್ಟವರು ಅಂತ ಅರ್ಥ ಅಲ್ಲ. ಆ ಕುಲದಲ್ಲಿ ಬಂದಿದ್ದಾರೆ. ಯಾಕೆ? ಶಾಪದಿಂದಾಗಿ. ಆದರೆ ಸ್ವಾಭಾವಿಕವಾಗಿ ಅವರು ಅಸುರರಲ್ಲ, ಬಹಳ ದೈವಿ ಸಂಪತ್ತನ್ನು ಪಡೆದವರು ಅಂತ. ಹೀಗೆ ಅನೇಕ ಪುರಾಣಗಳು ನಮಗೆ ಈ ಪ್ರಹ್ಲಾದರಾಜರ ಕುರಿತಾಗಿ ಮಾಹಿತಿಯನ್ನು ನಮಗೆ ತಿಳಿಸ್ತಾ ಇದೆ. ಬ್ರಹ್ಮವೈವರ್ತ ಪುರಾಣಕ್ಕೆ ಬಂದಾಗಲೂ ಇದೇ ಮಾತು, ದೇವಾಹ ಶಾಪಬಲಾದೇವ ಪ್ರಹ್ಲಾದಾದಿತ್ವಮಾಗತಾಹ. ಸ್ಪಷ್ಟವಾಗಿ ದೇವತೆಗಳಲ್ಲಿ ಪ್ರಹ್ಲಾದರು, ಹೀಗೆ ಯಾರ್ಯಾರು ಬಂದಿದ್ದಾರೆ ಮುಂದಕ್ಕೆ ದೈತ್ಯ ಯೋನಿಯಲ್ಲಿ ದೇವತೆಗಳು, ಅವರೆಲ್ಲ ಬಂದಿದ್ದು ಹೇಗೆ? ಶಾಪಬಲಾದೇವ. ವಸ್ತುತಃ ಅವರು ದೇವತೆಗಳೇ, ಶಾಪದಿಂದಾಗಿ ಅವರು ಬಂದವರಷ್ಟೇ. ಇನ್ನು ಆಧ್ಯಾತ್ಮ ಗ್ರಂಥ ಅಂತ ಮತ್ತೊಂದು ಗ್ರಂಥ ಇದೆ. ಆ ಗ್ರಂಥದಲ್ಲೂ ನಾವು ಕೇಳೋದು ಇದನ್ನೇ, ದೇವಾಹ ಶಾಪಾಭಿಭೂತತ್ವಾತ್ ಪ್ರಹ್ಲಾದಾದ್ಯ ಬಭೂವಿದೆ. ಇನ್ನು ಗರುಡ ಪುರಾಣಕ್ಕೆ ಬಂದರೂ ಅದೇ ಮಾತನ್ನು ಅಲ್ಲಿ ಕೇಳ್ಬೋದು. ಅವರು ಕರ್ಮದೇವತೆಗಳು, ಪ್ರಹ್ಲಾದರಾಜರು ಮಹಾನುಭಾವರು ಅಂತ. ಹಾಗಾದ್ರೆ 19ನೆಯ ಕಕ್ಷೆಯಲ್ಲಿ ಬರೋರು. ಆದರೆ ಒಂದು ಮಾತನ್ನು ಇಲ್ಲಿ ನೆನಪಿಸ್ಕೊಳ್ಬೇಕು. ಸ್ಕಾಂದ ಪುರಾಣದ ಮಾತೊಂದಿದೆ. ಅಲ್ಲೇನು ಹೇಳ್ತಾರೆ ಅಂದರೆ, ಪ್ರಹ್ಲಾದರಿಗಿಂತ ಮತ್ತೊಬ್ಬ ವಿಷ್ಣು ಭಕ್ತ ಸಿಗ್ತಾನ? ಖಂಡಿತ ಸಿಗಲ್ಲ ಪ್ರಹ್ಲಾದನಿಗಿಂತ ಅಂಥ ಮಹಾವಿಷ್ಣು ಭಕ್ತ. ಅದೇ ನಾರದರಾದಿಗಳನ್ನು ಬಿಡಬೇಕು. ನಾರದರನ್ನು ಬಿಟ್ಟು, ಜೊತೆಗೆ ಇನ್ನೂ ಬೇರೆ ಆ ಕಕ್ಷೆಯಲ್ಲಿ ಬರುವಂಥ ಇವರನ್ನು ಬಿಟ್ಟು, ಜೊತೆಗೆ ತಾತ್ವಿಕ ದೇವತೆಗಳನ್ನು ಬಿಟ್ಟು, ತತ್ವಾಭಿಮಾನಿ ದೇವತೆಗಳು ಕೆಲವರಿದ್ದಾರೆ, ಅಂದರೆ ಮೇಲಿನ ಕಕ್ಷೆಯವರು, ಅವರನ್ನೆಲ್ಲ ಬಿಟ್ಟು ಪ್ರಹ್ಲಾದರಾಜನ ವಿಷಯದಲ್ಲಿ ಭಕ್ತಿಯಲ್ಲಿ ಮೀರಿಸೋರು ಯಾರೂ ಇಲ್ಲ. ಅಂಥ ಭಕ್ತಿ, ವಿಷ್ಣು ಭಕ್ತಿ ಅವರು ಮಾಡ್ತಾ ಇದ್ದರು. ಮತ್ತೊಂದು ಮಾತು ಕೂಡ ಇದೆ. 19ನೇ ಕಕ್ಷೆಯಲ್ಲಿ ಈಗ ಶಂಕುಕರ್ಣರು ಕರ್ಮಜ ದೇವತೆ ಬರ್ತಾರೆ. ಅದು ನಿಜವಾಗಿ 15ನೇ ಕಕ್ಷೆ ಅಂತ ಹೇಳ್ತಾರೆ. 15ನೇ ಕಕ್ಷೆ ಹೇಗಾಯಿತು? 19ನೇ ಕಕ್ಷೆಯಲ್ಲಿ ಇದ್ದಾರಲ್ವಾ ಅಂದರೆ, ವಾಯುದೇವರ ಆವೇಶ ಯಾವಾಗಲೂ ಇತ್ತು ಅವರಲ್ಲಿ. ಯಾವಾಗಲೂ ವಾಯುದೇವರ ಆವೇಶ ಇತ್ತು. ಸಹಜವಾಗಿ ಅವರ ಕಕ್ಷೆಗಿಂತ ಸ್ವಲ್ಪ ಉತ್ತಮತೆ ಬಂದೇ ಬರುತ್ತೆ. ವಾಯುದೇವರ ಆವೇಶ ಇರೋ ಪ್ರಯುಕ್ತ. ಅದನ್ನು ನಾರದಾದ್ ಅಧಮಸ್ಮೃತ ಅಂತ. ನಾರದರಾದ ಕೂಡಲೇ ಅಂದರೆ 15ನೇ ಕಕ್ಷೆಗೆ ಇವರು ಬರ್ತಾರೆ, 14ನೇ ಕಕ್ಷೆ ಅದು ನಾರದರದು. ಹೀಗೆ ವಾಯುವಾವೇಶ ಬಹಳಷ್ಟು ಇವರಲ್ಲಿತ್ತು.
ಆ ವಾಯುವಿನ ಆವೇಶ, ದೊಡ್ಡವರ ಆವೇಶದಿಂದಾಗಿ ತಾವು ಇದ್ದ ಕಕ್ಷೆಗಿಂತ ಮೇಲಕ್ಕೆ ಹೋಗ್ತಾರೆ. ಆದರೆ ಪ್ರಮಾಣ ಹೇಳುವಂತೆ ನಾರದರಿಗಿಂತ ಕಡಿಮೆ ಇದ್ದರು ಅಂತ. ಅಂತೂ 15ನೇ ಕಕ್ಷೆ, 19ನೇ ಕಕ್ಷೆ, ಹೀಗೆ ಶೇಷಾಂಶ ಪ್ರಹ್ಲಾದ ವ್ಯಾಸಮುನಿಯೇ ರಾಘವೇಂದ್ರ ಅಂತ ಗೋಪಾಲದಾಸರು ಹೇಳ್ತಾರೆ. ಶೇಷಾಂಶ ಅಂತ ಹೇಳ್ತಾರೆ. ವಿಜಯದಾಸರು ಬಂದ್ರಂತೂ ಪ್ರಹ್ಲಾದನೇ ವ್ಯಾಸಮುನಿ, ರಾಘವೇಂದ್ರರು ಅಹುದೆಂದು ಭಜಿಸಿರೋ ವಿಜಯ ವಿಠ್ಠಲ ಒಲಿವ, ನಿಮಗೆ ವಿಜಯ ವಿಠ್ಠಲ ಒಲಿಬೇಕಾ, ಹೀಗೆ ನೀವು ತಿಳ್ಕೊಳ್ರಿ ಅಂತ ಬಾಯಿ ಬಿಟ್ಟು ಹೇಳ್ತಾರೆ. ಇನ್ನು ಪುರಂದರದಾಸರು ಬಂದಾಗ ಶೇಷಾವೇಶ ಪ್ರಹ್ಲಾದನ ಅವತಾರವೆನಿಸಿದೆ. ಪ್ರಹ್ಲಾದನ ಅವತಾರ ಶೇಷಾವೇಶ. ಹೀಗೆ ಹೇಳ್ತಾ ನಮ್ಮ ಕೃಷ್ಣದೇವರಾಯನು ಕೂಡ ತಾನು ಶಿವಮೊಗ್ಗದ ತಾಮ್ರ ಶಾಸನದಲ್ಲಿ ಒಂದು ಕಡೆ ಅವನು ಬರೆಸಿದ್ದಾನೆ. ಅಲ್ಲಿ ಬರ್ತಾ ಶೇಷಾಯ ನರವೇಷಾಯ, ನರವೇಷದ ಶೇಷ ಅಂತ ಅಂದರೆ ಮನುಷ್ಯನ ರೂಪದಲ್ಲಿ ಆ ಶೇಷದೇವರೇ ಬಂದಿದ್ದಾರೆ ವ್ಯಾಸರಾಜರೇ ಅಂತ ನಮಸ್ಕಾರವನ್ನು ಅವನು ಅರ್ಪಣೆ ಮಾಡ್ತಾನೆ. ಹೀಗೆ ವ್ಯಾಸರಾಜರ ಮೂಲ ಅವತಾರದ ಬಗ್ಗೆ, ಅವರು ಯಾರು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಸಿಕ್ಕಿದೆ. ಇದಾಗಿ ವ್ಯಾಸರಾಜರನ್ನೇ ಯಾಕೆ ಭಗವಂತ ಆರಿಸ್ಕೊಂಡ ಅನ್ನೋದಕ್ಕೆ ಇದೇ ಪ್ರಮುಖ ಕಾರಣ. ಯಾಕೆಂದರೆ ಭಗವಂತನಿಗೆ ತುಂಬ ಹತ್ತಿರದಲ್ಲಿ ಯಾರಿರೋರು, ತುಂಬ ಹತ್ತಿರ ಅವನಿಗೆ ಭಗವಂತನಿಗೆ ಬ್ರಹ್ಮದೇವರು, ವಾಯುದೇವರು, ಪರಶುಕ್ಲತ್ರಯರು ಬಹಳ ಹತ್ತಿರ. ಲಕ್ಷ್ಮೀದೇವಿ ಇವರೆಲ್ಲ ಹತ್ತಿರನೇ, ಅದು ಖಂಡಿತ ಲಕ್ಷ್ಮೀದೇವಿ. ಅದಾದ ಮೇಲೆ ತುಂಬ ಹತ್ತಿರದವರು ಯಾರು? ವಾಯುದೇವರು, ಬ್ರಹ್ಮದೇವರು. ಬ್ರಹ್ಮದೇವರಂತೂ ಭೂಮಿಯಲ್ಲಿ ಅವತಾರ ಅವರು ಮಾಡೋದಿಲ್ಲ. ವಾಯುದೇವರಿಗೆ ಅವತಾರ ಇದೆ. ವಾಯುದೇವರು ಬಹಳ ಇಷ್ಟ. ಹಾಗಾದರೆ ವಾಯುದೇವರು ಯಾರಲ್ಲಿ ವಿಶೇಷವಾಗಿ ಸನ್ನಿಧಾನ ಇಟ್ಟಿರ್ತಾರೆ ಅಂಥವರನ್ನು ಕಳಿಸಿದ್ರೆ ಒಳ್ಳೆಯದು ಅಂತ ಭಗವಂತ ತಾನು ಸಂಕಲ್ಪ ಮಾಡಿದ್ದಾನೆ. ಯಾಕೆ ಭಗವಂತನಿಗೆ ವಾಯುದೇವರು ಕಂಡ್ರೆ ಇಷ್ಟ ಆದ್ದರಿಂದ ವಾಯುದೇವರ ಆವೇಶ ಇರೋ ದೇವತೆಗನ್ನೇ ನಮಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಕಳಿಸ್ತಾರೆ. ಯಾಕೆಂದರೆ ದೇವತೆಗಳು ಏನಾದರೂ ಭೂಮಿಗೆ ಅವತಾರ ಮಾಡಿ ತಾವೇನಾದರೂ ಕಾರ್ಯವನ್ನು ಸಾಧಿಸಬೇಕು ಅಂತಾದರೆ ತಾವು ಸ್ವಯಂವಾಗಿ ಎಷ್ಟಂತ ಮಾಡ್ತಾರೆ. ಅವರು ದೇವತೆಗಳಾದರೂ ಕೂಡ ಬಹಳ ಕಷ್ಟನೇ. ಯಾಕೆ? ಕಲಿ ಬಂದರೆ ಕಷ್ಟ. ಎಂಥ ಕಲಿಬಾಧೆಗೆ ಎಂಥವರು ಒಳಗಾಗ್ತಾರೆ, ಬಹಳ ಕಷ್ಟ. ಅಂಥದ್ರಲ್ಲಿ ಈ ಕರ್ಮದೇವತೆ 19ನೇ ಕಕ್ಷೆಯಲ್ಲಿ ಬರೋ ದೇವತೆಗೆ ಆ ಕಲಿಯನ್ನು ನಿಗ್ರಹ ಮಾಡೋ ಸಾಮರ್ಥ್ಯ ಇರತ್ತಾ? ಬಹಳ ಕಷ್ಟ ಅಲ್ವಾ? ಆದರೆ ಇತ್ತು. ಅದು ಹೇಗಿತ್ತು? ವಾಯುದೇವರಿಗೆ ಮಾತ್ರ ಆ ಸಾಮರ್ಥ್ಯ, ಕಲಿಯನ್ನು ನಿಗ್ರಹ ಮಾಡುವಂಥ ಸಾಮರ್ಥ್ಯ. ಅಂದಮೇಲೆ ಈ ಕರ್ಮಜ ದೇವತೆಗೆ ಇದೆ ಅಂದರೆ ಅಲ್ಲಿ ವಾಯುದೇವರ ಆವೇಶ ವಿಶೇಷವಾಗಿದೆ ಅಂತ ಅರ್ಥ. ಅದು ಯಾವಾಗಲೂ ಇತ್ತು. ಅವರು ವಾಯುದೇವರ ಆವೇಶ ಅದೇನೋ ಪ್ರೀತಿ ಶಂಕುಕರ್ಣರ ಮೇಲೆ. ಯಾಕೆ ಅಂದರೆ ಅವರು ಬ್ರಹ್ಮಲೋಕದಲ್ಲಿ, ಅವರು ಅಂದರೆ ಸತ್ಯಲೋಕದಲ್ಲಿ ಅವರು ಇದ್ದು ತಾವು ಸೇವೆಯನ್ನು ಮಾಡ್ತಾ ಇದ್ದರು. ಅದರ ಫಲ ಆ ದೇವ ಪೂಜೆಗೆ ಹೂವನ್ನು ತಂದುಕೊಟ್ಟು ಮಾಡಿದ ಸೇವೆಯ ಫಲ ಸದಾ ಅವರಲ್ಲಿ ಸನ್ನಿಹಿತರು. ಏನೂ ತೊಂದರೆ ಆಗ್ತಾ ಇರಲಿಲ್ಲ ಅವರಿಗೆ. ಯಾಕೆಂದರೆ ಇವರು ಹೂವನ್ನು ಹೋಗಿ ಕೊಡಬೇಕು ಅಂದರೆ ಯಾವುದೇ ಥರ ಬೇರೆ ಬಾಧೆ ಆಗಬಾರ್ದು ಇವ್ರಿಗೆ. ನಿರಂತರ ವಾಯುದೇವರು ತಾವು ವಿಶೇಷವಾಗಿ ಆವೇಶವನ್ನು ಹೊಂದಿದರು, ಅಲ್ಲಿ ಇದ್ದರು ಈ ಶಂಕುಕರ್ಣರಲ್ಲಿ. ಹಾಗಾಗಿಯೇ ಪ್ರಹ್ಲಾದರಾಜರಾಗಿದ್ದಾಗಲೂ ಹಾಗೆ ಯಾವುದೇ ಅವತಾರಕ್ಕೆ ಬಂದರೂ ಅವರಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ. ಭಗವಂತ ಅದಕ್ಕೆ ಸಂಕಲ್ಪ ಮಾಡಿದ್ದಾನೆ, ವಾಯುವಿನಿಂದಲೇ ಕಲಿಯ ನಿಗ್ರಹ ಸಾಧ್ಯ. ಅಂದಮೇಲೆ ವಾಯುವಿನ ಆವೇಶ ಇರುವಂಥವರನ್ನೇ ಕಳಿಸ್ಬೇಕು ಭೂಮಿಗೆ ಅಂತ ಭೂಮಿಗೆ ವ್ಯಾಸರಾಜರನ್ನೇ ವಿಶೇಷವಾಗಿ ಕಳಿಸಿದ್ದು. ಬಲಿರಪ್ಯಸುರಾವೇಶಾತ್ ಸ್ತುವನ್ನಪಿ ಜನಾರ್ದನಂ ಆಕ್ಷಿಪತ್ಯಂತರ ಕ್ವಾಪಿ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ಬ್ರಹ್ಮಾಂಡ ಪುರಾಣದಲ್ಲಿ ಬರೋ ಮಾತು, ಎಂಥ ಸೊಗಸಾದ ಮಾತು. ಬಲಿ ಅವನು ದೈತ್ಯ ಕುಲದಲ್ಲೇ ಬಂದವನು, ಪ್ರಹ್ಲಾದರ ಕುಲದಲ್ಲೇ. ಆದರೆ ಒಮ್ಮೊಮ್ಮೆ ಅವನಿಗೂ ಅಸುರರ ಆವೇಶ ಆಗ್ತಾಯಿತ್ತು. ಆವೇಶ ಆಗಿ ಕೆಲವು ಸಲ ಸ್ತೋತ್ರ ಮಾಡ್ತಾ ಇರ್ತಾನೆ ಪರಮಾತ್ಮನ, ಯಾಕೋ ಬೈಕೊಳ್ತಾನೆ. ಯಾಕೆ? ಅಸುರರ ಆವೇಶಕ್ಕೆ ಅವಕಾಶ ಇದೆ ಅವನಲ್ಲಿ. ಆದರೆ ನಮ್ಮ ಪ್ರಹ್ಲಾದರಾಜರಲ್ಲಾಗಬೇಕಾದ್ರೆ ಹಾಗಲ್ಲ. ಅವರು ಯಾವತ್ತೂ ಕೂಡ ಏನೋ ಒಂದು ಅಸುರಾವೇಶ ಆಗೋಯ್ತು, ದೇವರನ್ನು ಬೈದೆ, ಹೀಗಲ್ಲ. ನಿತ್ಯ ಭಕ್ತಿಮಾನ್, ನಿತ್ಯ. ಆ ಭಕ್ತಿ ಏನಿತ್ತು ಅದು ನಿತ್ಯ, ಯಾವಾಗಲೂ ಅದು ಭಕ್ತಿ. ಎಂದಿಗೂ ಅಸುರರ ಆವೇಶಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದರೆ ಅಂದರೆ ಏನರ್ಥ? ಅಷ್ಟು ವಾಯುದೇವರ ಸನ್ನಿಧಾನ ಇತ್ತು. ವಾಯುದೇವರಲ್ಲಿದ್ದಾರೆ ಅಂದರೆ ಮುಗೀತು, ಅಲ್ಲಿ ಕೆಲಸ ಆಗೇ ಆಗುತ್ತೆ. ಹೀಗೆ ಬ್ರಹ್ಮಾಂಡ ಪುರಾಣದ ಸೊಗಸಾದ ಮಾತು. ಇನ್ನು ಬ್ರಹ್ಮಕಾಂಡದಲ್ಲಿ ಬರುವಂಥ ಒಂದು ಅದ್ಭುತವಾದ ಮಾತಿದೆ. ಅಲ್ಲಿ ಹೇಳ್ತಾ, ಯಾವಾಗ ಕಯಾದು ದೇವಿ ತಾನು ಪ್ರಹ್ಲಾದನನ್ನು ಗರ್ಭದಿಂದ ಹೊರಕ್ಕೆ ಹಾಕ್ತಾಳೋ ಆ ಗರ್ಭ ಹೇಗಿತ್ತು? ಅಥೋ ಶುಚಿಷ್ಮತಿ ದೇವಿ, ಬಹಳ ಶುದ್ಧಳಾದ ಆ ಕಯಾದು ದೇವಿ ಒಳ್ಳೆಯ ಉತ್ತಮ ಸಂತಾನವನ್ನು ಪಡೆದಳು.
ವಾಯುನಾಚ ಸಮಾವಿಷ್ಟಂ, ವಾಯುದೇವರ ಆವೇಶ ಅದರಲ್ಲಿತ್ತು ಬಹಳ. ಹರಿಪಾದಾಬ್ಜ ಸಂಶಜಂ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್, ರಾಯರ ಸ್ತೋತ್ರದಲ್ಲೇ ಹೇಳ್ತೀವಿ, ಭಗವಂತನ ಪಾದ ಕಮಲಗಳಲ್ಲಿ ಅವರ ಮನಸ್ಸು, ಹಾಗಾಗಿ ಏನು ಬೇಕೋ ಅದನ್ನು ಬೇರೆಯವರಿಗೆ ನೀಡ್ತಾ ಇದ್ದರು. ಅಂಥ ಇವರು ನಾರದನ ಶಿಷ್ಯ ಪ್ರಹ್ಲಾದ ಬಾಲ್ಹೀಕ ಸಮೀರ ಸಂಯುಕ್ತ ಅಂತ ನಮಗೆ ಹರಿಕಥಾಮೃತ ಸಾರದ ಬೃಹತ್ ತಾರತಮ್ಯ ಸಂಧಿಯಲ್ಲೂ ಕೂಡ ಈ ಮಾತನ್ನು ಇದನ್ನು ಕೇಳ್ತೀವಿ. ಹೀಗೆ ಅನೇಕ ಕಡೆ ನಮಗೆ ಈ ಪ್ರಹ್ಲಾದರಾಜರ ಕುರಿತಾದ ಮಾಹಿತಿ, ಅವರೇ ವ್ಯಾಸರಾಜರಾಗಿ ಬಂದದ್ದು, ನಂತರ ಅವರೇ ಈ ರಾಯರಾಗಿ, ಮತ್ತು ನಂತರ ನಮಗೆ ಈ ಬಾಲ್ಹೀಕ ರಾಜನಾಗಿಯೂ ಕೂಡ ಅವರೇ ಇದ್ದದ್ದು. ಹೀಗೆ ನಾವು ಈ ಶಂಕುಕರ್ಣರ ಬಗ್ಗೆ, ಕರ್ಮಜ ದೇವತೆಯ ಬಗ್ಗೆ ಅನೇಕ ವಿಷಯಗಳನ್ನು ಕೇಳ್ತೀವಿ. ಆದರೆ ನಮಗೆ ತಲೆಗೆ ಏನಿರಬೇಕು ಅಂದರೆ, ಅವರು ಭೃಗು ಋಷಿಗಳಿಗೆ, ಪ್ರಸೂತಿ ದೇವಿಗೆ ತಾವು ಸಮಾನರಾಗಿ ಆ ಕಕ್ಷೆಯಲ್ಲಿ ಕೂತಿರ್ತಾರೆ ಅಂದರೆ ತಮ್ಮ ಕಕ್ಷೆ ಬಿಟ್ಟು ಮೇಲಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ಒಂದೇ, ಆ ವಾಯುದೇವರ ವಿಶೇಷವಾದ ಅನುಗ್ರಹ ಅಂತ. ಆಗಲೇ ನಾನೊಂದು ಮಾತನ್ನು ಹೇಳಿದೆ, ದಾಸರಾಯರು ಉಲ್ಲೇಖ ಮಾಡ್ತಾರೆ, ಯಾರು ವಿಜಯದಾಸರು ಉಲ್ಲೇಖ ಮಾಡ್ತಾರೆ ಏನಂತ, ಭೀಮಸೇನ ದೇವರ ಗದೆ ಹೊಡೆತ ಬಿತ್ತು. ಆಗ ಬಾಲ್ಹೀಕ ರಾಜ ಯುದ್ಧದಲ್ಲಿ ಕೇಳ್ತಾನೆ ಏಕಾಂತದಲ್ಲಿ, ನಾನಿವಾಗ ದೂರ ಓಡ್ ಹೋಗ್ಬಿಡ್ತಾನೆ ಬಾಲ್ಹೀಕ ರಾಜ, ಓಡ್ ಹೋಗಿ ಕೇಳ್ತಾನೆ ಏಕಾಂತದಲ್ಲಿದ್ದು, ನನಗೆ ಗೊತ್ತು ನಿಮ್ಮ ಬಗ್ಗೆ, ನಿಮ್ಮ ಪರಿಚಯ ನನಗಿದೆ, ನಿಮ್ಮ ಸ್ವರೂಪ ಜ್ಞಾನ ನನಗಿದೆ ಅಂತ ಬಾಲ್ಹೀಕ ರಾಜರು ಹೇಳ್ತಾರೆ. ಎಂಥ ಅದ್ಭುತ ನೋಡಿ, ಅವರಿಗೆ ಸ್ವರೂಪ ಜ್ಞಾನ ಇತ್ತು, ಭೀಮಸೇನ ದೇವರು ಯಾರು ಅಂತ ಅವ್ರಿಗೆ ಗೊತ್ತಿದೆ. ಆವಾಗ ಅವ್ರು ಹೇಳ್ತಾರೆ, ನನಗೆ ಮುಂದಕ್ಕೆ ನಾನು ಹುಟ್ಟಿ ನಾನು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ವೃಕೋದರನಿಂದ ದೇಹವನ್ನು ಬಿಡುವಾಗ ಬಾಲ್ಹೀಕ ರಾಯನಾಗಿ ಅಂತ ಹೇಳ್ತಾರೆ. ಅಂಥ ಬಾಲ್ಹೀಕ ರಾಯ ಯಾರು ಅಂತ ತಿಳ್ಕೊಂಡಿದ್ದೀರಿ, ಅದೇ ನಮ್ಮ ಪ್ರಹ್ಲಾದ ರಾಜರು ಅಂತ ತಿಳ್ಕೊಳ್ಬೇಕು ಅಂತ. ಹೀಗೆ ತಾನೇ ಮುಂದಕ್ಕೆ ಕಲಿಯುಗದಲ್ಲಿ ನಾನು ಭಾಗವತ ಧರ್ಮ ಪರಿಪಾಲನೆ ಮಾಡ್ತಾ ನಾನು ಸಾಧನೆ ಮಾಡ್ತೇನೆ ಅಂತ. ಹಾಗಾದರೆ ಈ ಕಲಿಯುಗದಲ್ಲೆಲ್ಲ ಮುನಿಗಳಾಗಿ ಮುಂದೆ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದವರು ಯಾರು, ಅವರೇ ವ್ಯಾಸರಾಜರಾಗಿ ರಾಯರಾಗಿ ಮುಂದೆ ಬಂದವರು ಅಂತ. ಹೀಗೆ ನಮಗೆ ಯುಗ ಯುಗಗಳಲ್ಲಿ ಮೊದಲು ಬಂದವರು ಯಾರು, ನಂತರ ಬಂದವರು ಯಾರು ಅಂತ ನಮಗೆ ಸ್ಪಷ್ಟ ತಿಳಿದಿದೆ. ಅಂತೂ ಭಾಗವತ ಧರ್ಮ ಪರಿಪಾಲನೆ ಮಾಡ್ತಾ, ಜನರಿಗೆಲ್ಲ ಭಾಗವತ ಧರ್ಮ ಪ್ರಚಾರ ಮಾಡ್ತಾ, ಲೋಕಕ್ಕೆ ಕ್ಷೇಮ ಉಂಟು ಮಾಡಲಿಕ್ಕೋಸ್ಕರನೇ ಇವರುಗಳ ಅವತಾರ ವಿಶೇಷವಾಗಿ ಆಗಿದೆ. ಒಂದು ಮಾತನ್ನು ಕೂಡ ಹೇಳ್ತಾರೆ, ಪ್ರಹ್ಲಾದರಾಜರ ಜ್ಞಾನ ಹೇಗಿತ್ತು ಅಂದರೆ, ಕೆಲವು ಜ್ಞಾನಿಗಳಿಗೆ ಭಗವಂತ ದರ್ಶನ ಹೇಗೆ ಕೊಡ್ತಾನೆ ಅಂದರೆ, ಈ ಕನ್ನಡಿಯಲ್ಲಿ ನಾವು ನಮ್ಮ ಮುಖ ನೋಡ್ತೀವಿ, ಎಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ನೋಡ್ತಾರೆ ಭಗವಂತನನ್ನು ತಮ್ಮ ಹೃದಯದ ಒಳಗಡೆ. ಕೆಲವರು ಕನಸಿನಲ್ಲಿ ನೋಡೋ ಥರ, ಕನಸಿನಲ್ಲೂ ಭಗವಂತ ಕಾಣ್ತಾನೆ, ಸ್ವಲ್ಪ ಏನೋ ಆಚೆ ಈಚೆ ಅಸ್ಪಷ್ಟವಾಗಿ ಕಾಣ್ತಾನೆ. ಆ ಥರ ಅಸ್ಪಷ್ಟವಾಗಿ ಕಾಣೋದು ಕೂಡ ಇದೆಯಂತೆ ಕೆಲವರಿಗೆ ನೀರಿನಲ್ಲಿ ನಿಂತಾಗ ನಮ್ಮ ಮುಖ ಕಾಣುತ್ತೆ, ಅಥವಾ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಕಾಣ್ತಾ ಇದೆ. ಅದು ಕಾಣಬೇಕಾದ್ರೆ ಹೇಗೆ ಕಾಣುತ್ತಲ್ಲ ಆ ಥರ ಭಗವಂತ ಕೆಲವರಿಗೆ ಕಾಣ್ತಾನಂತೆ. ಇನ್ನು ಕೆಲವರಿಗೆ ಛಾಯಾತಪಯೋಹೋ ಅಂತ ಅಂತ ಹೇಳ್ತಾರೆ. ನೆರಳು, ಸ್ವಲ್ಪ ಈ ಬೆಳಕೆಲ್ಲ ಚೆನ್ನಾಗೇ ಇದೆ, ನೆರಳು, ಆ ನೆರಳಿನಲ್ಲಿ ಬೆಳಕೆಲ್ಲ ಇದ್ದಾಗ ವಸ್ತುಗಳು ನಮ್ಗೆ ಹೇಗೆ ಕಾಣುತ್ತೆ ಆ ಥರ ಕಾಣ್ತಾ ಇದೆ ಅಂತ. ಹೀಗೆ ಅನೇಕ ತರಹದ ಜ್ಞಾನವನ್ನು ಜ್ಞಾನಿಗಳು ಪಡ್ಕೊಂಡಿರ್ತಾರೆ. ನಮ್ಮ ಪ್ರಹ್ಲಾದರಾಜರು ಬಹಳ ಸ್ಪಷ್ಟವಾಗಿ ಭಗವಂತರನ್ನು ಕಾಣ್ತಾ ಇದ್ದರು ಅಂತ. ಇಂಥ ವಿಶೇಷತೆ ಪ್ರಹ್ಲಾದರಾಜರಿಗಿದೆ. ಅಂತಹ ಪುಣ್ಯಾತ್ಮರಾದ ಆ ಪ್ರಹ್ಲಾದರಾಜರ ಅವತಾರ ನಮ್ಮ ಕುಲಗುರುಗಳಾದ ಈ ವ್ಯಾಸರಾಜರು. ಅಂಥ ವ್ಯಾಸರಾಜರ ಜನ್ಮ ದಿವಸ ಅವರು ಬಂದ ಕ್ರಮ ಹೇಗೆ ಅನ್ನೋದನ್ನು ನಮಗೆ ಗ್ರಂಥಗಳಲ್ಲಿ ಅನೇಕ ರೀತಿಯಾಗಿ ತಿಳಿಸಿದ್ದಾರೆ. ಅದನ್ನು ಮೊದಲಿಗೆ ವ್ಯಾಸಯೋಗಿ ಚರಿತ್ರೆಯ ಮುಖಾಂತರ ನಮಗೆ ವ್ಯಾಸರಾಜರ ಜನ್ಮ ಹೇಗಾಯಿತು ಅನ್ನೋದನ್ನು ಸೋಮನಾಥ ಕವಿ ವರ್ಣಿಸೋದು ಹೇಗೆ ಅನ್ನೋದನ್ನು ಗಮನಿಸೋಣ. ಸೋಮನಾಥ ಕವಿ ಸಾಮಾನ್ಯನಲ್ಲ. ಇವನು ಬರೆದು ಈ ಗ್ರಂಥವನ್ನು ಮುಂದಿಟ್ಟಾಗ ವ್ಯಾಸರಾಜರ ಮುಂದೆ ಇಬ್ಬರು ಬರ್ತಾರೆ ಹಾಡೋರು, ಅವ್ರ ಕೈಲಿ ಹಾಡಿಸ್ತಾರೆ ಈ ವ್ಯಾಸಯೋಗಿ ಚರಿತೆಯನ್ನು. ಅದನ್ನು ಸ್ವಯಂ ವ್ಯಾಸರಾಜರು ಕಿವಿಯಿಂದ ಕೇಳ್ತಾರೆ. ಕೇಳಿ ತಾವು ಸಂತೋಷಪಟ್ಟು ತಲೆ ದೂಗಿಸ್ತಾರೆ. ತಲೆ ದೂಗಿಸೋದು ಅಂದರೆ ದೊಡ್ಡ ವಿಷಯ. ಮಹಾತ್ಮನು ನಾವು ಎಷ್ಟೋ ಬಾರಿ ಅಂದ್ಕೊಳ್ತೀವಿ, ದೊಡ್ಡವರು ಏನು ಹೇಳಲೇ ಇಲ್ವಲ್ಲ ನಮ್ಮ ಬಗ್ಗೆ ಅಂತ. ಅವ್ರು ಹೇಳೋದು ಬೇಡ, ಅವರು ತಲೆ ದೂಗಿ ಸಮ್ಮತಿ ಸೂಚಿಸಿದರೆ ಸಾಕು, ಅದು ತುಂಬ ದೊಡ್ಡ ವಿಷಯ. ಅವ್ರು ಹೇಳ್ತಾನೆ, ವ್ಯಾಸರಾಜರ ಅಪೇಕ್ಷೆ ಅವನಿಗೆ ಹೇಗಿತ್ತು ಅಂದರೆ, ಅವರು ತುಂಬ ಎತ್ತರದ ಮೇರು ಪರ್ವತ. ಆ ಮೇರು ಪರ್ವತದಂತಹ ಅವರು ನಿಜವಾಗಿ ಒಬ್ಬ ಪಂಡಿತ ವಿದ್ವಾಂಸ ಅಂತ ಅವನು ಗುರುತಿಸಬೇಕು ಅಂದರೆ
ಅವರು ಬಾಯಿ ಬಿಟ್ಟು ಹೇಳಬೇಕಾಗಿಲ್ವಂತೆ. ಅವರ ಮುಂದೆ ಹೋಗಿ ನಿಜವಾಗಿ ಅವನೊಬ್ಬ ದೊಡ್ಡ ವಿದ್ವಾಂಸ ಅಂತ ತನಗೆ ನಿಜವಾಗಿ ತೀರ್ಮಾನ ಮಾಡ್ಕೊಬೇಕು ಅಂದರೆ ಅಂಥವರ ಮುಂದೆ ಹೋಗಿ ನಿಂತು ತಾನು ಅವರು ತಲೆ ದೂಗಿಸುವಂತೆ ಮಾಡಿದರೆ ಸಾಕಂತೆ. ಅವ್ರು ನಗ್ತಾ ಮಂದಹಾಸ ಬೀರ್ತಾ ಆಯಿತು ಅಂತ ಹಿಂಗೆ ತಲೆ ಅಲ್ಲಾಡಿಸಿದ್ರೆ ಸಾಕಂತೆ. ಅವನು ವಿದ್ಯಾಸು ವಿದ್ಯಾವತಾಂ, ತುಂಬ ದೊಡ್ಡ ಸ್ಥಾನದಲ್ಲಿರೋನು ಅಂತ ವರ್ಣಿಸ್ತಾರೆ. ಹೀಗೆ ವ್ಯಾಸರಾಜರಂತಹ ದೊಡ್ಡ ವ್ಯಕ್ತಿಗಳ ಮುಂದೆ ಹಾಡಿ ಹೊಗಳಿದ ಕೀರ್ತಿ ಇದು ಸೋಮನಾಥ ಕವಿಗೆ ಸೇರಬೇಕು. ಯಾಕೆಂದರೆ ಇವನ ಗ್ರಂಥವನ್ನು ಅಲ್ಲಿರೋರು ಸಭೆಯಲ್ಲಿ ವ್ಯಾಸರಾಜರ ಮುಂದೆನೇ ಹೇಳಿದ್ದುಂಟು. ಕೆಲವರು ಹೇಳೋದೇನು, ವ್ಯಾಸಯೋಗಿ ಚರಿತೆಯನ್ನು ಬರೀತಾ ವ್ಯಾಸರಾಜರಿಗೆ ತುಂಬ ಅಂದರೆ ವಯಸ್ಸಿನ ಅವಸ್ಥೆಯಲ್ಲಿದ್ದರು, ತುಂಬ ವಯಸ್ಸಾಗಿತ್ತು. ಆ ಸಂದರ್ಭದಲ್ಲಿ ಸೋಮನಾಥ ಕವಿಗೂ ಅವ್ರಿಗೂ ಭೇಟಿಯಾಗತ್ತೆ. ಅದು ಕೂಡ ವ್ಯಾಸರಾಜರ ಶಿಷ್ಯರು ನಾರಾಯಣ ಯತಿಗಳು ಅಂತ ಇರ್ತಾರೆ. ಆ ನಾರಾಯಣ ಯತಿಗಳ ಶಿಷ್ಯ ಈ ಸೋಮನಾಥ ಕವಿ. ನಾರಾಯಣ ಯತಿಗಳು ವಿಜಯನಗರಕ್ಕೆ ಬರಬೇಕು ನೀವು ಅಂತ ಈ ಸೋಮನಾಥ ಕವಿಗಳನ್ನು ಆಹ್ವಾನ ಮಾಡ್ತಾರೆ, ಗುರುಗಳ ದರ್ಶನ ಆಗಬೇಕು ಅಂತ. ಆಗ ಸೋಮನಾಥ ಕವಿಯ ಭೇಟಿ ವ್ಯಾಸರಾಜರಿಗಾಗುತ್ತೆ. ಆಗ ತಾನು ಒಂದು ಕೃತಿಯನ್ನು ರಚನೆ ಮಾಡಿದ್ದನ್ನು ಅರ್ಪಣೆ ಮಾಡ್ತಾನೆ. ಆಗ ವ್ಯಾಸರಾಜರು ತಲೆ ದೂಗಿದ್ರು ಅಂತ ಇಷ್ಟು ಘಟನೆಗಳನ್ನು ಈ ವ್ಯಾಸಯೋಗಿ ಚರಿತೆಯ ಬಗ್ಗೆ ನಾವು ಕೇಳ್ತೀವಿ. ಇಲ್ಲಿ ಸೋಮನಾಥ ಕವಿ ತಾನು ಮೊದಲಿಗೆ ಹೇಳ್ತಾನೆ, ವರ್ಣನೆ ಮಾಡ್ತಾ, ವ್ಯಾಸರಾಜರು ಹುಟ್ಟೋ ಮುಂಚೆ ಅವರ ತಂದೆ ತಾಯಿಗಳಿಗೆ ಎಷ್ಟು ಚಿಂತೆ ಇತ್ತು. ಅವರು ಜೀವನದಲ್ಲಿ ಎಲ್ಲವನ್ನೂ ಪಡ್ಕೊಂಡಿದ್ರು, ಆದರೆ ಯಾಕೋ ಇದೊಂದು ಪಡ್ಕೊಂಡಿರಲಿಲ್ಲ, ಯಾವುದು ಸಂತಾನ, ಅಂದರೆ ಮಕ್ಕಳಾಗಿರಲಿಲ್ಲ. ಬಹಳ ಕಷ್ಟಪಡ್ತಾಯಿದ್ರು. ಆ ನೋವು ಅವರಿಗೆ ಬಹಳ ತಾಕಿತ್ತು. ಹೇಗಾದರೂ ಒಂದು ಉತ್ತಮ ಸಂತಾನ ಪಡಿಬೇಕು ಅನ್ನುವ ಬಯಕೆ ಇತ್ತು ಅವರಿಗೆ. ಹೇಗೆ ಪಡೆಯೋದು, ಅದಕ್ಕೆಲ್ಲ ಪ್ರಯತ್ನವೂ ನಡೆದು ಹೋಗಿತ್ತು. ಎಲ್ಲ ಪ್ರಯತ್ನ ಆದರೂ ಕೂಡ ಯಾಕೋ ಭಗವಂತ ಇನ್ನೂ ನಮ್ಮ ಮೇಲೆ ಕಾರುಣ್ಯ ತೋರ್ತಾ ಇಲ್ಲ ಅಂತ ಈ ದಂಪತಿಗಳಿಗೆ ಅನಿಸಿದೆ. ಅದನ್ನು ಮುಂದೆ ವಿಸ್ತಾರವಾಗಿ ವಿವರಣೆ ಮಾಡ್ತಾರೆ. ಅದರ ಮೊದಲಿಗೆ ಒಂದು ಸುಂದರವಾದ ಘಟನೆಯನ್ನು ಸೋಮನಾಥ ಕವಿ ವರ್ಣಿಸ್ತಾನೆ. ಇದು ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಮೊದಲು ಬದರಿಕಾಶ್ರಮಕ್ಕೆ ಕೆಲವು ಋಷಿಮುನಿಗಳೆಲ್ಲ ಹೋಗಿದ್ದಾರೆ. ಯಾರನ್ನು ನೋಡ್ಲಿಕ್ಕೆ ಹೋಗಿರ್ತಾರೆ? ವೇದವ್ಯಾಸರನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ. ವೇದವ್ಯಾಸರನ್ನು ನೋಡಿ ತಾವು ನಮಸ್ಕಾರ ಮಾಡಿದರಂತೆ ಋಷಿಮುನಿಗಳೆಲ್ಲ. ಮಹಾನುಭಾವರಾದ ನಿಮ್ಮ ದರ್ಶನ ಇವತ್ತಾಯಿತು, ಅಹೋ ಪುಣ್ಯಂ ಅಹೋ ಭಾಗ್ಯಂ, ನಮ್ಮ ಭಾಗ್ಯ ನಮ್ಮ ಪುಣ್ಯ ಇವತ್ತು ಅಂತ. ಅದಾದ ಮೇಲೆ ವೇದವ್ಯಾಸರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನೋಡಿ ಬಂದ ಮುನಿಗಳಿಗೆಲ್ಲ ನೀವು ಸತ್ಕಾರ ಮಾಡಿ ಆಸನ ಹಾಕ್ರಿ ಅಂತ. ತಕ್ಷಣ ಎಲ್ಲ ಆಸನದ ವ್ಯವಸ್ಥೆ ಗಡಿಬಿಡಿಯಾಗಿ ಶಿಷ್ಯರೆಲ್ಲ ಆಸನದ ವ್ಯವಸ್ಥೆ ಮಾಡ್ತಾರೆ. ಮಾಡಾದಾಗ ಅವರಿಗೆಲ್ಲ ಬಹಳ ಸಂತೋಷ ಆಗುತ್ತೆ. ಎಂಥ ಉಪಚಾರ, ದೊಡ್ಡ ಮುನಿಗಳು, ಚಿಕ್ಕ ಮುನಿಗಳು ನಾವು ಬಂದಾಗ ಅದು ಮಾಡಬೇಕಾದ ಉಪಚಾರ ಏನಿದೆ ಅದು ಎಂದೆಂದಿಗೂ ಭಗವಂತ ಬಿಡಲ್ಲ. ಅದು ವೇದವ್ಯಾಸರಾಗಿದ್ದಾಗಲೂ ಆಯಿತು, ಕೃಷ್ಣನಾಗಿದ್ದಾಗಲಾಯಿತು, ರಾಮನಾಗಿದ್ದಾಗಲೂ ಆಯಿತು, ಯಾವಾಗಲಾದರೂ ಕೂಡ ತಾನು ಈ ಬ್ರಾಹ್ಮಣರು ಋಷಿ ಮುನಿಗಳು ಬಂದಿದ್ದಾರೆ ಅಂದರೆ ಅವರಿಗೆ ಒಳ್ಳೆಯ ಸತ್ಕಾರವನ್ನು ಭಗವಂತ ಮಾಡ್ತಾ ಇದ್ದ. ಅದನ್ನು ನಮಗೆ ತೋರಿಸ್ತಾ ಇದ್ದಾನೆ, ನಾವು ಹೇಗೆ ಸತ್ಕಾರ ಮಾಡಬೇಕು ಅಂತ. ಇಲ್ಲಿ ಹೇಳ್ತಾರೆ ಸೋಮನಾಥ ಕವಿ, ಬೃಸಿ ಸಮರ್ಪಣಾದಿ, ಬೃಸಿ ಅಂತ ಒಂದು ರೀತಿಯಾದ ವಿಶೇಷ ಹುಲ್ಲುಗಳು, ಆ ಹುಲ್ಲುಗಳಿಂದ ನಿರ್ಮಾಣ ಮಾಡಿದ ಚಾಪೆ ಆಸನ, ಅಂಥ ಆಸನವನ್ನು ಸಮರ್ಪಣೆ ಮಾಡಿದರು. ಆಗ ಮುದಿತ ಮನಸಃ, ಬಹಳ ಸಂತೋಷ ಆಯಿತು ಎಲ್ಲ ಋಷಿಮುನಿಗಳಿಗೆ. ಆದರೆ ತಾವು ರುಜುಗಳು ನೇರವಾಗಿ ನಿಲ್ಲಬೇಕಾಗಿತ್ತು, ಆದರೆ ಬಾಗಿ ನಿಂತಿದ್ದಾರಂತೆ ಎಲ್ಲ ಋಷಿಮುನಿಗಳು. ಯಾಕೆಂದರೆ ನೇರವಾಗಿ ದೊಡ್ಡವ್ರ ಮುಂದೆ ಹೋಗಿ ಒಂಥರ ಶ್ರೀಮದ್ ಗಾಂಭೀರ್ಯದಿಂದ ನಿಂತರೆ ಅದು ಗೌರವ ಸೂಚಕ ಅಲ್ಲ. ಸ್ವಲ್ಪ ತಲೆ ಬಗ್ಗಿಸಿ ಬಾಗಿಕೊಂಡು ಅವರ ಜೊತೆ ಮಾತನಾಡಬೇಕು. ಹಾಗೆ ಹಿಂಗೆ ಕೂತು ನಿಂತು ಹಾಗೆ ಮಾತನಾಡಬಾರದು. ಅದು ದೊಡ್ಡವರ ಬಳಿ ಹೋಗಬೇಕಾದ್ರೆ ಮಾಡಬೇಕಾದ ಕರ್ತವ್ಯ. ಅದನ್ನು ಈ ಎಲ್ಲ ಋಷಿಮುನಿಗಳು ಆಚರಿಸಿದ್ದಾರೆ, ಬಾಗ್ತಾರಂತೆ. ಆದರೆ ಬಗ್ಗಿದ್ದು ದೇಹ ಹೊರತು ತಮ್ಮ ನಡೆ ನುಡಿಗಳಲ್ಲಿ ಮಾತ್ರ ಯಾವತ್ತೂ ಬಗ್ಗಿಲ್ಲ. ಅಂದರೆ ಅಷ್ಟು ನೇರ ಅವರು, ಪ್ರಾಮಾಣಿಕವಾಗಿ ಅವರು ಋಷಿಮುನಿಗಳು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ಅಂಥ ಇವರ ಮೇಲೆ ವೇದವ್ಯಾಸರ ಕೃಪಾ ಕಟಾಕ್ಷ ಬಿತ್ತು. ನೋಡಿದಾಗ ಅವರು ಮಾತನಾಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ ವೇದವ್ಯಾಸರು. ಅಯೇ ತಪೋಧನಾಹ, ಮಹಾತಪಸ್ವಿಗಳೇ, ನೀವು ವಾನಪ್ರಸ್ಥಾಶ್ರಮದವರು. ಅವ್ರು ಹೇಳ್ತಾರೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದವರು, ಆಮೇಲೆ ಸನ್ಯಾಸಿಗಳಾಗಿ ನೀವು ದೀಕ್ಷೆಯನ್ನು ಹೊತ್ತು ನೀವು ಲೋಕದಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದೀರಿ. ಯಾಕೆ ಸನ್ಯಾಸ ದೀಕ್ಷೆ ಅಂದರೆ ಎಲ್ಲವನ್ನು ಬಿಡೋದು, ಎಲ್ಲವನ್ನು ತ್ಯಾಗ ಮಾಡಿ ನೀವು ಹೊರಟು ಇಂದಿನ ದಿವಸ ನೀವು ನಮ್ಮ ಆಶ್ರಮಕ್ಕೆ ಬಂದಿದ್ದೀರಿ. ನಿಮ್ಮನ್ನು ನೋಡ್ತಾ ಇದ್ದರೆ ಆ ಸೂರ್ಯನೇ ಬಂದ ಹಾಗಿದೆ ಅಂತ. ಅಂದರೆ ಆ ಸೂರ್ಯನ ಕಾಂತಿ ತೇಜಸ್ಸು ಇವರ ಮುಖದಲ್ಲಿ ಫಳ ಹೊಳಿತಾ ಇದೆ. ಅಂಥ ಈ ಋಷಿಮುನಿಗಳು ಬಂದಾಗ ಹೇಳ್ತಾರವರು, ಬಹಳ ಕಾಲ ಆಯಿತು ನೀವೆಲ್ಲ ಬಂದು, ನಿಮಗೆ ಸ್ವಾಗತ ಅಂತ ಹೇಳ್ತಾರಂತೆ ವೇದವ್ಯಾಸರು. ಎಂಥ ಭವ್ಯವಾದ ವಿಷಯ.
ಮುಂದುವರಿಸ್ತಾರೆ ವೇದವ್ಯಾಸರು ಹಾಗೆ ಮಾತನ್ನು. ಇದೆಲ್ಲ ಸೋಮನಾಥ ಕವಿ ನಮಗೆ ಕಣ್ಣು ಕಟ್ಟೋ ಹಾಗೆ ತಾನು ವಿವರಣೆ ಮಾಡಿದ್ದಾನೆ. ಭದ್ರಂ ಕಿಮಾರಣ್ಯ ಫಲಾಶಿನಾಂಬಃ, ನೀವೆಲ್ಲ ಕಾಡಿನಲ್ಲಿ ಗೆಡ್ಡೆ ಗೆಣಸು ಆ ಹಣ್ಣುಗಳು ಇದೆಲ್ಲ ತಿಂದುಕೊಂಡು ಇದ್ದೀರಿ, ಆರಾಮಾಗಿದ್ದೀರಾ, ಎಲ್ಲ ಆಹಾರ ಸಿಕ್ಕೊಂಡು ನೀವು ಆರಾಮಾಗಿದ್ದೀರಾ. ಜೊತೆಗೆ ನಿಮ್ಗೆ ಯಾರೂ ಅಲ್ಲಿ ಜೊತೆಗೆ ಇರೋದಿಲ್ಲ, ವಾಸ ನೀವೇ ಇರ್ತೀರಿ, ತಪಸ್ಸು ಮಾಡ್ತಾ ಕೂತಿರ್ತೀರಿ, ಸಹಾಯಕ್ಕೆ ಯಾರಿರ್ತಾರೆ, ಜಿಂಕೆಗಳ ಜೊತೆಗೆ ಸಂಘವನ್ನು ಹೊಂದಿದ್ದೀರೇನು ಅಂತ. ಅಂದರೆ ಕಾಡಿನಲ್ಲಿ ಇನ್ಯಾರೂ ಸಿಗಲ್ಲ, ಇರೋದಿದ್ರೆ ಜಿಂಕೆ ಅಲ್ಲಲ್ಲಿ ಓಡಾಡ್ತಾ ಇರುತ್ತೆ ಅಷ್ಟೇ, ಬಿಟ್ಟರೆ ಇನ್ಯಾವ ಕೆಟ್ಟ ಪ್ರಾಣಿಗಳು ಹತ್ತಿರಕ್ಕೂ ಬರಲ್ಲ. ಯಾಕೆಂದರೆ ಇವರ ತಪಸ್ಸಿನ ಪ್ರಭಾವ ಎಲ್ಲ ಮೃಗಗಳು ತಮ್ಮ ಕೆಟ್ಟ ಬುದ್ಧಿಯನ್ನು ಕಳ್ಕೊಂಡು ಬಿಡ್ತವೆ. ಅಂಥ ದೊಡ್ಡ ತಪಸ್ಸು, ನಿರ್ವಿಘ್ನವಾಗಿ ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದೀರಾ, ಆರಾಮಾಗಿದ್ದೀರಾ. ನಿಮ್ಮ ಸಂಪತ್ತು ಯಾವ ಸಂಪತ್ತು, ನಿರ್ವಿಘ್ನವಾಗಿ ತಪಸ್ಸನ್ನು ಏನು ಮಾಡ್ತಾ ಇದ್ದೀರಿ ಅಂತಹ ಸಂಪತ್ತಿಗೇನು ತೊಂದರೆ ಬರಲಿಲ್ವಾ ತಾನೇ ಅಂತ ಇಷ್ಟು ವೇದವ್ಯಾಸರು ವಿಚಾರಿಸ್ತಾರೆ. ವಿಚಾರಿಸಿ ಆದಮೇಲೆ ಅವ್ರು ಹೇಳ್ತಾರೆ, ನಿಮಗೆ ಯಾಕೆ ಯಾವುದರಿಂದನೂ ತೊಂದರೆ ಆಗ್ತಾ ಇಲ್ಲ ಕಾಡಿನಲ್ಲಿ ಅಂದರೆ ವಿಷ್ಣು ಭಕ್ತಿ, ನಿಮ್ಮಲ್ಲಿರೋಂತಹ ಆ ವಿಷ್ಣು ಭಕ್ತಿ ಏನಿದೆ ಅದರಿಂದ ನೀವು ಆರಾಮಾಗಿ ಇದ್ದೀರಿ ಅಂತ ಇಷ್ಟೆಲ್ಲ ಹೇಳಿದ್ರು. ಇಷ್ಟೆಲ್ಲ ಆದಮೇಲೆ ವಿಚಾರಿಸಿದೆ ಆದಮೇಲೆ ಇತ್ತಂ ಕ್ಷೇಮಾನುಯೋಗ ಪುರೋಗಾಂ ಇಯತ್ತಾಮಿವ ಅಪರೋಕ್ಷಯಂತಿ, ಹೇಗೆ ಅಂದರೆ ಇವರು ಏನೇನು ಹೇಗಿದ್ದರು ಕಾಡಿನಲ್ಲಿ ಅನ್ನೋದನ್ನು ಸುಂದರವಾಗಿ ಅವ್ರು ವರ್ಣನೆ ಮಾಡಾಯಿತು. ಅಂದರೆ ವೇದವ್ಯಾಸರು ಅಪರೋಕ್ಷ ಜ್ಞಾನಿಗಳು, ನಿಜವಾಗಿ ವೇದವ್ಯಾಸರ ಅಪರೋಕ್ಷ ನಮಗಾಗಬೇಕು. ಅವರು ಅಪರೋಕ್ಷ ಜ್ಞಾನಿಗಳೇ ನಿಜ, ಅವರು ದೊಡ್ಡ ಜ್ಞಾನಿ, ಭಗವಂತನೇ ತಾನೆ ವೇದವ್ಯಾಸರು. ಅವರಿಗೆ ಈ ಋಷಿಮುನಿಗಳು ಏನೇನು ಮಾಡ್ತಾ ಇದ್ರು ಹೇಗಿದ್ದರು ಎಲ್ಲ ಗೊತ್ತಿದೆ. ಅದಕ್ಕಾಗಿ ಅವರು ವಿಚಾರಿಸಿದ್ರು ಹೀಗೆಲ್ಲ. ಆಗ ಇವರಿಗೆಲ್ಲ ಅನ್ನಿಸ್ತು ಋಷಿಮುನಿಗಳಿಗೆ, ದೂರದಲ್ಲಿ ಬದರಿಕಾಶ್ರಮದಲ್ಲಿ ಇದ್ದವರು ನಾವು ಏನೇನು ಮಾಡ್ತೀವಿ ಅದೆಲ್ಲವೂ ಇವರಿಗೆ ಗೊತ್ತಿದೆ ಅಂತ ಬಹಳ ಮನಸ್ಸಿನಲ್ಲಿ ಅಂದುಕೊಂಡು ತಾವು ಹೇಳ್ತಾರೆ. ಮುಂದೆ ಮಾತನಾಡ್ತಾ, ಏನಿಲ್ಲ ನಮಗೆ ಒಂದು ನಡುಕ ಶುರುವಾಗಿದೆ, ನಮಗೇನೋ ಒಂಥರ ಭಯ ಶುರುವಾಗಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲೆಲ್ಲ ನಿರ್ವಿಘ್ನವಾಗಿ ಆಚರಣೆ ಮಾಡ್ಕೊಂಡಿದ್ದೀರಾ, ಆರಾಮಾಗಿದ್ದೀರಾ ಅಂತ ಕೇಳಿದಾಗ ಅವರೇನು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಆ ಪ್ರತಿಕ್ರಿಯೆ ಏನು ಪ್ರತಿಕ್ರಿಯೆ, ಆರಾಮಾಗಿದ್ದೀರಾ ಹಾಗೆ ಹೇಗೆ ಅಂದಾಗ ಹೂ ಅಂತ ಹೇಳಲಿಲ್ಲ. ಅವ್ರು ಮಿಕ್ಕಿದ್ದಕ್ಕೆಲ್ಲ ಸಮ್ಮತಿ ಸೂಚಿಸಿದ್ರು. ಆದರೆ ಒಂದು ಕಡೆ ಭಯ ಇದೆ. ಏನು ಭಯ, ನಡುಕ ಏನು ಅಂದರೆ, ನಮಗೆ ನಮ್ಮ ಹತ್ತಿರ ಭಾಗವತ ಮೂರ್ಧನ್ಯಸ್ಯ, ಭಗವದ್ಭಕ್ತರಲ್ಲಿ ಎತ್ತರದ ಸ್ಥಾನದಲ್ಲಿರುವಂಥ ನಾರದರು, ಆ ನಾರದರೇನಿದ್ರು ಅವರು ಲೋಕದಲ್ಲೆಲ್ಲ ಸಂಚಾರ ಮಾಡಿ ಬರೋರು. ಅವರು ವೀಣೆಯನ್ನು ಹಿಡ್ಕೊಡ್ತಾ, ಮಹತಿ ಎನ್ನುವ ವೀಣೆಯನ್ನು ಧರಿಸ್ತಾ ಎಲ್ಲ ಕಡೆ ಸಂಚಾರ ಮಾಡಿ ಭಗವಂತನ ಆ ಭಕ್ತಿಯನ್ನು ಪ್ರಚಾರ ಮಾಡ್ತಾ, ಅವನ ಮೇಲೆ ಭಕ್ತಿ ಬರೋ ಥರ ಸ್ತೋತ್ರವನ್ನು ಮಾಡ್ತಾ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾರೆ. ಅಂಥ ನಾರದರು ನಮಗೆ ಬಂದು ಒಂದು ವಿಷಯ ತಿಳಿಸಿದ್ರು, ಅದು ನಮಗೆ ಚಿಂತೆಗೆ ಕಾರಣ ಆಗಿದೆ. ಏನು ವಿಷಯ ತಿಳಿಸಿದ್ರು ನಾರದರು? ಜಗತ್ ಪಾಷಂಡಾಕ್ರಾಂತಂ ಅಸ್ಮಾಭಿಶ್ರುತಂ, ಇಡೀ ಜಗತ್ತು ಪಾಷಂಡ ಆಗೋಗಿದೆ, ನಾಸ್ತಿಕ ಜಗತ್ತು. ನಾಸ್ತಿಕ ಜಗತ್ತು, ವೇದದ ಮೇಲೆ ದ್ವೇಷ, ಸಾತ್ವಿಕ ಸಜ್ಜನ ಮೇಲೆ ದ್ವೇಷ, ಈ ಕಡೆ ದೇವರಿಲ್ಲ ಹಾಗೆ ಹೀಗೆ ಬಾಯಿಗೆ ಬಂದ ಹಾಗೆ ಎಲ್ಲರನ್ನೂ ಕೂಡ ಧೂಳಿಪಟ ಮಾಡೋ ಥರ ಒಂದು ದೊಡ್ಡ ಕ್ರಾಂತಿ ಆಗೋಗಿದೆ ಲೋಕದಲ್ಲಿ. ನಮಗೆ ಬಹಳ ಕಷ್ಟ ಆಗ್ತಾ ಇದೆ. ಈ ಪಾಷಂಡಿಗಳ ಮಧ್ಯದಲ್ಲಿ, ನಾಸ್ತಿಕರ ಮಧ್ಯದಲ್ಲಿ ಬದುಕೋದು ನಮಗೆ ತುಂಬ ಕಷ್ಟ ಆಗಿದೆ. ಯಜ್ಞ ಯಾಗಾದಿಗಳ ಆಚರಣೆ ಮಾಡೋದು ಹೇಗೆ ಇನ್ನು ಮುಂದೆ ನಮಗೆ ಬಹಳ ಚಿಂತೆ ಆಗಿದೆ ಅಂತ ಇಷ್ಟನ್ನು ಹೇಳಿ ಅವ್ರು ಹೇಳ್ತಾರೆ, ನಿಮಗಿದೆಲ್ಲ ಗೊತ್ತಿದೆ ವಿಷಯ, ನಾರದರು ಹೇಳಿದ್ದು ನಾವು ಬಂದು ನಿಮಗೇನೋ ಹೊಸದಾಗಿ ಹೇಳ್ತಾ ಇಲ್ಲ, ಅದೆಲ್ಲ ನಿಮಗೆ ಗೊತ್ತಿದೆ. ಆದರೂ ಕೂಡ ನಾವು ನಿಮಗೆ ನಿವೇದನೆ ಮಾಡೋದು ನಮ್ಮ ಕರ್ತವ್ಯ ಅಂತ ನಿವೇದನೆ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಒಂದು ಮಾತನ್ನು ಮುಂದುವರಿಸ್ತಾರೆ. ಹಿಂದೆ ಒಮ್ಮೆ ಗೋಷ್ಠಿ ನಡೆದಿತ್ತು, ಅದು ಚತುರ್ಯುಗ ಧರ್ಮದ ಗೋಷ್ಠಿ. ಆಗಿನ ಕಾಲದಲ್ಲೂ ವಾಕ್ಯಾರ್ಥ ಗೋಷ್ಠಿಗಳು ನಡೀತಾ ಇದ್ವು. ಆ ಋಷಿಮುನಿಗಳೆಲ್ಲ ಹೇಳ್ತಾರೆ, ಆವಾಗ ಹಿಂದೆ ಒಮ್ಮೆ ಗೋಷ್ಠಿ ನಡೆದಿದ್ದಾಗ ಅಲ್ಲಿ ಒಂದೊಂದು ಯುಗ ಧರ್ಮದ ಜಿಜ್ಞಾಸೆ ಬಂತು. ಕಲಿಯುಗದ ಧರ್ಮ ಹೇಗೆ, ಕೃತಯುಗದ ಧರ್ಮ ಮತ್ತು ದ್ವಾಪರ ಯುಗದ್ದು, ತ್ರೇತಾಯುಗದ್ದು, ಪ್ರತಿಯೊಂದು ಧರ್ಮಗಳ ಜಿಜ್ಞಾಸೆ ಬಂದಾಗ ವಿಚಾರ ನಡೀತಾ ಹೋಯಿತು. ಆಗ ಒಂದು ಮಾತು ಬಂತು. ಏನು ಮಾತು ಬಂತು ಅದನ್ನು ನೀವೇ ಹೇಳಿದಿರಿ ಅಂತ ಹೇಳ್ತಾರೆ ಇವರೆಲ್ಲ ಋಷಿಮುನಿಗಳು. ಏನು ಹೇಳಿದರು ಅಂದರೆ, ವೇದವ್ಯಾಸರಾಗ ಕಲಿಯುಗ ಇನ್ನೇನು ಸಮೀಪಕ್ಕೆ, ಕಲಿಯುಗದಲ್ಲಿ ಹೇಗೆ ಆಗತ್ತೆ ಅಂತ, ಕಲಿಯುಗದಲ್ಲಿ ಯಾವಾಗ ಏನೇನು ನಡೆಯುತ್ತೆ ಅನ್ನೋದನ್ನು ವೇದವ್ಯಾಸರು ತಮ್ಮ ಪುರಾಣಗಳಲ್ಲೇ ವಿಸ್ತಾರವಾಗಿ ಹೇಳಿದ್ದಾರೆ. ಅಂಥ ಇವರು ಕಲಿಕಾಲದಲ್ಲಿ ದ್ವಾಪರ ಯುಗ ನಂತರ ಏನು ಕಲಿಯುಗ ಬರ್ತಾ ಇದೆ, ಆ ಕಲಿಯುಗ ಅಂತ ಬರುವಂತಹ ಸಂದರ್ಭದಲ್ಲಿ ಮುಂದಕ್ಕೆ ಕಲಿಯುಗದ ಕೊನೆಗೆ ಮಧ್ಯದಲ್ಲಿ ಏನೇನೇನಾಗತ್ತೆ ಅಂತ ಎಲ್ಲವನ್ನು ಕೂಡ ತಿಳಿಸಿದ್ರಿ. ಆ ಭಯ ನಮಗೀಗ ಆಗ್ತಾ ಇದೆ. ಇದು ಹೇಗೆ ಇದೆ ಅಂತಂದರೆ,
ಒಂದು ತಾರುಣ್ಯ, ಒಂದು ಯೌವನಾವಸ್ಥೆಯಲ್ಲಿರುವಂಥ ಒಂದು ಸರ್ಪ, ವಿಷಾಕಾರವಂಥ ಸರ್ಪ. ಆ ವಿಷಾಕಾರವಂಥ ಸರ್ಪ ಅದು ಏನು ವಯಸ್ಸಾಗಿಲ್ಲ, ಬಹಳ ತಾರುಣ್ಯದಲ್ಲಿದೆ, ಬಹಳ ಬುಸುಗುಡ್ತಾ ಇರುತ್ತೆ. ಆ ವಿಷದ ಗಾಳಿ ಬೀಸಿದ್ರೆ ಸಾಕು ಎಲ್ಲ ಮೂರ್ಛಿತರಾಗ್ಬಿಡ್ತಾರೆ. ಆ ಥರ ಒಂದು ಬಲಿಷ್ಠವಾದ ಒಂದು ಸರ್ಪ. ಆ ಥರ ನಮಗೆ ಈ ಪಾಷಂಡಿಗಳು, ನಾಸ್ತಿಕರ ಗಾಳಿ ಜೋರಾಗಿ ಲೋಕದಲ್ಲಿ ಬೀಸ್ತಾ ಇದೆ. ಈ ಬೀಸಿದ ಗಾಳಿಗೆ ನಮ್ಮ ಜ್ಞಾನ ಎಲ್ಲ ತಿರೋಹಿತ, ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ ಜ್ಞಾನವನ್ನು. ಎಷ್ಟೋ ಜನ ನಾಸ್ತಿಕರಾಗಿ ಪರಿವರ್ತನೆ ಆಗಿಬಿಡ್ತಾ ಇದ್ದಾರೆ. ಈ ಥರ ಎಲ್ಲ ಆಗಬಾರದು, ಬಹಳ ಕಷ್ಟ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು, ಇದರ ಪರಿಹಾರ ಏನು, ದಯವಿಟ್ಟು ತಿಳಿಸ್ಕೊಡಿ. ಪರಿಹಾರ ಅಂತೂ ಬಹಳ ಮುಖ್ಯ ನಮಗೆ ಅಂತ ಇಷ್ಟು ಹೇಳಿದಾಗ ವೇದವ್ಯಾಸರು ಆಗ ಸಮಾಧಾನ ಕೊಡ್ತಾರೆ. ಇತಿ ಪ್ರಕೃಷ್ಟೈ ಮುನಿಭಿಃ ಸಪೃಷ್ಟಃ ಪ್ರಹೃಷ್ಟಚೇತಾ ಪ್ರತಿಸಂಬಭಾಷೆ. ಈ ಥರ ಹೇಳಿದ ಮೇಲೆ ನಗ್ತಾರಂತೆ ವೇದವ್ಯಾಸರು. ನಗ್ತಾ ಹೇಳ್ತಾರಂತೆ, ಯೋಚನೆ ಮಾಡಬೇಡಿ ಅಂತ ಅವರು ನಗ್ತಾ ಹೇಳ್ತಾರೆ. ಆ ನಗು ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ ಈ ಸೋಮನಾಥ ಕವಿ. ಅದು ಹೇಗಿತ್ತು ಅಂದರೆ ಮಂದಹಾಸ ಭರಿತವಾದ ನಗು. ಆ ತುಟಿಗಳನ್ನು ನೋಡಬೇಕು, ಎಂಥ ಅದ್ಭುತವಾದ ಸುಲಕ್ಷಣವಾದ ತುಟಿಗಳು. ಮಂದಹಾಸವನ್ನು ಬೀರ್ತಾ ಎರಡು ತುಟಿಗಳನ್ನು ನೋಡಿದ್ದಾರೆ ಇವರು. ಆ ಮುಗುಳು ನಗೆ ಅದು ಹರಿದು ಬರ್ತಾ ಇದೆಯಂತೆ ನದಿಯ ರೂಪದಲ್ಲಿ. ಅಷ್ಟು ಚೆನ್ನಾಗಿ ವೇದವ್ಯಾಸರು ನಕ್ಕಿದ್ದಾರೆ. ಆಗ ಹೇಳ್ತಾರೆ, ಒಳ್ಳೆ ಸಮಯಕ್ಕೆ ಬಂದು ಈ ಮಾತನ್ನು ಕೇಳಿದಿರಿ. ನಿಮ್ಮ ಪ್ರಶ್ನೆಗೆ ಈ ಕೂಡಲೇ ಪರಿಹಾರ ಖಂಡಿತ ಸಿಗತ್ತೆ. ಅದೇನು ಪರಿಹಾರ ಅನ್ನೋದನ್ನು ನಾನೇ ನಿಮಗೆ ಹೇಳ್ತೇನೆ, ನೀವು ಆಲಿಸ್ರಿ ಅಂತ ವೇದವ್ಯಾಸರು ಹೇಳ್ತಾರೆ. ಅವ್ರು ಹೇಳ್ತಾ ಮೊದಲಿಗೆ ಹನುಮಂತ, ಭೀಮ, ಮಧ್ವಾಚಾರ್ಯರು ಈ ಮೂರು ಜನ ನೆನಪಿಸ್ಕೊಳ್ತಾರೆ ವೇದವ್ಯಾಸರು. ನೋಡಿ, ಕಲಿಕಾಲ ಬಂದಾಗ ಜನರೆಲ್ಲ ತಾವು ತಮ್ಮ ಜ್ಞಾನವನ್ನು ಕಳ್ಕೊಳ್ತಾ ಇದ್ರು. ಆ ಜ್ಞಾನ ಕಳ್ಕೊಳ್ಳೋ ಸಂದರ್ಭದಲ್ಲಿ ಮಧ್ವಾಚಾರ್ಯರಾಗಿ ಆ ಮುಖ್ಯ ಪ್ರಾಣದೇವರು ಅವತರಿಸಿದರು. ನನ್ನ ಆಜ್ಞೆ ಪ್ರಕಾರ ಅವರು ಬಂದರು ಭೂಮಿಗೆ. ಬಂದು ಮಧ್ವ ಅನ್ನುವ ಹೆಸರಿನಿಂದ ಆ ಮುಖ್ಯ ಪ್ರಾಣದೇವರು ಬ್ರಹ್ಮಸೂತ್ರಕ್ಕೆ ಒಂದು ಭಾಷ್ಯ ಬರೆದರು, ನಾನು ಬರೆದ ಬ್ರಹ್ಮಸೂತ್ರಕ್ಕೆ. ಆಗ ಒಂದಿಷ್ಟು ಕಾಲದವರೆಗೆ ಆ ಬ್ರಹ್ಮಸೂತ್ರ ಭಾಷ್ಯದಿಂದ ಯಾರೂ ಕೂಡ ತಮ್ಮ ಜ್ಞಾನದಿಂದ ವಂಚಿತರಾಗಲಿಲ್ಲ. ಅನೇಕರು ಬ್ರಹ್ಮಸೂತ್ರ ಭಾಷ್ಯ ಓದ್ತಾ ತಾವು ಉದ್ಧಾರ ಮಾರ್ಗಕ್ಕೆ ಬಂದರು. ಇನ್ನು ಅದೇ ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರಾಗೋ ಮುಂಚೆ ಭೀಮಸೇನ ದೇವರಾಗಿದ್ದರು. ಆ ಭೀಮಸೇನ ದೇವರಾಗಿದ್ದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಇಲ್ಲಿ ಆ ಭೀಮಸೇನ ದೇವರ ಗದೆ ಏನಿತ್ತು ಅದಕ್ಕೆ ರೇಷ್ಮೆ ವಸ್ತ್ರೆಯಿಂದ ಅಲಂಕಾರ ಮಾಡಿದಂತೆ, ವಸ್ತ್ರದಿಂದ. ಅದು ಆ ರೇಷ್ಮೆ ವಸ್ತ್ರದ ಬಣ್ಣ ಯಾವುದು? ಬಂಗಾರದ ಬಣ್ಣ. ಹಾಗಾದರೆ ಬಂಗಾರದ ಬಣ್ಣ ರೇಷ್ಮೆ ವಸ್ತ್ರ ಏನಿದೆ, ಆ ರೇಷ್ಮೆ ವಸ್ತ್ರದಿಂದ ಆ ಗದೆಗೆ ಅಲಂಕಾರ ಮಾಡಿದ್ರಂತೆ. ಅಂಥ ಗದೆಯನ್ನು ಇಟ್ಕೊಂಡು ಭೀಮಸೇನ ದೇವರು ಹೊರಟಿದ್ರು. ಆ ಗದೆಗೆ ಎಷ್ಟು ಪಾರಣೆ ಆಗಿದೆಯೋ ಗೊತ್ತಿಲ್ಲ ಅಂತಾರೆ. ಎಷ್ಟು ಪಾರಣೆ? ದ್ವಾದಶಿ ಪಾರಣೆ ನಮಗೆ ನೆನಪಾಗತ್ತಲ್ಲ, ಆ ಪಾರಣೆ ಮಾಡೋದು ಅಂದರೆ ಚೆನ್ನಾಗಿ ಬತ್ತು ತಿನ್ನೋದು. ಹಾಗೆ ಆ ಭೀಮಸೇನ ದೇವರ ಗದೆಗೆ ಎಷ್ಟು ಪಾರಣೆ ಆಗಿದೆಯೋ ಗೊತ್ತಿಲ್ಲ, ಅಷ್ಟು ಪಾರಣೆ ಆಗೋಗಿದೆ. ಯಾವುದು? ಧಾರ್ತರಾಷ್ಟ್ರ ಶತಾನಂದಿತ. ಈ ಧೃತರಾಷ್ಟ್ರನ 100 ಜನ ಮಕ್ಕಳು ಆ ಗದೆಗೆ ಪಾರಣೆ ಆಗೋಗಿದ್ದಾರೆ. ಅಂಥ ಗದೆ ಅದು ಭೀಮಸೇನ ದೇವರ ಗದೆ. ಅಂಥ ಮುಖ್ಯ ಪ್ರಾಣದೇವರು ತಾವು ಗದೆಯನ್ನು ಹೊತ್ತುಕೊಂಡು ಭೀಮನಾಗಿ ಬಂದರು, ಆಚಾರ್ಯರಾಗಿ ಬಂದರು, ಹನುಮಂತನಾಗಿಯೂ ಬಂದಿದ್ದರು ಹಿಂದೆ. ಇದನ್ನೆಲ್ಲ ವರ್ಣಿಸ್ತಾ ಸರಿ ಇದೆಲ್ಲ ಹೇಳ್ತಾ ಪ್ರಕೃತಕ್ಕೇನು ಅಂದರೆ, ನೋಡಿ, ಅಂಥ ಮುಖ್ಯ ಪ್ರಾಣದೇವರು ಬಂದು ಒಳ್ಳೆಯ ಗ್ರಂಥಗಳನ್ನು ರಚನೆ ಮಾಡಿ ಹೋದರೂ ಮಧ್ಯಕ್ಕೆ ಈ ದೈತ್ಯರು ಬಿಡೋದಿಲ್ಲ. ಇವ್ರು ಹೇಗೆ ಅಂದರೆ ಆಗಾಗ ಬಂದು ಜನರಿಗೆ ತೊಂದರೆ ಕೊಡೋದೇ ಕೆಲಸ. ಅವರು ಬಂದು ಭಾಷ್ಯ ಗ್ರಂಥ ಬರೆದು ಹೋದರು ನಿಜ, ಆದರೆ ಕಾಲ ಕಳೀತಾ ಮತ್ತೆ ತಾನು ಉಪಟಳವನ್ನು ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಮಧ್ವಾಚಾರ್ಯರು ತಾವು ನಂತರ ಬದರಿಕಾಶ್ರಮಕ್ಕೆ ಹೊರಟರು ತಮ್ಮ ಸಮಯ ಮುಗಿಸಿ. ಅದಾದಮೇಲೆ ಸುಮಾರು ವರ್ಷಗಳ ಕಾಲ ತೊಂದರೆ ಇರಲಿಲ್ಲ. ಅಷ್ಟರಲ್ಲಿ ಮತ್ತೆ ತೊಂದರೆ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಪ್ರಾರ್ಥನೆ ನಮಗೆ ಗೊತ್ತಾಗ್ತಾ ಇದೆ, ಈಗ ಶುರುವಾಗಿದೆ. ಆದರೆ ಯೋಚಿಸಬೇಡಿ, ಸದ್ಯದಲ್ಲೇ ಇತಃ ಪರಂ, ಇನ್ನೇನು ಹತ್ತಿರದಲ್ಲೇ ನಮಗೆ ಈ ಕಾವೇರಿ ನದಿ ಹತ್ತಿರ ಇರುವಂತಹ ಬನ್ನೂರು ಅಂತ ಏನು ಗ್ರಾಮ ಇದೆ, ಆ ಬನ್ನೂರು ಗ್ರಾಮದಲ್ಲಿ ಇಬ್ಬರು ದಂಪತಿಗಳಿದ್ದಾರೆ. ಆ ದಂಪತಿಗಳು ಯಾವಾಗಲೂ ನನ್ನನ್ನೇ ಧ್ಯಾನ ಮಾಡ್ತಾ ಇರ್ತಾರೆ. ನನ್ನನ್ನು ಅವರ ಹೆಸರನ್ನು ಹೇಳ್ತಾರೆ, ಬಲ್ಲಣ ಸುಮತಿ ಲಕ್ಷ್ಮೀದೇವಿ ಅಂತ ಅವರ ಹೆಸರನ್ನು ಹೇಳ್ತಾರೆ. ಅಂಥ ಬಲ್ಲಣ ಸುಮತಿ ಲಕ್ಷ್ಮೀದೇವಿ, ಬಲ್ಲಣ ಸುಮತಿ ಅಂತ ಯತಿರಾಜರ ತಂದೆ ತಾಯಿಗಳ ಹೆಸರು, ಅಂದರೆ ವ್ಯಾಸರಾಜರ ತಂದೆ ತಾಯಿಯ ಹೆಸರು. ವ್ಯಾಸರಾಜರ ಪೂರಾಶ್ರಮದ ನಾಮ ನಮಗೆ ಗೊತ್ತಿದೆ, ಯತಿರಾಜ ಅಂತ ನಾಮಕರಣ ಮಾಡಿರ್ತಾರೆ. ಅಂಥ ಯತಿರಾಜರ ತಂದೆ ತಾಯಿ ಬಲ್ಲಣ ಸುಮತಿ ಮತ್ತು ಲಕ್ಷ್ಮಿ.
ಬಲ್ಲಣ ಸುಮತಿ, ಸುಮತಿ ಒಳ್ಳೆಯ ಜ್ಞಾನ ಇರೋರು ಅಂತ ಅರ್ಥ. ಒಳ್ಳೆಯ ಜ್ಞಾನವನ್ನು ಹೊಂದಿರುವಂತಹ ಬಲ್ಲಣ ಸುಮತಿ ಮತ್ತು ಲಕ್ಷ್ಮೀ ದಂಪತಿಗಳು ಅವರು ನನ್ನನ್ನೇ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ವೇದವ್ಯಾಸರು ವರ್ಣಿಸ್ತಾ ಅವರು ಭಾಗವತ ಅವತಂಸಯೋಹೋ ಅಂತ ಹೇಳ್ತಾರೆ. ಭಾಗವತ ಕುಲಕ್ಕೆ ಅಲಂಕಾರ, ಅಂಥ ಭಾಗವತ ಧರ್ಮಿಷ್ಠರು, ಒಳ್ಳೆಯ ಧರ್ಮಾಚರಣೆಯಲ್ಲಿ ಮುಳುಗಿದ್ದಾರೆ. ಬಹಳ ಪವಿತ್ರವಾದ ಚರಿತ್ರೆ ಅವರದು, ಶುದ್ಧ ವ್ಯಕ್ತಿತ್ವ ಇಬ್ಬರದು ಕೂಡ. ಅದು ನೋಡಿದರೆ ಹೇಗೆ ಅಂದರೆ ಅರುಂಧತಿ ವಸಿಷ್ಠರಂತೆ ಅವರು ಇದ್ದಾರೆ, ತಪಸ್ಸನ್ನು ಹಾಗೆ ಮಾಡ್ತಾ ಇದ್ದಾರೆ. ಸ್ವಾಹಾದೇವಿ ಅಗ್ನಿದೇವನನ್ನು ನೋಡಿದರೆ ಹೇಗೋ ಹಾಗೆ ಅಂತ ತಿಳ್ಕೊಳ್ಳಿ ಅಂತ ಅಷ್ಟು ಚೆನ್ನಾಗಿ ಅವರ ತಂದೆ ತಾಯಿಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಹೇಗಿದ್ದರು ಸುಮ್ಮನೆ ಅಲ್ಲ, ವ್ಯಾಸರಾಜರು ಅಂಥ ಮಹಾನುಭಾವರು ಒಬ್ಬರಿಂದ ಬರಬೇಕು ಅಂದರೆ ಸುಮ್ಮನೆ ಮಾತಲ್ಲ, ಅದು ಬಹಳ ಅದಕ್ಕೆ ದೊಡ್ಡ ಒಂದು ಗುಣವನ್ನು, ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡಿರಬೇಕು. ಅಂಥ ಇವರು ಅತಿ ಪಾವನ ಚರಿತ್ರ ಸರ್ವ ಅತಿಶಾಯಿ ಶೇಮುಷಿ ವಿಶೇಷ ಕಂದಲಿತಃ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ವ್ಯಾಸರಾಜರು ಬರ್ತಾರೆ ಅನ್ನೋದನ್ನು ನೇರವಾಗಿ ವ್ಯಾಸರಾಜರು ಅಂತ ಹೇಳಲ್ಲ. ಹೇಗೆ ಹೇಳ್ತಾರೆ ಅಂದರೆ, ಅವರ ತರಹ ಒಬ್ಬ ವ್ಯಕ್ತಿ ಜ್ಞಾನ ಮಟ್ಟಕ್ಕಷ್ಟು ತಲುಪಬಹುದಾ? ಸಾಧ್ಯ ಇಲ್ಲ. ಅಂಥ ಎತ್ತರದ ಜ್ಞಾನ ಮಟ್ಟದಲ್ಲಿ ಇರುವಂಥವರು, ಅತಿ ಪವಿತ್ರ ಚರಿತ್ರ, ಶುದ್ಧ ವ್ಯಕ್ತಿತ್ವ ಆಜೀವನ. ಅವರು ಜನ್ಮ ಹುಟ್ಟಿನಿಂದ ಆರಂಭಿಸಿ ಕೊನೆಯವರೆಗೂ ಅವರು ವೃಂದಾವನ ಪ್ರವೇಶ ಮಾಡೋವರೆಗೂ ಅತಿ ಶುದ್ಧವಾದ ಚರಿತ್ರೆ. ಅಲ್ಲಿ ಎಲ್ಲಿಗೂ ಸುಮ್ಮನೆ ಹಾಗಾಯಿತು ಹೀಗಾಯಿತು ಏನೇನೋ ಅಂತ ಏನೇನೋ ಮಾತನಾಡಬಾರ್ದು. ತುಂಬ ಪವಿತ್ರವಾದಂತಹ ವ್ಯಕ್ತಿತ್ವ ಅವರದ್ದು. ಇದನ್ನು ಸಾಕ್ಷಾತ್ ವೇದವ್ಯಾಸರೇ ಮುನಿಗಳ ಮುಂದೆ ಹೇಳ್ತಾ ಇದ್ದಾರೆ. ಅಂಥ ಶುದ್ಧ ಪಾವಿತ್ರ್ಯ ಚರಿತ್ರೆ ಅದು ಶ್ರೀ ವ್ಯಾಸರಾಜರದು. ಅಂತಹ ಇವರು ಜ್ಞಾನಮಟ್ಟ ಅದು ಉತ್ತುಂಗ ಜ್ಞಾನಮಟ್ಟ, ಅದಕ್ಕೆ ಹೋಲಿಕೆ ನೀಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಕುಮಾರ ಅವನು ಹುಟ್ಟಲಿಕ್ಕಿದ್ದಾನೆ ಅಂತ. ಸಾಮಾನ್ಯ ಆ ಕುಮಾರ ಹಾಗೆ ಹುಟ್ಟಲ್ಲ, ಅವನೇನು ತಸ್ಮಿಂಚ ಸಯೇವ ಮುಖ್ಯ ಪ್ರಾಣ ಪುನರಪಿ. ಎಂಥ ಮಾತು ಇದನ್ನು ಸೋಮನಾಥ ಕವಿ ನಮಗೆ ಹೇಳ್ತಾ ಇದ್ದಾನೆ. ಗಮನಿಸಿ, ಮುಖ್ಯ ಪ್ರಾಣದೇವರ ಆವೇಶ ಇರೋವಂಥ ವ್ಯಕ್ತಿನೇ ಮುಂದಕ್ಕೆ ಬರ್ತಾನೆ ಅಂದರೆ ಅದು ಪ್ರಹ್ಲಾದ ರಾಜರೇ ಈ ವ್ಯಾಸರಾಜರಾಗಿ ಬಂದಿತ್ತು. ಇದನ್ನೊಬ್ಬ ಸೋಮನಾಥ ಕವಿ ತುಂಬ ಆ ಅರಮನೆಯ ಸಭೆಯಲ್ಲಿ ಹತ್ತಿರದಲ್ಲಿದ್ದು ಎಲ್ಲರ ಬಳಿಯ ತಿಳ್ಕೊಂಡು ವಿಶ್ರುತ ಕೀರ್ತಿ ವ್ಯಾಸರಾಜರದ್ದು ಎಲ್ಲ ಪಡ್ಕೊಂಡು ಸಾಕ್ಷಾತ್ ತಮ್ಮ ಗುರುಗಳು ನಾರಾಯಣ ಯತಿಗಳೇನಿದ್ರು ಅವರ ಮುಖಾಂತರ ತಾನು ಆ ಅರಮನೆಗೆ ಬಂದವನು ಎಲ್ಲರ ಕೈಲಿ ತಾನು ಆ ವ್ಯಾಸಯೋಗಿ ಚರಿತ್ರೆಯನ್ನು ಹೇಳಿಸುವಂತೆ ಮಾಡ್ತಾನೆ. ಅಂಥ ಸೋಮನಾಥ ಕವಿ ವರ್ಣನೆ ಮಾಡ್ತಾ ಇದನ್ನೂ ಕೂಡ ವ್ಯಾಸರಾಜರ ಕಿವಿಗೆ ಬೀಳಿಸಿರ್ತಾನೆ. ಖಂಡಿತವಾಗಿ ಇದು ಅನುಮೋದಿತ. ಈ ಗ್ರಂಥದಲ್ಲಿ ಬರುವಂಥ ಪ್ರಾಮಾಣಿಕ ವಿಷಯಗಳು ಬಹಳಷ್ಟಿದೆ. ಮುಖ್ಯ ಪ್ರಾಣ ಪುನರಪಿ, ಅದೇ ಮುಖ್ಯ ಪ್ರಾಣದೇವರು ನನ್ನ ಆಜ್ಞೆ ಇಟ್ಟು ಅವರು ನನ್ನ ಆಜ್ಞೆಯನ್ನು ಶಿರಸಾವಹಿಸಿಕೊಂಡು ಈ ಬಾಲಕನ ಒಳಗಡೆ ಅವರೇ ಸನ್ನಿಧಾನ ಇಟ್ಟು ಅವರು ಬನ್ನೂರು ಕ್ಷೇತ್ರದಲ್ಲಿ ಅವತಾರ ಮಾಡ್ತಾರೆ ಅಂತ. ಎಂಥ ಅದ್ಭುತ! ಹಾಗಾದರೆ ವ್ಯಾಸರಾಜರಲ್ಲಿ ಎಷ್ಟು ಮುಖ್ಯ ಪ್ರಾಣದೇವರ ಆವೇಶ. ಅವರೇ ಕಲಿಗಾಲದಲ್ಲಿ ಇರುವಂಥ ಎಲ್ಲ ಕಲಿಬಾಧೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಅವರ ವಿಶೇಷ ಸನ್ನಿಧಾನ ಇರೋರೇ ಬರಬೇಕು. ಅದಕ್ಕೋಸ್ಕರನೇ ವ್ಯಾಸರಾಜರನ್ನೇ ಆಯ್ಕೆ ಮಾಡಿಕೊಂಡಿದ್ದ ಆ ಶಂಕುಕರ್ಣ ಮೂಲ ಪುರುಷ ಪ್ರಹ್ಲಾದ ರಾಜರೇನಿದ್ದಾರೆ ಅವರನ್ನೇ ಆಯ್ಕೆ ಮಾಡಿಕೊಂಡು ಅವರನ್ನೇ ಮತ್ತೊಮ್ಮೆ ಈ ಭೂಲೋಕಕ್ಕೆ ಕರೆತಂದರು. ಅದಕ್ಕೆ ಮತ್ತೆ ರಾಯರಾಗಿ ಬಂದರು. ಎಷ್ಟೆಷ್ಟು ಸಲ ಆ ಮುಖ್ಯ ಪ್ರಾಣದೇವರು ತಾವೇ ಮತ್ತೊಂದು ರೂಪದಲ್ಲಿ ಸೇರ್ಕೊಂಡು ಒಬ್ಬೊಬ್ಬರಲ್ಲಿ ಬರ್ತಾನೆ ಇರ್ತಾರೆ. ಹಾಗಾದ್ರಿಂದ ಮುಖ್ಯ ಪ್ರಾಣದೇವರೇ ಮುಖ್ಯ ಪಾತ್ರ ಎಲ್ಲ ಕಡೆ. ಆದ್ದರಿಂದ ಹಿಂದೆ ಅವರೇ ಬಂದಿದ್ದರು, ನಮಗೆ ಭೀಮಸೇನನಾಗಿ, ಹನುಮಂತನಾಗಿ, ಆಚಾರ್ಯರಾಗಿ ಬಂದರು. ಇಂದಿನ ದಿವಸ ವ್ಯಾಸರಾಜರಾಗಿ, ಮುಂದೆ ನಂತರ ರಾಯರಾಗಿ ಬರ್ತಾರೆ. ಇಷ್ಟು ಮಹತ್ವ ಇದೆ. ಅನಂತರ ಒಂದು ಮಾತನ್ನು ಹೇಳ್ತಾರೆ, ಭಾವಿತ ಆವೇಶ ರೂಪ ಅವತರಣ ಮಂಗಲ. ಅವರ ಮಂಗಳ ಅವತಾರ, ಅವರ ಚಿಂತನೆ ಮಾಡಿದರೆ ನಮಗೆ ಮಂಗಳ. ನಾವು ಹರಿವಂಶವನ್ನು ಕೇಳ್ತೇವೆ, ಬೇರೆ ಬೇರೆ ಭಗವಂತನ ವಂಶಾವಳಿಗಳನ್ನು ಕೇಳ್ತೀವಿ, ರಾಜರ ವಂಶಾವಳಿ ಹೀಗೆಲ್ಲ ಕೇಳ್ತೀವಿ. ನಮ್ಮ ಗುರುಗಳ ವಂಶ ಕೇಳಿದ್ರೂ ಕೂಡ ಅಷ್ಟೇ ಪುಣ್ಯ. ಗುರುಗಳ ವಂಶ ಪರಂಪರೆ ಅಂದರೆ ನಮ್ಮ ಯತಿಗಳು ಯಾರ್ಯಾರು ಯಾರಾದ ಮೇಲೆ ಸನ್ಯಾಸಿ ದೀಕ್ಷೆಯನ್ನು ಪಡೆದರು. ಪ್ರತಿ ದಿವಸ ನಾವು ಹೇಳ್ಕೊಳ್ಬೇಕಾದ ಕರ್ತವ್ಯ ನಮಗಿದೆ. ಚರಮ ಶ್ಲೋಕಗಳು, ನಮ್ಮ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬರುವಂಥ ಚರಮ ಶ್ಲೋಕ ಆಗಲಿ, ಮತ್ತು ಈ ವ್ಯಾಸರಾಜರ ಜನ್ಮ ಇದು ಒಂದು ದಿವಸದ್ದಲ್ಲ, ಪ್ರತಿ ದಿವಸ ನಾವು ಸೋಮನಾಥ ಕವಿಯ ವ್ಯಾಸಯೋಗ ಚರಿತ್ರೆ ಒಂದು ಪೇಜಾರು ಓದಬೇಕು. ಅಷ್ಟು ಮುಖ್ಯ ನಮಗೆ. ಒಂದು ಪೇಜ್ ಅವನು ಹೇಳುವಂಥ ವಿಷಯ ಕೇಳಬೇಕು, ರೋಮಾಂಚನ ಆಗುತ್ತೆ. ಅವನು ಹೇಳ್ತಾನೆ, ನೀವು ನಿದ್ರೆಗೆ ಜಾರಿದರೆ, ಕನಬರಿಸ್ತಾ ಇದ್ದರೆ, ನಿದ್ರೆ ಜಾರ್ತೀವಿ, ಕನಬರಿಸ್ತಾ ಏನೇನೋ ಮಾತಾಡ್ತಾ ಇರ್ತೀವಿ, ನೀವು ಮಾತನಾಡೋದಿದ್ರೆ ಅದು ವ್ಯಾಸರಾಜರ ಬಗ್ಗೆ ಆಗಿರಬೇಕು, ಅದು ವ್ಯಾಸಯೋಗಿ ಚರಿತೆ ಆಗಿರಬೇಕು, ಆಗ ನಿಮ್ಮ ಜನ್ಮ ಸಾರ್ಥಕ ಅಂತ ಇಷ್ಟು ಮಾತನ್ನು ಹೇಳ್ತಾನೆ. ಅಂದರೆ ಎಷ್ಟು ನಾವು ಆ ವ್ಯಾಸರಾಜರ ಮುಳುಗಿರಬೇಕು ನಾವು ಅವರ ಭಕ್ತರಾಗಿ, ಅದನ್ನು ನಮಗೆ ತೋರಿಸ್ಕೊಡ್ತಾನೆ ಸೋಮನಾಥ ಕವಿ. ಒಂದು ಅದ್ಭುತವಾದ ಮಾತದು. ಅದನ್ನು ಕೊನೆಗೆ ಹೇಳ್ತಾನವನು, ಇನ್ನೂ ವಿಸ್ತಾರವಾಗಿ ವಿವರಿಸ್ತಾನೆ. ಅದನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಅಂತೂ ಮನುಷ್ಯರ ತರಹನೇ ಇದ್ದು ಒಬ್ಬ ವ್ಯಕ್ತಿ ತಾವು ಅವತಾರವನ್ನು ಮಾಡ್ತಾರೆ.
ಅದು ಕೂಡ ಸಾಮಾನ್ಯರಲ್ಲ, ಬ್ರಹ್ಮಣ್ಯ ಮನೋರಥಮಪಿ ಅಂತ ಸಾರ್ಥಕೀಕೃತ್ಯ. ಬ್ರಹ್ಮಣ್ಯ ತೀರ್ಥರಿಗೆ ಮನಸ್ಸಿರುತ್ತೆ, ಒಬ್ಬ ಉತ್ತಮವಾದ ಸನ್ಯಾಸ ದೀಕ್ಷೆಯನ್ನು ಹೊಂದಿರುವ ವ್ಯಕ್ತಿ ಮುಂದೆ ಸಮಾಜವನ್ನು ಸಮರ್ಥವಾಗಿ ನಿಭಾಯಿಸಬೇಕು, ಒಳ್ಳೆ ದಾರಿಗೆ ತಗೊಂಡು ಹೋಗಬೇಕು, ಅಂಥ ಒಬ್ಬ ಶಿಷ್ಯರು ಬೇಕು ಅಂತ ಅಪೇಕ್ಷೆ ಇರುತ್ತೆ. ಅದನ್ನೆಲ್ಲ ಪೂರ್ಣೆ ಮಾಡುವಂತಹ ಒಬ್ಬ ವ್ಯಕ್ತಿಗಳು ಬರ್ತಾರೆ. ಅವರು ಇಡೀ ಜಗತ್ತನ್ನೇ ಆಶ್ಚರ್ಯಗೊಳಿಸ್ತಾ ಅವರು ಬಂದರೆ ಹೇಗೆ ಅಂದರೆ, ರೋಗಿಗಳೆಲ್ಲ ಇದ್ದರು, ಒಬ್ಬರು ಡಾಕ್ಟರನ್ನು ಅಪೇಕ್ಷೆ ಪಡ್ತಾ ಇದ್ರು, ಒಳ್ಳೆಯ ಡಾಕ್ಟರ್ ಯಾವಾಗ ಸಿಗ್ತಾರೆ ಅಂತ. ಹಾಗೆ ಜ್ಞಾನ ರೋಗಿಗಳು, ಅಜ್ಞಾನಿಗಳು ನಾವು ಏನೇನು ಇದ್ದೀವಿ, ನಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಒಬ್ಬರು ಬರಲಿ, ನಮ್ಮ ಕಷ್ಟಗಳೆಲ್ಲ ಕಳೀಲಿಕ್ಕೆ ಒಬ್ಬರು ಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಅಷ್ಟರಲ್ಲೇ ಒಬ್ಬರು ಬಂದರು ಅಂತ ಹೀಗೆ ವರ್ಣನೆ ಮಾಡ್ತಾ, ಮತ್ತು ಬೇಗ ಸಿಕ್ಕಾಬಟ್ಟೆ ಬಿಸಿಲಿದ್ದಾಗ ಮಳೆ ಬೇಕು, ಆ ಮಳೆ ಬರೋ ಥರ ನಮಗೆ ಇಂಥ ದೊಡ್ಡ ಮಹಾನುಭಾವರು ವ್ಯಾಸರಾಜರಾಗಿ ಸಿಗ್ತಾರೆ ಅಂತ ಅವರು ಬಂದು ಈ ಎಲ್ಲ ಕೆಟ್ಟ ಮತಗಳು, ಈ ಪಾಷಂಡಿಗಳ ಮತವನ್ನು ಕಿತ್ತು ಒಗಿತಾರೆ. ಯಾಕೆಂದರೆ ಮುಖ್ಯ ಪ್ರಾಣದೇವರು ಬೇರೆ ವಿಶೇಷ ಆವೇಶ, ಅದು ಮುಖ್ಯ ಪ್ರಾಣದೇವರೇ ಮುಖ್ಯವಾಗಿ ನಡೆಸೋದೆಲ್ಲ ಅವರ ಒಳಗಡೆ ಇದ್ದು, ಅವರ ಒಳಗಡೆ ಇದ್ದು ವ್ಯಾಸರಾಜರ ಒಳಗಡೆ ಆ ಮುಖ್ಯ ಪ್ರಾಣದೇವರೇ ಬಂದು ಎಲ್ಲ ಸತ್ಕರ್ಮಗಳನ್ನು ಪುನಃ ಸ್ಥಾಪನೆ ಮಾಡ್ತಾರೆ ಲೋಕದಲ್ಲಿ. ಆದ್ದರಿಂದ ನಿಮಗೆ ಯಾವುದೇ ಹೆದರಿಕೆಗೆ ಅವಕಾಶ ಇಲ್ಲ ಅಂತ ಹೀಗೆ ವೇದವ್ಯಾಸರು ಆ ಋಷಿಮುನಿಗಳಿಗೆ ಅಭಯ ಪ್ರದಾನ ಮಾಡ್ತಾರೆ. ನೀವು ಯೋಚನೆ ಮಾಡಬೇಡ್ರಿ, ಮುಂದೆ ಬನ್ನೂರು ಗ್ರಾಮದಲ್ಲಿ ಬರ್ತಾರೆ ಅಂತ. ನೋಡಿ, ಇವತ್ತಿನ ದಿವಸ ರೋಮಾಂಚನ ಆಗತ್ತೆ ನಮಗೆ. ಬನ್ನೂರು ಕ್ಷೇತ್ರಕ್ಕೆ ನಾವು ಹೋಗಬೇಕು. ಎಷ್ಟೋ ಜನ ನಾವು ಬನ್ನೂರು ಕ್ಷೇತ್ರಕ್ಕೆ ಹೋಗಿರಲ್ಲ, ವ್ಯಾಸರಾಜರ ಹುಟ್ಟೂರು ಬನ್ನೂರು ಅಷ್ಟೇ, ಅಲ್ಲಿ ಹೋಗಬೇಕು. ಇಂದಿನ ದಿವಸನೂ ನಮಗೆ ಆ ಬನ್ನೂರು ಕ್ಷೇತ್ರದಲ್ಲಿ ಹೋಗ್ಬೋದು. ಆ ವ್ಯಾಸರಾಜರ ಜನ್ಮಸ್ಥಳ ಅಲ್ಲಿ ಏನಿದೆ, ಅಲ್ಲಿ ವೃಕ್ಷ ಏನಿದೆ, ಆ ಮರ, ಅಲ್ಲಿ ಕೆಳಗಡೆ ನಿಮಗೆ ಆ ಚಿತ್ರಗಳನ್ನೆಲ್ಲ ಹಾಕಿರ್ತಾರೆ, ವ್ಯಾಸರಾಜರು ಹುಟ್ಟಿದ ಜಾಗ ಅಂತಲೂ ಕೂಡ ಹಾಕಿದ್ದಾರೆ. ಅಂಥ ಸ್ಥಳಕ್ಕೆ ಹೋಗಬೇಕು, ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಅದು ಸಾಮಾನ್ಯ ಅಲ್ಲ. ಬನ್ನೂರು ಕ್ಷೇತ್ರ ಅಲ್ಲಿ ಭೃಗು ಋಷಿಗಳು ಓಡಾಡಿದ ಜಾಗ, ಅಲ್ಲಿ ಪರಶುರಾಮ ದೇವರು ಓಡಾಡಿದ ಜಾಗ, ಹೀಗೆ ಪುಣ್ಯವಾದ ಕ್ಷೇತ್ರ ಅದು ಆ ಬನ್ನೂರು ಕ್ಷೇತ್ರ. ಅದಕ್ಕೆ ವನ್ಹಿಪುರ ಅಂತ ಇಲ್ಲೆಲ್ಲ ಹೆಸರು ಕರೀತಾರೆ. ಸೋಮನಾಥ ಕವಿ ಈ ಚರಿತೆಯಲ್ಲಿ ವನ್ಹಿಪುರ ಅಂತ ಅದಕ್ಕೆ ಬನ್ನೂರು ಅನ್ನೋದಕ್ಕೆ. ಆ ವನ್ಹಿಪುರ ಕ್ಷೇತ್ರದಲ್ಲಿ ನಿಜವಾಗಿ ವನ್ಹಿ ಅಂತೆ ತೇಜಸ್ಸು, ಆ ಒಳ್ಳೆಯ ತೇಜಸ್ಸು ಅಲ್ಲಿ ಬಂದಿದ್ದರಿಂದ ನಿಜವಾಗಿ ಅದು ವನ್ಹಿಪುರನೇ, ಅದು ಸಾರ್ಥಕವಾದ ಪುರ. ಯಾಕೆ ತೇಜಸ್ಸಿನ ಪ್ರಕಾಶ ಅದು ನಮ್ಮ ವ್ಯಾಸರಾಜರದು. ಅವರು ಹುಟ್ಟಿದ್ದಾರೆ ಅಂದರೆ ಅದು ಅಲ್ಲಿ ವನ್ಹಿಪುರನೇ ಆಗಿರಬೇಕದು. ಅಂಥ ವನ್ಹಿಪುರ ಕ್ಷೇತ್ರದಲ್ಲಿ ಬನ್ನೂರಿನಲ್ಲಿ ಬಂದ ಮಹಾನುಭಾವರು. ಅಂಥ ವೇದವ್ಯಾಸರು ಇಲ್ಲಿಯವರೆಗೆ ನಮಗೆ ಆ ಋಷಿಮುನಿಗಳಿಗೆ ಹೆದರಬೇಡಿ ಅನ್ನೋ ವಿಷಯವನ್ನು ತಿಳಿಸಿ ಕೊನೆಗೆ ಅವರನ್ನು ಬೀಳ್ಕೊಡ್ತಾರೆ. ಋಷಿಮುನಿಗಳೆಲ್ಲ ತಾವು ನಮಸ್ಕಾರ ಮಾಡಿಕೊಂಡು ತಾವು ವಾಪಸ್ಸು ತಮ್ಮ ಕ್ಷೇತ್ರಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಬಲ್ಲಣ ಸುಮತಿ ಮತ್ತು ಲಕ್ಷ್ಮೀದೇವಿ ದಂಪತಿಗಳು ತಾವು ಮಾತನಾಡ್ತಾ ಇರ್ತಾರೆ. ಈ ಮಾತನಾಡೋ ಸಂದರ್ಭದಲ್ಲಿ ಅವ್ರಿಗಿನ್ನೂ ಸಂತಾನ ಆಗಿಲ್ಲ. ಆ ಕಡೆ ಅಲ್ಲಿ ಘಟನೆ ಒಂದು ಕಡೆ ನಡೆದಾಗಿದೆ. ಇಲ್ಲಿ ಭೂಲೋಕಕ್ಕೆ ಬರ್ತಾರೆ. ಅದೆಲ್ಲ ಬದರಿಕಾಶ್ರಮದಲ್ಲಿ ನಡೆದ ಘಟನೆ, ಅದು ಉತ್ತರ ಬದರಿಗೆ. ಅದು ನಮಗೇನೆಂದರೆ ನಾವು ಅಲ್ಲಿ ತಲುಪಲಿಕ್ಕಾಗಲ್ಲ, ನಮಗಿಂತ ಅದು ಎತ್ತರದ ಸ್ಥಾನದಲ್ಲಿರೋದು. ಅಂತೂ ನಾವಿರೋಂಥ ಈ ಕ್ಷೇತ್ರದಲ್ಲಿ ನಮಗೆ ಸದ್ಯ ಆ ಬನ್ನೂರು ಕ್ಷೇತ್ರದಲ್ಲೇ ವಾಸ ಮಾಡಿಕೊಂಡಿರುವಂಥ ಈ ದಂಪತಿಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಅಂತೂ ಭೂಲೋಕದಲ್ಲಿ ಒಂದು ಕಡೆ ಆಗತ್ತೆ, ಮತ್ತೊಂದು ಕಡೆ ಆಗತ್ತೆ ಘಟನೆ. ಇದನ್ನು ಹೇಗೆ ಇವನು ಮೇಳನ ಮಾಡಿ ನಮಗೆ ತೋರಿಸಿದ್ದಾನೆ, ಅದನ್ನು ನಾವು ಗಮನಿಸಬೇಕು. ಒಂದು ಕಡೆ ಅಲ್ಲಿ ನಡೆದ ಘಟನೆ ಆಯಿತು, ಇನ್ನೊಂದು ಕಡೆ ಇಲ್ಲಿಗೆ ಬರ್ತಾರೆ. ಕಿಂ ಪಟೈ ಕಿಂ ಪಿಟೀರೈರ್ವಾ ಕಿಂ ಧನೈರ್ ಕಿಂ ನು ಬಾಂಧವೈ ಕಿಮಾಹಾರೈರ್ವಿಹಾರೈರ್ವಾ ದಂಪತ್ಯೋರನಪತ್ಯಯೋ. ಕೆಲವು ಸರಿ ನಮಗೆ ಎಲ್ಲ ಸಂಪತ್ತಿರುತ್ತೆ, ದುಡ್ಡಿದೆ, ಆಸ್ತಿ ಚೆನ್ನಾಗಿದೆ, ಮೈ ಮೇಲೆ ಹಾಕ್ಕೊಳ್ಳಿಕ್ಕೆ ಎಲ್ಲ ಆಭರಣವೂ ನಮ್ಮ ಹತ್ರ ಇದೆ, ಬಂಧುಗಳಿದ್ದಾರೆ, ಒಳ್ಳೆಯವರಿದ್ದಾರೆ, ತಿರುಗಾಟ ಮಾಡ್ತೀವಿ, ಏನು ಬೇಕಾದ್ರೆ ಎಲ್ಲ ಇದೆ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಮಕ್ಕಳಿಲ್ಲ ಅಂತ ಆದರೆ ಅಯೇ ಕಷ್ಟಂ ಕಿಮನ್ಯದ ಅನಪತ್ಯತಾಯ, ಇದಕ್ಕಿಂತ ಮತ್ತೊಂದು ಕಷ್ಟ ಇದೆಯಾ? ಮಕ್ಕಳಿಲ್ಲ ಅನ್ನೋದು ಬಹಳ ಬಾಧೆ ಕಾರಣ ಆಗತ್ತೆ ಅಂತ ಅವರು ಮಾತನಾಡ್ಕೊಳ್ತಾ ಇದ್ದಾರೆ. ಮಾತನಾಡ್ಕೊಳ್ತಾ ಯಾವಾಗ ನಮಗೆ ಸುಖ ಆಗಮನ ದ್ವಾರಂ, ಯಾವಾಗ ನಮಗೆ ಒಳ್ಳೆಯ ಬಾಗಿಲು ತೆಗೆಯುತ್ತೆ, ನಮಗಿನ್ನೂ ಬಾಗಿಲು ಯಾವಾಗ ತೆಗೆಯೋದು? ಯಾಕೆಂದರೆ ಅಪತ್ಯಹೀನಂ ಕುಲಮಾಗತಸ್ಯ, ನಮಗೆ ಈ ಅಪತ್ಯ ಮಕ್ಕಳಿಲ್ಲ ಅನ್ನೋ ಬಾಧೆ ಏನಿದೆಯಲ್ಲ, ಇದನ್ನು ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಗ ಒಂದು ಮಾತನ್ನು ಅವಳು ಹೇಳ್ತಾಳೆ ಲಕ್ಷ್ಮೀದೇವಿ, ಮಕ್ಕಳು ನಮಗೆ ಸಂತೋಷವನ್ನು ನೀಡ್ತಾವೆ. ಹೇಗೆ? ನಾವು ಊಟಕ್ಕೆ ಕೂತಿರ್ತೀವಿ, ಊಟಕ್ಕೆ ಕೂತಾಗ ಎಲೆ ಮುಂದೆ ನಾವು ಇನ್ನೇನು ತಿನ್ನಬೇಕು, ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಓಡಿ ಬರ್ತಾರೆ. ಬಂದು ಏನು ಮಾಡ್ತಾವೆ? ಅಲ್ಲಿ ಆಟ ಆಡ್ಕೊಂಡು ಬಂದಿರುತ್ತೆ, ಮಣ್ಣನ್ನೆಲ್ಲ ತಾವು ಮೈ ಮೇಲೆ ಹಾಕ್ಕೊಂಡೆಲ್ಲ ಬಂದಿರ್ತವೆ. ಬಂದು ಬೇಡ ಬೇಡ ಮುಟ್ಬೇಡ ಮುಟ್ಬೇಡ ನಾವು ತಿಂತಾ ಇದ್ದೀವಿ ಅಂತಂದ್ರು ಬಂದು ಆಚೆ ಈಚೆ ಕದಡ್ದು ಬಿಡುತ್ತೆ ನಾವು ತಿನ್ನುವಂಥ ಆಹಾರವನ್ನು. ಕದಡಾದ ಮೇಲೆ ಅನಿವಾರ್ಯವಾಗಿ ನಾವು ಅದೆಲ್ಲ ಮಣ್ಣಾಗೋಗುತ್ತೆ. ಅಷ್ಟಾದರೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ, ಆನಂದ ಪಡ್ತೀವಿ.
ಅಂದರೆ ಪ್ರೀತಿ ಅಂಥದ್ದು. ಈ ಪ್ರೀತಿ ಮುಂದೆ ಇನ್ಯಾವ ಸಂಪತ್ತು ಎಲ್ಲ ಕ್ಷುಲ್ಲಕ ಅಂತ ಲಕ್ಷ್ಮೀದೇವಿ ತಾನು ಹೇಳ್ತಾ ಇದ್ದಾಳೆ. ಕೊನೆಗೊಂದು ಮಾತನ್ನು ಹೇಳ್ತಾಳೆ ವಿಸ್ತಾರವಾಗಿ. ಅಲ್ಲಿ ಹೇಳುವಂಥ ಮಾತುಗಳು. ಅವ್ರು ಏನೇನು ಮಾಡಿದರು ಅಂದರೆ ಎಲ್ಲನೂ ಆಗೋಗಿತ್ತಂತೆ. ಸಂತಾನ ಭಾಗ್ಯ ಸೂಚನೆ ಸಿಗಬೇಕು, ಆದರೆ ಸೂಚನೆ ಸಿಗ್ತಾಯಿತ್ತು ಏನು ಅಂತ ನಿಮಗಾಗತ್ತೆ ಅಂತ ಸೂಚನೆ ಈ ರೀತಿ ಸಿಕ್ಕಿರಲಿಲ್ಲ ಸ್ಪಷ್ಟವಾಗಿ. ಏನಂದರೆ ಎಲ್ಲ ಕೆಲಸವನ್ನು ಕೂಡ ಇವರು ಮಾಡಿದರು. ಏನು ಮಾಡಿದರು? ಒಂದು ಶಕುನ ಹೇಳಿದ್ರಂತೆ, ನಿಮ್ಗೆ ಒಳ್ಳೇದಾಗತ್ತೆ, ನಿಮಗಾಗತ್ತೆ. ಯಾಕೆ ಶಕುನ ಹೇಳಿದವ್ರು ಏನಾದ್ರು ಸುಳ್ಳು ಹೇಳಿಬಿಟ್ರ ಅಂತ ಲಕ್ಷ್ಮೀದೇವಿ ತಾನು ಚಿಂತೆಗೊಳಗಾಗ್ತಾ ಇದ್ದಾಳೆ. ಅಥವಾ ಈ ವಂದ್ಯಾಶಿಷಃ ಅಂದರೆ ಈ ಬ್ರಾಹ್ಮಣರೆಲ್ಲ ಆಶೀರ್ವಾದ ಮಾಡಿದರು ನಮಗೆ ಅನೇಕ ಸಲ. ಯಾಕೆ ಅವ್ರಿಗೆಲ್ಲ ದಾನ ಕೊಟ್ವಿ, ಅವರೆಲ್ಲ ಆಶೀರ್ವಾದ ಮಾಡಿದರು ನಿಮ್ಗೆ ಒಳ್ಳೇದಾಗಲಿ ಮಕ್ಕಳಾಗಲಿ ಅಂತ. ಆದರೆ ಬ್ರಾಹ್ಮಣರ ಆಶೀರ್ವಾದ ಯಾಕೋ ವ್ಯರ್ಥ ಆಯಿತೋ ಏನೋ, ಯಾಕೆಂದರೆ ಇನ್ನೂ ಕೂಡ ನಮಗೆ ಸಂತಾನ ಆಗಲಿಲ್ಲ ಅನ್ನುವ ಚಿಂತೆ. ಅಂದರೆ ಕಾಲ ಕಳೀತಾ ಈ ರೀತಿ ಚಿಂತೆ ಪ್ರಾರಂಭ ಆಗಿದೆ ಅವರಿಗೆ. ಇನ್ನೊಂದು ಉಪಶ್ರವಣ ಅಂತ ಹೇಳ್ತಾರೆ. ಅಂದರೆ ನಾವೇನೋ ಮನಸ್ಸಲ್ಲಿ ಅಂದ್ಕೊಳ್ತೀವಿ ದೇವ್ರ ಮುಂದೆ ಕೂತಾಗ, ಅಷ್ಟರಲ್ಲಿ ಅಚಾನಕ್ಕಾಗಿ ಯಾರೋ ಒಬ್ಬರು ಆಕಸ್ಮಿಕವಾಗಿ ಬಂದು ಏನೋ ಒಂದು ಮಾತು ಹೇಳ್ತಾರೆ, ಅದು ನಮಗೆ ಅಂದ್ಕೊಂಡಿದ್ದಕ್ಕೆ ಅದು ಸರಿಯಾಗಿರುತ್ತೆ. ಈ ಥರ ಮಾತನ್ನು ಕೂಡ ಕೇಳಿದ್ವಿ, ಯಾಕೋ ಅದು ಕೂಡ ಸುಳ್ಳು ಅನ್ನಿಸ್ತಾ ಇದೆ. ಅಥವಾ ಗೌಳಿ ಪತನ ಹಲ್ಲಿ ಬಿದ್ದದ್ದಕ್ಕೂ ಒಂದು ಫಲ ಇರುತ್ತೆ, ಅದು ಶುಭ ಫಲ ಇದೆ. ಆ ಗೌಳಿ ಪತನಕ್ಕೂ ಏನೋ ಸುಳ್ಳಾಗ್ಬಿಡ್ತಾ, ಆ ಫಲನೂ ನಮ್ಗೆ ಯಾಕೋ ಸಿಗ್ತಾ ಇಲ್ಲ. ಇನ್ನು ನಾವು ಈ ಜ್ಯೋತಿಷ್ಯಗಳ ಬಳಿ ಅನೇಕ ಪ್ರಶ್ನೆಗಳನ್ನು ಮಾಡಿದ್ವಿ, ಆದರೆ ಅದು ಕೂಡ ಸುಳ್ಳಾಯ್ತಾ, ಯಾಕೆ ಸಂತಾನ ಆಗಿಲ್ವಲ್ಲ ಇನ್ನು. ನಿಷಾದ ಯೋಷಿತಃ, ಇನ್ನು ಕೊರವಂಜಿಯರು ಬರ್ತಾರೆ, ಅವರಂತೂ ಹೀಗೆ ಆಗತ್ತೆ ಅಂತ ಹೇಳೋರು, ಆದರೆ ಅವರ ಮಾತು ಕೂಡ ಇವತ್ತು ನಡೀತಾ ಇಲ್ಲ. ಬೇಡ, ನಾವು ಅನೇಕ ಮಂತ್ರ ಜಪವನ್ನು ಮಾಡ್ತಾ ಇದ್ದೀವಿ, ಯಾಕೋ ಆ ಮಂತ್ರ ಜಪದ ಫಲನೂ ಕೂಡ ಸಿಗ್ತಾ ಇಲ್ಲ, ಆ ಮಂತ್ರಕ್ಕೆ ಶಕ್ತಿ ಇಲ್ವೇನೋ. ಅಥವಾ ವೇದವ್ಯಾಸರ ಆರಾಧನೆ ನಾವು ಎಷ್ಟು ಮಾಡ್ತೀವಿ, ಯಾಕೋ ವೇದವ್ಯಾಸರಿಗೂ ಸ್ವಭಾವ ಸ್ವಲ್ಪ ಬೇರೆ ಆಗೋಯ್ತೋ ಏನೋ, ಅವರು ಕೂಡ ಸಾತ್ವಿಕ ಸ್ವಭಾವನ ಕಳ್ಕೊಂಡ್ರೋ ಏನೋ, ಈ ದೇವತೆಗಳು ಈ ಲೋಕದಲ್ಲಿ ಇಲ್ಲವೇ ಇಲ್ವಾ, ಎಲ್ಲವೂ ಸುಳ್ಳ, ಏನಿದು ಅಂತ ಇಷ್ಟೆಲ್ಲ ತಾನು ಲಕ್ಷ್ಮೀದೇವಿ ತಾನು ಗಂಡನ ಬಳಿ ಹೇಳ್ತಾ ಇರ್ತಾಳೆ. ಬಹಳ ಅವಳಿಗೆ ದುಃಖ ಆಗೋಗಿದೆ, ಇನ್ನೂ ಒಂದು ಉತ್ತಮ ಸಂತಾನ ಬರ್ತಾ ಇಲ್ಲ ಅಂತ. ಆದರೆ ಭಗವಂತ ಎಷ್ಟು ಅನುಗ್ರಹ ಮಾಡಿದ, ನೆನಪಿಸ್ಕೊಳ್ಬೇಕು, ಪರಂಪರೆ ಮುಂದಕ್ಕೆ ನೆನಪಿಸ್ಕೊಳ್ಬೇಕು. ಲಕ್ಷ್ಮೀದೇವಿಯ ಸಂತಾನ ಎಷ್ಟು ಮುಂದಕ್ಕೆ ಕಾರ್ಯ ಮಾಡ್ತು, ಇಡೀ ಉದ್ಧಾರ ಮಾಡಿದೆ ಜಗತ್ತನ್ನು. ವ್ಯಾಸರಾಜರಾಗಿ ಬಂದರು, ಮುಂದೆ ಉದ್ಧಾರ ಆಯ್ತು ಇಡೀ ಜಗತ್ತು. ಅಂಥ ವ್ಯಾಸರಾಜರು ಸಿಗಬೇಕು ಅಂದರೆ ಇದು ಈ ದಂಪತಿಗಳ ಮುಖಾಂತರ ನಮಗೆ ಸಿಕ್ತು. ಎಷ್ಟು ಧರ್ಮಾನುಷ್ಠಾನ, ಎಷ್ಟು ತಪೋನುಷ್ಠಾನ, ಎಷ್ಟು ಉಪವಾಸ ವ್ರತ ಅಷ್ಟೆಲ್ಲ ಅವರು ಮಾಡಿದ್ದಾರೆ. ಆಗ ಗಂಡ ತಾನು ಬಲ್ಲಣ ಸುಮತಿ ಹೇಳುವಂಥ ಮಾತು, ಯೋಚಿಸ್ಬೇಡ, ನೀನು ಇಷ್ಟೆಲ್ಲ ಯೋಚನೆ ಮಾಡೋ ಅಗತ್ಯ ಇಲ್ಲ, ನನಗೆ ನನ್ನ ತೊಡೆಗಳೆಲ್ಲ ಅದರ್ತಾ ಇದೆ, ನನ್ನ ತೊಡೆ ಆಚೆ ಈಚೆ ಅದರ್ತಾ ಇರೋದ್ರಿಂದ ಇದು ಶುಭ ಶಕುನ ಅಂತ ಅವನು ಹೇಳ್ತಾನೆ. ಅದರಿಂದ ಸದ್ಯದಲ್ಲೇ ನಮಗೇನೋ ಒಂದು ಒಳ್ಳೇದು ಹಾಗೆ ಆಗುತ್ತೆ, ಯೋಚಿಸ್ಬೇಡ ನೀನು ಅಂತ. ಅಷ್ಟು ಹೇಳಿದಾಗ ಆಯಿತು ಇರಲಿ ಅಂತ ಗಂಡ ಸಮಾಧಾನ ಮಾಡಿದ್ದಕ್ಕೆ ಆಯಿತು ಅಂತ ತಾನು ಹಾಗೆ ಕಾಲವನ್ನು ಕಳೀತಾ ಇರಬೇಕಾದ್ರೆ ಒಂದು ಸಂದರ್ಭ ನೋಡಿ ಬಹಳ ಚೆನ್ನಾಗಾಯ್ತು. ಆ ಸಂದರ್ಭ ಏನು ಅಂದರೆ, ಒಂದು ಮುಂಜಾವಿನ ಬೆಳಕು ಇನ್ನೇನು ಅಂದರೆ ನಕ್ಷತ್ರ ಇರುವಂಥ ಸಂದರ್ಭ, ತೀರಾ ಸೂರ್ಯೋದಯ ಆಗಿಲ್ಲ ಅಂಥ ಮುಂಚಿನ ಸಂದರ್ಭ. ಆ ಸಂದರ್ಭದಲ್ಲಿ ಒಂದು ಕನಸು ಬಿತ್ತಂತೆ. ಯಾರಿಗೆ? ಲಕ್ಷ್ಮೀದೇವಿಗೆ. ಕನಸು ಏನು ಬಿತ್ತು ಅಂದರೆ, ವೇದವ್ಯಾಸರು ಆ ಕಡೆಯಿಂದ ಬಂದಿದ್ದಾರೆ. ವೇದವ್ಯಾಸರು ಬಂದು ತಾವು ಒಂದು ಬಂಗಾರದ ಪಾತ್ರೆ ಹಿಡ್ಕೊಂಡು ಬಂದಿದ್ದಾರೆ. ವೇದವ್ಯಾಸರು ಬಂದು ಅವರೊಂದು ವಿಷಯ ತಿಳಿಸ್ಕೊಡ್ತಾರೆ. ಏನಂದರೆ, ನೋಡಿ, ನೀವು ನನ್ನ ಆರಾಧನೆ ಮಾಡ್ತಾ ಇದ್ದೀರಿ ಇಷ್ಟು ವರ್ಷ, ನಿಮಗೆ ಅನುಗ್ರಹ ಮಾಡ್ತೇನೆ. ಯಾರ ಮುಖಾಂತರ ಅಂದರೆ ಬ್ರಹ್ಮಣ್ಯ ತೀರ್ಥರು ಅಂತ ಬರ್ತಾರೆ ಬನ್ನೂರು ಗ್ರಾಮಕ್ಕೆ, ಅವರ ಬಳಿ ಹೋಗ್ರಿ, ಅವರ ಹತ್ರ ಸೇವೆ ಮಾಡಿ, ಅವರ ಸೇವೆಯನ್ನು ಮಾಡಿದ ಮೇಲೆ ಅವರು ನಿಮಗೆ ಸೂಚನೆ ಕೊಡ್ತಾರೆ, ಅದೇನು ಸೂಚನೆ ಕೊಡ್ತಾರೋ ಹಾಗೆ ಮಾಡಿ ಅಂತ. ಆಮೇಲೆ ಆ ಬಂಗಾರದ ಪಾತ್ರೆಯನ್ನು ಈ ಲಕ್ಷ್ಮೀದೇವಿಯ ಕೈಯಲ್ಲಿ ಕೊಟ್ಟಾಗತ್ತಂತೆ. ಅದನ್ನು ಇವಳು ಕೈಯಲ್ಲಿ ಇಸ್ಕೊಳ್ತಾಳೆ. ಏನಿದೆ ಆ ಬಂಗಾರದ ಪಾತ್ರೆಯಲ್ಲಿ ಅಂತ, ಜೀವನದಲ್ಲಿ ಅಂಥ ಬಂಗಾರ ಪಾತ್ರೆ ನೋಡಿಲ್ಲ, ಅಂಥ ಅದ್ಭುತವಾದ ಪಾತ್ರೆ. ಅದು ವೇದವ್ಯಾಸರ ಪಾತ್ರೆಯಿಂದ ಲೆಕ್ಕ ಹಾಕೊಳ್ಳಿ. ಅಂಥ ಬಂಗಾರದ ಪಾತ್ರೆಯನ್ನು ಕೈಯಲ್ಲಿ ಇಟ್ಕೊಂಡು ನೋಡ್ತಾಳೆ, ಅಷ್ಟೊತ್ತಿಗೆ ಎಚ್ಚರ ಆಗಿಬಿಡುತ್ತೆ, ಕಂಡುಬಿಡ್ತಾಳೆ. ಆವಾಗ ಅವಳು ತಕ್ಷಣ ಅವಳ ಭಾವನೆಯನ್ನು ವ್ಯಕ್ತಪಡಿಸ್ತಾಳೆ. ಏನು? ಹರೇ ಮುರಶಾಸನ ಶರಣಂಭವ, ಓ ಮುರಶಾಸನ ಕೃಷ್ಣ, ನನಗೆ ಶರಣಾಗತನಾಗು, ನನಗೆ ಶರಣಾಗತಿಯನ್ನು ನೀಡು, ರಕ್ಷಕನಾಗು ನನಗೆ ಅಂತ. ಶರಣಾಗತನಾಗು ಅಂದರೆ ನಿಜವಾಗಿ ಭಗವಂತನೇ ನಮಗೆ ಶರಣಾಗತಿ ಹೊಂದಬೇಕಾಗಿದೆ ಈಗ. ಯಾಕೆ ಭಗವಂತ ನಮಗೆ ಒಲಿಲ್ಲ ಅಂದರೆ, ಅವನೇ ತಾನಾಗಿ ಬರಲಿಲ್ಲ ಅಂದರೆ, ಶರಣಾಗಿ ನಮಗೆ ಬರಲಿಲ್ಲ ಅಂತ ಆದರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಂತ ಭಗವಂತ ನನಗೆ ನೀನು ರಕ್ಷಕನಾಗು ಅಂಥೇಳಿ ದಿಢೀರಂತ ತಾನು ಮಲಗಿರೋ ಜಾಗದಿಂದ ಹೇಳ್ತಾಳೆ. ಎದ್ದು ತನ್ನ ಗಂಡನಿಗೆ ತಾನು
ಎಬ್ಬಿಸಿ ತಕ್ಷಣ ಕೂತಿದ್ದ ಗಂಡನಿಗೆ ತಕ್ಷಣ ಪ್ರದಕ್ಷಿಣೆಯನ್ನು ಹಾಕಿಬಿಡ್ತಾಳೆ. ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ, ಅದೇ ಭದ್ರಂ, ಇವತ್ತಿನ ದಿವಸ ಇದೆಯಲ್ಲ ಇದು ಬಹಳ ಮಂಗಳ ದಿವಸ, ನಮಗೆ ಒಳ್ಳೆಯ ಬೆಳಕು, ಸುಪ್ರಭಾತ ಆಯಿತು ಇವತ್ತು ಅಂತ. ನಿಮಗೆ ಸುಪ್ರಭಾತ ಆಗಬೇಕು ಅಂದರೆ ಇಂಥ ಘಟನೆ ನೆನಪಿಸ್ಕೊಬೇಕು ನಾವು ಜೀವನದಲ್ಲಿ, ಒಳ್ಳೊಳ್ಳೆ ಘಟನೆಗಳು. ಸುಪ್ರಭಾತ ಆಯಿತು, ಯಾಕೆಂದರೆ ಈಗ ತಾನೇ ನಮಗೆ ವೇದವ್ಯಾಸರು ಬಂದಿದ್ದರು, ಹೀಗೆಲ್ಲ ಆಯಿತು ಅಂತ ಪೂರ್ತಿ ತನ್ನ ಅನುಭವವನ್ನೆಲ್ಲ ವರ್ಣಿಸಿದಾಗ ಎಷ್ಟು ಸಂತೋಷ ಆಗ್ತಾ ಇದೆ ಈ ಗಂಡನಿಗೆ ಅಂದರೆ, ಅಲ್ವಾ ನಾ ಹೇಳಿದ್ನಲ್ವಾ, ನಾ ತೊಡೆ ಎಲ್ಲ ಅದರ್ತಾಯಿತು, ಇದು ಮುಂದೆ ಒಳ್ಳೆ ಸೂಚನೆ ಸಿಗುತ್ತೆ, ನಮ್ಮನ್ನು ದೇವರು ಕೈ ಬಿಡಲ್ಲ ಅಂತ ಹೇಳಿದ್ನಲ್ಲ, ನೋಡು ಖಂಡಿತ ನಮಗೆ ಒಳ್ಳೆಯದಾಗತ್ತೆ, ಜೀವನ್ ಭದ್ರಾಣಿ ಪಶ್ಯತಿ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ. ಆ ಮಾತನ್ನು ಸೋಮನಾಥ ಕವಿ ತಾನು ಇಲ್ಲಿ ಹೇಳ್ತಾನೆ. ನೋಡಿ, ಏನಾರು ಒಂದು ಮಂಗಳ ಒಳ್ಳೆಯದನ್ನು ಕಾಣಬೇಕು ಅಂದರೆ ಬದುಕಬೇಕು ತಾನೆ. ನಾವು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲಿ ನಮ್ಮ ಭದ್ರತೆ? ಒಂದು ಮಂಗಳ ನಮ್ಗೆ ಪಡಿಬೇಕು ಅಂದರೆ ಬದುಕಬೇಕು. ನಮ್ಮ ಆಯುಷ್ಯ ಇದ್ದಷ್ಟು ನಮಗೇನೋ ಒಂದು ಒಳ್ಳೇದು ಕಾಣ್ಬೋದು. ನಮ್ಮ ಆಯುಷ್ಯ ಬೇಡ, ನಮಗೇನೂ ಬೇಡ, ಜೀವನ ಸಾಕು ಅಂತ ನಾವು ಆತ್ಮಹತ್ಯೆಗೆ ಶರಣಾದರೆ ಏನು ಉಪಯೋಗ? ಅದಕ್ಕೆ ಜೀವನ್ ಭದ್ರಾಣಿ ಪಶ್ಯತೆ, ಬದುಕಿ ಒಳ್ಳೆಯದನ್ನು ಪಡ್ಕೊಳ್ಬೇಕು. ಬದುಕೋದು ಮುಖ್ಯ ಮೊದಲು ಜೀವನ. ಅದರಿಂದ ಆಯುಷ್ಯ ಬಹಳ ಮುಖ್ಯ. ನಮಗೆ ಆಯುಷ್ಯ ಇಷ್ಟು ವರ್ಷ ನಮ್ಗೆ ಕಳೆದಿದ್ದು ಸಾರ್ಥಕ ಆಯಿತು. ಯಾಕೆ ಇಂದಿನ ದಿವಸ ನಮಗೆ ಅನುಗ್ರಹವನ್ನು ವೇದವ್ಯಾಸರು ತಾವು ನಮಗೆ ಮಾಡಿದರು ಈ ಮುಖಾಂತರ ಅಂತ ಬಹಳ ಸಂಭ್ರಮದಿಂದ ಇಬ್ಬರು ಕೂಡ ಮಾತನಾಡಿಕೊಳ್ತಾರೆ. ಅಷ್ಟೊತ್ತಿಗೆ ಕಾವೇರಿ ತೀರಕ್ಕೆ ಒಂದು ದೇವಸ್ಥಾನದಲ್ಲಿ ಒಂದು ಕಡೆ ಸ್ನಾನ ಮಾಡಿ ಅವರು ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಾ ಮಧ್ಯಾಹ್ನ ಕಾಲದಲ್ಲಿ ತಮ್ಮ ನಿತ್ಯಾನುಷ್ಠಾನ ಪೂರೈಸಿಕೊಂಡು ಆ ಕಡೆ ಬ್ರಹ್ಮಣ್ಯ ತೀರ್ಥರು ತಾವು ದೇವಸ್ಥಾನಕ್ಕೆ ಬಂದು ತಂಗಿದ್ದಾರೆ. ಅಷ್ಟೊತ್ತಿಗೆ ಅವರಿಗೆ ಗೊತ್ತಾಯಿತು, ಇವರು ಓಡ್ ಹೋಗಿ ಅವರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡ್ತಾರೆ. ಮಾಡಿ ತಾವು ಅನುಗ್ರಹವನ್ನು ಬೇಡ್ತಾರೆ. ಇದರ ಸಂದರ್ಭದಲ್ಲಿ ಒಂದು 2 ಶ್ಲೋಕದಲ್ಲಿ ಬನ್ನೂರಿನ ಜನ ಹೇಗಿದ್ದರು ಅಂತ ವರ್ಣನೆ ಮಾಡ್ತಾರೆ. ಈಗಿನ ಬನ್ನೂರು ನಾವು ಗಮನಿಸ್ಬೋದು, ಆದರೆ ಆ ಕಾಲದ ಬನ್ನೂರು ಹೇಗಿತ್ತು ಅಂದರೆ ಹೇಗಿತ್ತು ಆ ಬನ್ನೂರು. ವ್ಯಾಸರಾಜರು ಹುಟ್ಟೋ ಸ್ಥಳ ಅಂದರೆ ಎಷ್ಟು ಪವಿತ್ರ ಸ್ಥಳ, ಅಲ್ಲಿರೋ ವ್ಯಕ್ತಿಗಳು ಹೇಗಿದ್ದರು, ಅವರ ತಂದೆ ತಾಯಿ ಹೇಗಿದ್ದರು, ಪ್ರತಿಯೊಂದು ಅತಿ ಪವಿತ್ರ. ಅಂಥ ಅತಿ ಪವಿತ್ರವಾದ ಆ ಜಾಗ, ಅತಿ ಪವಿತ್ರವಾದ ತಂದೆ ತಾಯಿಗಳು ಅವರಿಂದ ಬಂದಿದ್ದಾರೆ. ಮುಖ್ಯ ಪ್ರಾಣದೇವರ ಆವೇಶ, ಇಂದ್ರದೇವರ ಆವೇಶ, ಶೇಷದೇವರ ಆವೇಶ, ಪ್ರಹ್ಲಾದ ಅವತಾರಿ, ಇಷ್ಟೆಲ್ಲ ಇದ್ದ ಮೇಲೆ ಆ ವ್ಯಾಸರಾಜರ ಬಗ್ಗೆ ಒಂದು ಚೂರು ಸಂಶಯಕ್ಕೂ ಅವಕಾಶ ಇಲ್ಲ. ನಾವು ಎಂದಿಗೂ ಆಚೆ ಈಚೆ ಏನೋ ವ್ಯಾಸರಾಜರಿಗೂ ಕಡಿಮೆ ಶಕ್ತಿ ಇತ್ತ ಅಥವಾ ಜಾಸ್ತಿ ಇತ್ತ, ನಾವು ಸಂದೇಹಕ್ಕೂ ಒಳಗಾಗಬಾರ್ದು. ಅಥವಾ ಅವರಿಗೂ ವಿಷಬಾಧೆ ತಗಲಿತ್ತು, ಆ ವಿಷಬಾಧೆಯನ್ನು ಪರಿಹರಿಸಿಕೊಂಡು ವಿಷದ ಬಾಧೆ ಅವರಿಗೂ ಆಯಿತು, ಅವ್ರಿಗೂ ತೊಂದರೆ ಆಯಿತು, ಹಾಗೆ ಹೇಗೆಂದು ಭಾವಿಸಬಾರ್ದು. ಆ ತೊಂದರೆಗಳೆಲ್ಲ ಜನರಿಗೆ ಏನೂ ಆಗಲ್ಲ ಅಂತ ತೋರಿಸಲಿಕ್ಕೆ ಅವರು ನಿರ್ಮಾಣ ಮಾಡಿ ಪರಿಹರಿಸಿದ್ದು ಜನರ ಸಂಶಯವನ್ನಷ್ಟೇ. ಎಂದಿಗೂ ಅವರ ಬಗ್ಗೆ ನಾವು ಕ್ಷುಲ್ಲಕವಾದ ಮಾತನ್ನು ಆಡಲೇಬಾರ್ದು. ಅದು ಕೇಳಿದ್ರೆ ನಾವು ಖಂಡಿಸ್ಬೇಕು ಅಂಥ ಮಾತುಗಳನ್ನು. ಅಂಥ ವ್ಯಾಸರಾಜರು ಏನು ಬನ್ನೂರು ಗ್ರಾಮದಲ್ಲಿ ಜನಿಸ್ತಾರೆ. ಮುಂದೆ ಆ ಗ್ರಾಮದ ಜನರು ಹೇಗಿದ್ದರು ಅಂದರೆ, ಅಲ್ಲಿ ನಾವು ಸಪ್ತರ್ಷಿಗಳನ್ನು ಕೇಳಿದ್ದೀವಿ. ಸಪ್ತರ್ಷಿಗಳು ಹೇಗಿರ್ತಾರೆ, ಯಾವಾಗಲೂ ವ್ರತಾಚರಣೆ, ಕಠಿಣವಾದ ತಪಸ್ಸು ಇದರಲ್ಲಿ ಮುಳುಗಿರ್ತಾರೆ. ಆದರೆ ಬನ್ನೂರು ಗ್ರಾಮದಲ್ಲಿ ಸಪ್ತರ್ಷಿಗಳಿಗಿಂತ ಜಾಸ್ತಿ ಜನ ಇದ್ದರು ಅಂತ. ಅಂದರೆ ಅಷ್ಟು ಧಾರ್ಮಿಕ ಪರಿಸರ ಅಲ್ಲಿತ್ತು. ಆ ಬನ್ನೂರು ಗ್ರಾಮದಲ್ಲಿ ಇನ್ನೂ ಎಷ್ಟಿತ್ತು ಅಂದರೆ, ಮನ್ಮಥ ಒಮ್ಮೆ ಬಂದಂತೆ ಬನ್ನೂರು ಗ್ರಾಮಕ್ಕೆ. ಅಯ್ಯೋ ನಾನು ಇಲ್ಲಿರಲ್ಲ ಅಂತ ಓಡ್ ಹೋಗ್ಬಿಟ್ಟಂತೆ ಮನ್ಮಥ. ಯಾಕೆ ಅಂದರೆ ನನಗಿಂತ ಸುಂದರ ಆದವರು ಇಲ್ಲೆಲ್ಲ ಕಾಣ್ತಾ ಇದ್ದಾರಲ್ಲಪ್ಪ ಅಂತ. ಅಂದರೆ ಅಷ್ಟು ಸೌಂದರ್ಯ, ಒಳ್ಳೆಯ ಧಾರ್ಮಿಕರು. ಅವರನ್ನು ನೋಡಿದರೆ ನಾಚ್ಕೊಂಡು ಹೋಗ್ಬಿಟ್ಟಂತೆ ಮನ್ಮಥ. ಅಭುನ್ನವೈ ಬ್ರಾಹ್ಮಣ ಇತ್ಯಮೋಘಂ. ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಬಹಳ ಕಷ್ಟ, ದುಡ್ಡಿನ ಸಮಸ್ಯೆ ಇರುತ್ತೆ, ಯಾವಾಗಲೂ ಬಡವನಾದ ಬ್ರಾಹ್ಮಣ ಅಂತ ಉಲ್ಲೇಖ ಮಾಡೋದಿರುತ್ತೆ. ಆದರೆ ಹಾಗಿಲ್ಲ. ಆ ಕಾಲದಲ್ಲಿದ್ದ ಆ ಬನ್ನೂರು ಕ್ಷೇತ್ರದಲ್ಲಿದ್ದ ಬ್ರಾಹ್ಮಣರು ಪರಸ್ಪರ ಎಲ್ಲರೂ ಸಂಪದ್ಭರಿತರು. ಯಾಕೆ ಅವರು ಮಾಡಿದ ಧರ್ಮಾನುಷ್ಠಾನ ದೇವರು ಕಾಪಾಡ್ತಾ ಇದ್ದ. ನಿಜವಾದ ಒಳ್ಳೆ ಮಾರ್ಗದಲ್ಲಿದ್ದಾಗ ಎಲ್ಲಿಯ ಕಷ್ಟ, ಆರಾಮಾಗಿ ಜೀವನವನ್ನು ಸಾಗಿಸ್ಕೊಂಡು ಹೋಗ್ಬೋದು. ಅಂಥ ಈ ಬನ್ನೂರು ಗ್ರಾಮದಲ್ಲಿ ವ್ಯಾಸರಾಜರು ಅವತಾರ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಆ ಅವತಾರ ಮಾಡೋ ಮುಂಚೆ ಇವರು ಬಂದಾಗ ಯಾಕೆ ಬಂದರು, ಇವರು ಈ ಅವತಾರ ಮಾಡಿದ್ದು ಯಾಕೆ ವ್ಯಾಸರಾಜರು ಅನ್ನೋದನ್ನು ಚೆನ್ನಾಗಿ ವರ್ಣಿಸ್ತಾರೆ. ಅವ್ರೇನು ವರ್ಣಿಸ್ತಾರೆ ಅಂದರೆ, ಈ ಸೋಮನಾಥ ಕವಿಗಳು ಪಾಷಂಡ ಮತ ಖಂಡನಾಯ, ಮೊದಲು ನಾಸ್ತಿಕರ ಮತ ಖಂಡನೆ ಮಾಡಬೇಕು. ಕ್ಷುದ್ರ ಮತ, ವಿಷ್ಣು ದ್ವೇಷಿಗಳ ಮತ ಖಂಡನೆ ಮಾಡೋದು ಮೊದಲನೇದು. ಭೂಮಂಡಲಂ ಅವತರಿಷ್ಯತಃ ಭಗವತಃ ಪರಮೇಷ್ಠಿನಃ ಮುಖ್ಯ ಪ್ರಾಣಸ್ಯ ಪರಿಚಿಕೀರ್ಷಯ. ಮುಖ್ಯ ಪ್ರಾಣದೇವರ ಸೇವೆ ಆಗಬೇಕು. ಅವ್ರು ಭೂಮಿಗೆ ಅವತಾರ ಮಾಡಿದ್ದು ಹೋಗಿದ್ರು ಮುಂಚೆ, ಈಗ ಮತ್ತೆ ಅದೇ ಮುಖ್ಯ ಪ್ರಾಣದೇವರ ಸೇವೆ ಮಾಡಲಿಕ್ಕೋಸ್ಕರನೇ, ಅವರ ಗ್ರಂಥ ಸೇವೆ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ಅವತಾರ ಎತ್ತಿದವರು. ಸತ್ಯಲೋಕ ಕುಟುಂಬಿಗಳು ನಮ್ಮ ಈ ವ್ಯಾಸರಾಜರು. ಅಂದರೆ ಲೆಕ್ಕ ಕೊಡಿ, ಶಂಕುಕರ್ಣದ ಬಗ್ಗೆ ನೆನಪಾಗುತ್ತೆ. ಯಾಕೆ ಶಂಕುಕರ್ಣರು ಆ ಸತ್ಯಲೋಕದಲ್ಲಿ ಇದ್ದವರು. ಹಾಗಾದರೆ ಆ ಶಂಕುಕರ್ಣರೇ, ಆ ಪ್ರಹ್ಲಾದ ರಾಜರೇ, ಅದೇ ಶೇಷದೇವರ ಆವೇಶ ಅವತಾರ
ಇವರು. ಆವೇಶ ಅಂದರೆ ವಿಶೇಷವಾಗಿ ಸನ್ನಿಧಾನ ಇಟ್ಟು ವ್ಯಾಸರಾಜರಲ್ಲಿ ಬಂದಿದ್ದಾರೆ. ಅಂಥ ವ್ಯಾಸರಾಜರು ಏನು ಮಾಡಿದರು? ಬಂದಿದ್ದೇನಕ್ಕೆ? ಸುಗೃಹ ಮೇಧಿನಾಂ ವಿಚಾರಕರ್ತ ವೇದವಾಕ್ಯೇಶು. ವೇದವಾಕ್ಯಗಳ ವಿಚಾರ ಮೊದಲನೇದು. ಇನ್ನು ಶಾಸ್ತ್ರಪಾಠೇಶು ಶಂಕಮಾನತ, ಯಾವಾರು ಶಾಸ್ತ್ರದ ಚರ್ಚೆ, ಶಾಸ್ತ್ರದ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿ. ಪರಮತ ಖಂಡನೆ. ವಿದ್ಯಾಸು ನಿರ್ಮರ್ಯಾದತ, ವಿದ್ಯೆ ಇಷ್ಟು ಅಂತ ಹೇಳಿಕ್ಕೆ ಬರಲ್ಲ, ಅವರು ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ. ನಾವು ಎಲ್ಲ ಹೇಳ್ತೀವಿ ಪರಮಹಂಸ ಪರಿವ್ರಾಜಕಾಚಾರ್ಯ ಅಂತ. ನಿಜವಾಗಿ ಅಂಥ ವ್ಯಕ್ತಿತ್ವವನ್ನು ಪಡೆದವರು ವ್ಯಾಸರಾಜರು. ಅವರ ಜೀವನ ಚರಿತ್ರೆ ಆಗಿದೆ. ಇಂದ್ರಿಯಗಳ ನಿಗ್ರಹ, ವಾದದಲ್ಲಿ ಎಂಥ ಭಾಷಣ, ಒಳ್ಳೆಯ ಭಾಷಣ. ವಾದದಲ್ಲಿ ಮೂಕ ವಿಸ್ಮಿತರಾಗ್ತಾ ಇದ್ರು ಎಲ್ಲರೂ. ಇನ್ನು ಪಾಪೇಶು ಭೀರುಕತ, ಎಂದಿಗೂ ಪಾಪ ಅದು ದೂರ. ಹರಿಕಥಾಸು ಲೋಲುಪತ, ಭಗವಂತನ ಚರಿತ್ರೆ, ಭಗವಂತನ ಗುಣಗಾನ ಅಂದರೆ ಅದು ಯಾವಾಗಲೂ. ಪ್ರಹ್ಲಾದ ರಾಜರು ಅಂದರೆ ಕೇಳಬೇಕಾ? ಆ ಪ್ರಹ್ಲಾದ ರಾಜರು ವ್ಯಾಸರಾಜರ ಮೇಲೆ ಅದನ್ನು ಯೋಚನೆ ಮಾಡೋ ಹಾಗೆ ಇಲ್ಲ. ಇಷ್ಟಾಗಿ ಈ ಬನ್ನೂರು ಗ್ರಾಮವನ್ನು ಸ್ಥಾಪನೆ ಮಾಡಿದವ್ರು ಯಾರು ಗೊತ್ತಾ? ಅದಕ್ಕೆ ಸೋಮನಾಥ ಕವಿ ತಾನು ಹೇಳೋವಂಥ ಮಾತು, ನಾಂಕಯಿತ್ವಾ ತಂ ವಂದೇ ರಾಮೇಣ ಸ್ಥಾಪಿತಂ ಪುರಾ ವೀಕ್ಷ ವಿಸ್ಮಯಮಾನೋಸು ಮುಮುದೆ ಮುನಿಪುಂಗವ. ಬ್ರಹ್ಮಣ್ಯ ತೀರ್ಥರು ತಾವು ಬಂದಾಗ ಈ ಕ್ಷೇತ್ರ ನೋಡಿದಾಗ ಆ ರಾಮಚಂದ್ರ ನಿರ್ಮಿಸಿದ ಪವಿತ್ರ ಭೂಮಿ ಈ ಬನ್ನೂರು ಕ್ಷೇತ್ರ. ಎಂಥ ಅದ್ಭುತ! ಅಂಥ ಈ ಬನ್ನೂರು ಕ್ಷೇತ್ರವನ್ನು ನೋಡ್ತಾ ಬಹಳ ಆಶ್ಚರ್ಯ ಆಯಿತು ಬ್ರಹ್ಮಣ್ಯ ತೀರ್ಥರಿಗೆ. ಆನಂದ ಆಗ್ತಾ ಇದೆ ಧಾರ್ಮಿಕ ಪರಿಸರವನ್ನು ನೋಡಿ. ಈಗ ವಿಷಯದಲ್ಲಿ ನಾವೇನು ಗಮನಿಸಬೇಕು ಅಂದರೆ, ವ್ಯಾಸರಾಜರನ್ನು ನಾವು ಸ್ತೋತ್ರ ಮಾಡ್ತೀವಿ. ವ್ಯಾಸರಾಜರ ಜನ್ಮವನ್ನು, ಅವರ ಜನ್ಮ ಹೇಗಾಯಿತು, ಅದಕ್ಕೆ ಏನೇನು ಕಷ್ಟಪಟ್ಟು, ಇದೆಲ್ಲ ಚಿಂತನೆ ಮಾಡ್ತೀವಿ. ಇದರ ಫಲ ಏನು? ನಿಮಗೆ ಉತ್ತಮ ಸಂತಾನ ಸಿಗುತ್ತೆ. ಯಾರು ಇದನ್ನು ಶ್ರವಣ ಮಾಡ್ತಾರೆ ಉತ್ತಮ ಸಂತಾನ. ಅದು ಶಿಷ್ಯ ಸಂತಾನವೂ ಹೌದು. ನಮ್ಗೆ ಒಳ್ಳೆ ಶಿಷ್ಯರಿಲ್ವಾ, ಒಳ್ಳೆ ಶಿಷ್ಯರು ಸಿಗ್ತಾರೆ. ನಮಗೆ ಒಳ್ಳೆಯ ದುಡ್ಡಿಲ್ವಾ, ಒಳ್ಳೆಯ ದುಡ್ಡು ಒಳ್ಳೆಯ ಕಡೆಯಿಂದ ಬರುತ್ತೆ. ನಮಗೆ ಒಳ್ಳೆಯ ವಿದ್ಯಾ ಸಂಪತ್ತು ಬೇಕಾ, ವಿದ್ಯಾ ಸಂತಾನ ನಮಗೆ ಸಿಗುತ್ತೆ. ನಿಮಗೆ ಏನು ಬೇಕು? ಸಂತಾನ ಅಂದ್ರೇನು? ನಮ್ಮ ಗರ್ಭದಿಂದ ಹೊರಗೆ ಬರೋದು, ನಮ್ಮ ಮನಸ್ಸಿನಿಂದ ಹೊರಗೆ ಬರೋದು, ಮಾತುಗಳು ಹೊರಗೆ ಬರಬೇಕಾದ್ರೆ ಸರಿಯಾಗಿ ಬರುತ್ತೆ. ಪ್ರತಿಯೊಂದು ಸಂಪತ್ತು, ಆ ಸಂತಾನ ನಮ್ಮಿಂದ ಏನು ಆಗಬೇಕಾಗಿದೆ ಅದು ಎಲ್ಲವೂ ನಮಗೆ ಸಿಗುತ್ತೆ, ಬೇರೆಯವರಿಂದ ನಮಗೆ ಸಿಗುತ್ತೆ. ಸಂತಾನ ಅಭಿವೃದ್ಧಿ, ಅದು ಎಲ್ಲ ರೀತಿಯ ಸಂತಾನ ಅನ್ನೋ ಶಬ್ದಕ್ಕೆ ಪ್ರವಾಹ ಅಂತ ಅರ್ಥ ಇದೆ. ಒಂದು ಪ್ರವಾಹ ಅಂದರೆ ನಿರಂತರವಾಗಿ ಹರಿಯುವಂಥ ಪ್ರವಾಹ. ಅದು ಒಂದು ಸರಿ ಇಂಥ ವೈಭವ ಕೇಳ್ತಾ ಇದ್ದ ಹಾಗೆ ಎಲ್ಲವೂ ನಡೆಯುತ್ತೆ ನಮಗೆ ವೈಭವ. ಅಂಥ ಜನ್ಮ ವೈಭವ ಒಂದು ಕೇಳೋದು ಮುಖ್ಯ. ಈ ವ್ಯಾಸರಾಜರು ಗುರುಗಳ ಸ್ತೋತ್ರ ಮಾಡೋದಿದೆ. ಕ್ಷೇತ್ರ ಸ್ತೋತ್ರವನ್ನು, ಬನ್ನೂರು ಒಂದು ಕ್ಷೇತ್ರ, ಬನ್ನೂರಿನ ಸ್ತೋತ್ರ ಹೇಳಿ ಅಂತಂದರೆ, ಈಗ ಹೇಗೆ ಬದರಿ ಕ್ಷೇತ್ರಕ್ಕೆ ಹೋಗ್ತೀವಿ, ಬದರಿ ಕ್ಷೇತ್ರದ ಬಗ್ಗೆ ಒಂದು ಶ್ಲೋಕ ಹೇಳಿ, ಹರಿದ್ವಾರದ ಬಗ್ಗೆ ಒಂದು ಶ್ಲೋಕ, ಮತ್ತು ಕುರುಕ್ಷೇತ್ರದ ಬಗ್ಗೆ ಶ್ಲೋಕ, ಅಲ್ಲಿರೋ ದೇವರ ಬಗ್ಗೆ ಶ್ಲೋಕ, ಹೀಗೆ ಪ್ರತಿಯೊಂದು ನಾವು ಹೇಳ್ತೀವಿ. ಹಾಗೆ ಕ್ಷೇತ್ರ ಮಹಿಮೆ, ಕ್ಷೇತ್ರ ಶ್ಲೋಕಗಳು ಅಂತ. ಹಾಗೆ ನಮ್ಮ ಗುರುಗಳು ಅವತರಿಸಿದ್ದು, ವ್ಯಾಸರಾಜರು ಅವತರಿಸಿದ ಕ್ಷೇತ್ರ ಅದು ಬನ್ನೂರು ಕ್ಷೇತ್ರ. ಆ ಬನ್ನೂರು ಕ್ಷೇತ್ರದ ಶ್ಲೋಕಗಳಿವೆಲ್ಲ, ಹೊಗಳುವಂಥ ಶ್ಲೋಕ. ಅದರ ಪವಿತ್ರವಾದ ಶ್ಲೋಕಗಳನ್ನು ನಾವು ಚಿಂತನೆ ಮಾಡ್ತಾ ಇದ್ದರೆ ನಮಗೆ ತುಂಬ ಪುಣ್ಯ. ಆ ಕ್ಷೇತ್ರ ಮಹಿಮೆ, ಅಲ್ಲಿ ನಾವು ಕಾಲಿಡಬೇಕು ಅಂದರೆ ಯೋಚನೆ ಮಾಡಬೇಕು, ಇದು ವ್ಯಾಸರಾಜರು ಅವತರಿಸಿದ ಸ್ಥಳ, ಅದು ನಮ್ಗೆ ಎಚ್ಚರ ಇರಬೇಕು. ಅಂಥ ಪವಿತ್ರವಾದ ಆ ಬನ್ನೂರು ಕ್ಷೇತ್ರಕ್ಕೆ ಬ್ರಹ್ಮಣ್ಯ ತೀರ್ಥರು ಬಂದಿದ್ದಾರೆ. ಅನೇಕ ಯಾಗಗಳನ್ನು ಮಾಡಿಸ್ತಾರೆ. ಅವರು ಹೇಳಿದಂತೆ ಅನೇಕ ಯಾಗಗಳು ತಾವೇ ನಿಂತು ಮಾಡಿಸ್ತಾರೆ. ಬ್ರಾಹ್ಮಣರಿಗೆ ಬಂಗಾರ, ಬೆಳ್ಳಿ, ಗೋವು, ಹಲವು ರೀತಿಯ ದಕ್ಷಿಣೆಯನ್ನು ಮಾಡ್ತಾರೆ. ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಮಾಡಿ ಆದ ಮೇಲೆ ಅಲ್ಲಿ ಈ ಯಾಗದಲ್ಲಿ ಆಹುತಿಯನ್ನಾಗಿ ಕೊಟ್ಟ ಆದಮೇಲೆ ಪ್ರಸಾದವನ್ನು ಕೊಡಬೇಕು. ಆ ಪ್ರಸಾದವನ್ನು ಕೊಡೋ ಮುಂಚೆ ಅವರೇ ತಾವು ಬ್ರಹ್ಮಣ್ಯ ತೀರ್ಥರು ತಾವು ಕೈನಲ್ಲಿ ಇಟ್ಕೊಂಡಿರ್ತಾರೆ. ಕೈನಲ್ಲಿ ಇಟ್ಟುಕೊಂಡು ತಾವು ಇವರಿಗೆ ಆಶೀರ್ವಾದವನ್ನು ಮಾಡ್ತಾ ಅಲ್ಲಿ ಅಭಿಮಂತ್ರಣ ಮಾಡ್ತಾರೆ. ಕೈಯಲ್ಲಿ ಆ ಪ್ರಸಾದವನ್ನು ತಗೊಂಡು, ಆ ಯಾಗದ ಆಹುತಿಯ ಪ್ರಸಾದವನ್ನು ತಗೊಂಡು ಅದನ್ನು ಮುಟ್ಟಿಕೊಂಡು ಅವರು ವಿಶೇಷವಾದ ಜಪಗಳನ್ನು ಮಾಡ್ತಾರೆ. ಆ ಜಪವನ್ನು ಮಾಡಿದ ಮೇಲೆ ಅವರಿಗೆ ವಿತರಣೆ ಮಾಡಬೇಕು ಅಂತ ಅವರು ಇದನ್ನು ತಗೊಳ್ಳಿ, ನೀವು ಈ ಪ್ರಸಾದವನ್ನು ಸ್ವೀಕಾರ ಮಾಡಿ. ಪ್ರಸಾದ ಸ್ವೀಕಾರ ಮಾಡಿದ ಮೇಲೆ ನಿಮಗೆ ಈ ಭಾಗ ಏನಿದೆ, ಹವಿಸ್ಸಿನ ಭಾಗ ನಾನು ಏನನ್ನು ಕೊಡ್ತಾ ಇದ್ದೀನಿ, ಇಂಥ ಹವಿಸ್ಸಿನ ಭಾಗವನ್ನು ನೀವು ಸ್ವೀಕಾರ ಮಾಡಿದರೆ 3 ಅಗ್ನಿಗಳಂತೆ 3 ಜನ ಹುಟ್ಟುತ್ತಾರೆ ಅಂತ. 3 ಅಗ್ನಿಗಳಂತೆ. ಅದು ಹೇಗೆ ಅಂದರೆ, ಪರಶುರಾಮ ದೇವರ ಅನುಗ್ರಹ ನಿಮ್ಮ ಮೇಲೆ ವಿಶೇಷವಾಗಿ ಆಗಲಿ, 3 ಮಕ್ಕಳಾಗತ್ತೆ ಅಂತ. ಇವರು ಇಷ್ಟು ದಿವಸ ತಾವು ಎಷ್ಟು ಚಿಂತೆಗೊಳಗಾಗಿದ್ರು. ಒಂದು ಮಗು ಆದರೆ ಸಾಕು ಅಂತಿದ್ರು. 3 ಜನ ಮಕ್ಕಳನ್ನು ಅನುಗ್ರಹಿಸಿದರು. ಆದರೆ ಮೊದಲು 2 ನಾನು ಬರಲ್ಲ, 3ನೇ ಮಗುವನ್ನು ಮಾತ್ರ ನನಗೆ ತಲುಪಿಸ್ಬೇಕು ಅಂತ ಹೇಳ್ತಾರೆ. ಮೊದಲನೇ ಮಗು, 2ನೇ ಮಗು, ಆಮೇಲೆ 3ನೇದು. ಆ 3ನೇದನ್ನು ನನಗೆ ತಲುಪಿಸಬೇಕು ಅಂತ ಇಷ್ಟನ್ನು ಇಲ್ಲಿ ಬ್ರಹ್ಮಣ್ಯ ತೀರ್ಥರು ಸೂಚಿಸ್ತಾರೆ. ಅದರಂತೆ ಗುರುಗಳ ಅನುಗ್ರಹ ಆಗಿದೆ. ಕಾಲ ಕೂಡು ಬಂತು.
ಗರ್ಭ ಬೆಳೀತಾ ಇದೆ, ಈ ವ್ಯಾಸರಾಜರ ಗರ್ಭ. ಅದರ ಮುಂಚೆ ಲಕ್ಷ್ಮೀದೇವಿಗೆ ಮೊದಲು ಮಕ್ಕಳಾದರು. ಆ ಮೊದಲನೇ ಮಗುವಿನ ಹೆಸರು ಇಲ್ಲಿ ಹೆಣ್ಣು ಮಗು ಆಗುತ್ತೆ ಅಂತ ಉಲ್ಲೇಖ ಮಾಡ್ತಾರೆ. ಮೊದಲಿಗೆ ಲಕ್ಷ್ಮೀದೇವಿ ಬಂದಿದ್ದಾಳೆ ಆ ರೂಪದಲ್ಲಿ, ಭೀಮಕ್ಕ ತಾನು ಬಂದಳು, ನಂತರ ಮಧ್ವಮುನಿ, ನಂತರ ಮೂರನೆಯ ವ್ಯಕ್ತಿಗಳೇ ನಮ್ಮ ವ್ಯಾಸರಾಜರು ಅಂತ. ಹೀಗೆ ವ್ಯಾಸರಾಜರ ಬಗ್ಗೆ ಈ ಜನ್ಮ ವೃತ್ತಾಂತವನ್ನು ವರ್ಣಿಸ್ತಾ ಆ ಗರ್ಭ ಅವತಾರ ಅಂದರೆ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾರೆ. ಆ ಗರ್ಭ ಪ್ರತಿ ದಿವಸ ಬೆಳೀತಾ ಇದೆ. ಯಾರ್ದು? ಈ ಲಕ್ಷ್ಮೀದೇವಿಯ ಗರ್ಭ. ಅದು ಹೇಗಿತ್ತು ಅಂತಂದರೆ ಇವ್ರು ಹೇಳೋವಂಥ ಮಾತು, ಅದು ಪುಣ್ಯ ಜಾಸ್ತಿ ಮಾಡಿದಷ್ಟು ಅದು ಜೋರಾಗಿ ಬೆಳೀತಾ ಇದೆಯಂತೆ ಆ ಗರ್ಭ. ಅದು ಹೇಗೆ ಬೆಳೀತಾ ಇದೆ ಅಂದರೆ, ಈಗ ನಮ್ಮ ಚಿಕ್ಕ ಮನೆಯವರು ದೊಡ್ಡವ್ರನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದಾರೆ, ಒಬ್ಬೊಬ್ಬರನ್ನೇ ಮನೆಯೆಲ್ಲ ಪೂರ್ತಿ ತುಂಬ ಹೋಗುತ್ತೆ. ಆದರೆ ಇಲ್ಲೇನೋ ಮನೆ ಏನೋ ದೊಡ್ಡದಾಗಲ್ಲ. ಆದರೆ ದೊಡ್ಡದು ಯಾವಾಗ ಆಗುತ್ತೆ? ಈಗ ಶ್ರೀಮಂತರ ಸಂಪರ್ಕಕ್ಕೆ ಬಂತು. ಒಬ್ಬ ಬಡವ, ಅವ್ರಿಗೆ ಶ್ರೀಮಂತನ ಸಂಪರ್ಕ ಆಯಿತು. ಸಂಪರ್ಕ ಆದ ಕೂಡಲೇ ತಾನು ಇದ್ದ ಮನೆಗಿಂತ ಜಾಸ್ತಿ ದೊಡ್ಡ ದೊಡ್ಡ ಮನೆಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ? ದೊಡ್ಡವರ ಸಂಪರ್ಕ ಮಾಡಿದ ಕಾರಣ, ಅದು ಮುಖ್ಯ. ಅದೇ ಥರ ಯಾವಾಗ ಈ ಲಕ್ಷ್ಮೀದೇವಿಯ ಗರ್ಭದಲ್ಲಿ ಒಬ್ಬೊಬ್ಬರೇ ಬರಲಿಕ್ಕೆ ಶುರುವಾದರು. ವ್ಯಾಸರಾಜರು ಬಂದರು ಅಂದರೆ ಮುಖ್ಯ ಪ್ರಾಣದೇವರು ಬಂದರು, ಇನ್ನು ಬ್ರಹ್ಮದೇವರ ಸನ್ನಿಧಾನ ಇದೆ ವಿಶೇಷವಾಗಿ, ಇನ್ನು ಶೇಷದೇವರು, ಇಂದ್ರದೇವರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಅಂದರೆ ಅವರ ಜಾಗ ತುಂಬ ದೊಡ್ಡದು. ಹಾಗಾಗಿ ಗರ್ಭ ದೊಡ್ಡದಾಗ್ತಾ ಇದೆ. ಯಾಕೆ ಗರ್ಭ ದೊಡ್ಡದಾಗ್ತಾ ಇದೆ ಅಂದರೆ ಇವರು ಬರೋರಂಥವ್ರು, ಆ ಗರ್ಭದಲ್ಲಿ ಬರುವಂಥ ವ್ಯಕ್ತಿಗಳ ಮುಖಾಂತರ ಇವರ ಈ ಗರ್ಭ ಏನಿತ್ತು ಅದು ದೊಡ್ಡದಾಗ್ತಾ ಇದೆ. ಆ ದೊಡ್ಡದಾಗ್ತಾ ಇರೋದನ್ನು ಇವರು ಹೇಗೆ ವರ್ಣಿಸ್ತಾ ಇದ್ದಾರೆ ಸೋಮನಾಥ ಕವಿಗಳು ಅಂದರೆ, ಒಬ್ಬೊಬ್ಬ ದೇವತೆಗಳು ಆವೇಶ ಅವರಲ್ಲಿರೋದ್ರಿಂದ ಒಬ್ಬೊಬ್ಬ ದೇವತೆ ಬಂದಾಗಲೆಲ್ಲ ಸ್ವಲ್ಪ ಗರ್ಭ ದೊಡ್ಡದಾಗ್ತಾ ಇದೆ ಅನ್ನೋ ಥರ. ಇಷ್ಟೆಲ್ಲ ಗರ್ಭ ದೊಡ್ಡದಾಗಿ ಒಂದು ಒಳ್ಳೆಯ ಕಾಲದಲ್ಲಿ ವ್ಯಾಸರಾಜರ ಅವತಾರ ಆಯಿತು ಅಂತ ಇಲ್ಲಿಗೆ ಮುಖ್ಯವಾಗಿ ಬಂದಿವಿ. ಈ ಶ್ಲೋಕ ನಮಗೆ ಬಹಳ ಮುಖ್ಯ. ವ್ಯಾಸರಾಜರು ಅವತಾರ ಎತ್ತಿದಾಗ ಅಂದರೆ ಅವತಾರ ಮಾಡಿದಾಗ ಬರುವಂಥ ಶ್ಲೋಕ ಇದು, ಪವಿತ್ರವಾದ ಶ್ಲೋಕ. ಈ ಶ್ಲೋಕಗಳನ್ನು ನಾವು ಪಾರಾಯಣ ಮಾಡಬೇಕು, ಅಷ್ಟು ಸುಂದರವಾದ ಶ್ಲೋಕ. ವ್ಯಾಸರಾಜರ ಅವತಾರ ಆಯಿತು ಅಂತ ಹೇಳುವಂಥ ಶ್ಲೋಕ. ಇಂದಿನ ದಿವಸ ಪುಣ್ಯವಾದ ದಿವಸ. ಅಂತಹ ಶ್ಲೋಕವನ್ನು ಗಮನಿಸೋಣ. ಸುತಮ ಜನಯದೇಶ ಶುದ್ಧತಾ ಭಾಜಿಲಗ್ನೆ ಗ್ರಹಗಣ ಶುಭ ವೀಕ್ಷಾ ಗೌರವೋದ್ದಾಮ ಭಾಗ್ಯೆ ವಿಧಿಮಿವ ನಿರಪಾಯಂ ವಿಶ್ವವಾಚಾಂ ನಿದಾನಂ ನರಕದನುಜ ಹಂತುರ್ನಾಭಿನಾಲಿ ಕಪಾಲಿ. ಏನಂದರೆ ವ್ಯಾಸರಾಜರ ಅವತಾರ ಆಗ್ತಾ ಗ್ರಹಗಳೆಲ್ಲ ಉಚ್ಚ ದೃಷ್ಟಿ, ಒಳ್ಳೆ ದೃಷ್ಟಿ, ಶುಭ ದೃಷ್ಟಿ, ಎಲ್ಲ ಗ್ರಹಗಳು ಕೂಡ ಶುದ್ಧ ಪಾವಿತ್ರ್ಯ, ಆ ಮುಖದ ಕಾಂತಿ ನೋಡಬೇಕಾಗಿತ್ತು, ಲಕ್ಷ್ಮೀದೇವಿಯ ಕಾಂತಿ, ಆ ತಾಯಿಯ ಕಾಂತಿ. ನರಕ ಧನುಜ ಹಂತುಹು, ನರಕ ಅಂದರೆ ನರಕಾಸುರನ ಸಂಹಾರ ಮಾಡಿದ ಆ ಕೃಷ್ಣ ಏನಿದ್ದಾನೆ, ಆ ಕೃಷ್ಣನ ಮೂಲ ರೂಪ ನಾರಾಯಣನ ನಾಭಿ ಕಮಲದಿಂದ ಬ್ರಹ್ಮದೇವರು ಹೇಗೆ ಬಂದರೋ ಆ ರೀತಿ ಆ ಚತುರ್ಮುಖ ಬ್ರಹ್ಮದೇವರ ವಿಶೇಷ ಸನ್ನಿಧಾನ, ವಾಯುದೇವರ ಸನ್ನಿಧಾನ ಇಟ್ಕೊಂಡು ಇವರು ಕೂಡ ಆ ಲಕ್ಷ್ಮೀದೇವಿಯ ಗರ್ಭದಿಂದ ಹೊರಕ್ಕೆ ವ್ಯಾಸರಾಜರು ಪ್ರಕಟ ಆದರು ಅಂತ ಅಂತಾರೆ. ಅಂದರೆ ಅನಾಯಾಸವಾಗಿ ಬಂದರು, ಸುಖ ಪ್ರಸವ ಆಯಿತು. ನಾಭಿ ಕಮಲದಿಂದ ಬಂದ ಹಾಗೆ ಇದು ಬ್ರಹ್ಮದೇವರು ದಿಢೀರಂತೆ ಹೀಗೆ ಉದ್ಭವ ಆದಂತೆ ವ್ಯಾಸರಾಜರು ಆರಾಮಾಗಿ ಉದ್ಭವ ಆದರು. ಇದು ನಿಜವಾಗಿ ಬ್ರಹ್ಮದೇವರ ಸನ್ನಿಧಾನ, ವಾಯುದೇವರ ಸನ್ನಿಧಾನ ಇರೋ ಥರ ಅಲ್ಲಿ ನಿಜವಾಗಿ ಲಕ್ಷ್ಮೀದೇವಿಯಿಂದಲೇ ತಾನು ತನ್ನ ಗರ್ಭದಲ್ಲಿ ಬ್ರಹ್ಮದೇವರನ್ನು ಧರಿಸಿದಂತೆ ವ್ಯಾಸರಾಜರನ್ನು ಧರಿಸಿ ತಾನು ಹೊರಗೆ ತಂದಿದ್ದಾಳೆ. ಜಗತ್ತಿಗೆ ಮಂಗಳ, ಇಡೀ ಜಗತ್ತಿಗೆ ಅವತ್ತಿನ ದಿವಸ ಬ್ರಹ್ಮದೇವರು ಬಂದು ಇಡೀ ಸಮಗ್ರ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದರು. ವ್ಯಾಸರಾಜರು ಬಂದು ಇಡೀ ಆಧ್ಯಾತ್ಮಿಕ ಜಗತ್ತನ್ನೇ, ಅನೇಕ ಕಷ್ಟದಲ್ಲಿರೋರಿಗೆ ಲಕ್ಷದ್ವಿಜ ಕುಟುಂಬ ಸಂರಕ್ಷಕ, ಅನೇಕ ಸಂಪದ್ವೃಷ್ಟಿ ಎಲ್ಲದನ್ನು ಕೂಡ ಸೃಷ್ಟಿ ಮಾಡಿ ನಮಗೆ ಪರಮ ಅನುಗ್ರಹವನ್ನು ವ್ಯಾಸರಾಜರು ಮಾಡಿದ್ದಾರೆ. ಇದು ಮುಂದಕ್ಕೆ ವ್ಯಾಸರಾಜರಾಗಿ ಅವರು ಅವತರಿಸಿ ಅನೇಕ ಕಾರ್ಯಗಳನ್ನು ಮಾಡಿದವರು. ನಾಮಕರಣ ನಮಗೆ ಗೊತ್ತಿದೆ, ಯತಿರಾಜರಾಗಿ ಅವರು ಬಂದವರು. ಮುಂದೆ ಅವರು ಬೆಳೀತಾ ಅವರು ಅಧ್ಯಯನವನ್ನು ಶ್ರೀಪಾದರಾಜರ ಬಳಿ, ಬ್ರಹ್ಮಣ್ಯ ತೀರ್ಥರ ಬಳಿಯೂ ಕೂಡ ಅಧ್ಯಯನ ಮಾಡಿದ್ದಿದೆ. ಇಷ್ಟೆಲ್ಲ ಅಧ್ಯಯನವನ್ನು ಮಾಡಿ ತಾವು ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ತಾವು ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿದಂತಹ ಮಹಾನುಭಾವರು. ಇದು ನಮಗೆ ಸೋಮನಾಥ ಕವಿಯ ವ್ಯಾಸಯೋಗಿ ಚರಿತ್ರೆಯಲ್ಲಿ ಸಿಗುವಂತಹ ಭಾಗ. ನಾವು ಇನ್ನೊಂದು ಪ್ರಸಿದ್ಧವಾದ ಭಾಗವನ್ನು ಕೇಳಿರ್ತೀವಿ, ಅದು ನಮಗೆ ವ್ಯಾಸವಿಜಯ ಅನ್ನುವ ಗ್ರಂಥದಲ್ಲಿ ಬರುವಂತಹ ವಿಷಯ. ಅವರು ಗಂಗಾ ಯಾತ್ರೆಗೆ ಹೊರಟಿರ್ತಾರೆ. ಯಾಕೆಂದರೆ ಇನ್ನೇನು ಸಂತಾನ ಆಗಿಲ್ಲ, ತೀರ್ಥಕ್ಷೇತ್ರ ಯಾತ್ರೆ ಏನಾದ್ರು ಮಾಡಿಬರೋಣ ಅಂತ. ಆಗ ಪತಿದೇವ ತಾನು ಮೃತನಾಗ್ಬಿಡ್ತಾನೆ, ತನ್ನ ಗಂಡನನ್ನು ಕಳ್ಕೊಳ್ತಾಳೆ. ಅವರು ದೇಹದ ನೆಲದ ಮೇಲೆ ಬಿದ್ದಿರ್ತಾರೆ, ಅವರ ದೇಹ ಬಿದ್ದಿರತ್ತೆ.
ಆಗ ಚಿಂತಾಗ್ರಸ್ತಳಾಗ್ತಾಳೆ. ಅವರ ಜೊತೆಗೆ ಸಹಗಮನ ಮಾಡ್ತೀನಿ ಅಂತ ಪತಿಯ ಜೊತೆ ಸಹಗಮನ ಮಾಡಬೇಕು ಅಂತ ಬಯಸ್ತಾಳೆ. ಆಗ ಬೇಡ ಬೇಡ, ಒಬ್ಬರ ಅಪ್ಪಣೆ ಪಡೆದು ಸಹಗಮನ ಮಾಡಬೇಕು ಅಂಥೇಳಿ ಹೇಳಿದಾಗ ಬ್ರಹ್ಮಣ್ಯ ತೀರ್ಥರು ಹತ್ತಿರದಲ್ಲಿರ್ತಾರೆ. ಅವರ ಬಳಿ ಹೋಗ್ತಾಳೆ. ಅವರು ಹೋದರೆ ಅಲ್ಲಿ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅದಾದ ಮೇಲೆ ಅಳು ಬರುತ್ತೆ. ಇನ್ನೊಂದ್ಸಲಿ ಸುಪುತ್ರವತಿ ಭವ ಅಂತ ಇನ್ನೊಂದ್ಸಲಿ ಆಶೀರ್ವಾದ ಮಾಡ್ತಾರೆ. ಎರಡೂ ಆಶ್ಚರ್ಯ ಆಗುತ್ತೆ. ಕರ್ಕೊಂಬರ್ತಾರೆ, ನನ್ನ ಗಂಡ ಬದುಕಿಲ್ಲ ಅಂತ. ಏನೋ ಭಗವಂತನ ಚಿತ್ತ ನನ್ನ ಬಾಯಿನಲ್ಲಿ ಬಂದಿದೆ, ಅದು ನಡೀಬೇಕು ಅಂತ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿದ ಕೂಡಲೇ ಅಲ್ಲಿ ಮಲಗಿದ್ದ ಆ ವ್ಯಕ್ತಿ ಏಳುವಂತೆ, ಮಲಗಿರೋರು ಹೇಳೋ ಥರ ಆ ವ್ಯಕ್ತಿ ಹೇಳ್ತಾರೆ. ಎದ್ದು ಪರಮ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಆ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ಮುಂದೆ ಮಕ್ಕಳು ಜನಿಸ್ತಾರೆ. ಅದರಲ್ಲಿ ಮೊದಲು ಇರೋಂಥವರನ್ನು ಯಾರ್ಯಾರಿದ್ದಾರೆ ಅವ್ರನ್ನ ನನಗೆ ಕೊಡಬೇಕು, ಆಮೇಲೆ ಮುಂದಿನದನ್ನು ನೀನು ತಗೊಳ್ಬೇಕು ಅಂತ ಮೊದಲನೇ ಮಗುವನ್ನೇ ಕೊಡಬೇಕು ಅಂತ ಹೇಳ್ತಾರೆ ಅನ್ನೋ ಥರ ಮಾತನ್ನು ಕೇಳ್ತೀವಿ. ಅದು ವ್ಯಾಸರಾಜರು ಮೊದಲು ಬರ್ತಾರೆ, ಅವರನ್ನ ಮಠಕ್ಕೆ ಒಪ್ಪಿಸಬೇಕು, ಇನ್ನು ಮಿಕ್ಕಿದ ಇಬ್ಬರಿಂದ ನೀನು ಸುಖವಾಗಿ ನೀನು ಬದುಕು ಅಂತ ಆಶೀರ್ವಾದ ಮಾಡ್ತಾರೆ ಅನ್ನುವ ಕಥೆಯನ್ನು ಕೂಡ ನಾವು ಕೇಳ್ತೀವಿ. ಪ್ರಮುಖವಾಗಿ ಸೋಮನಾಥ ಕವಿಯ ಈ ವ್ಯಾಸಯೋಗಿ ಚರಿತ್ರೆಯ ಬಗ್ಗೆ ತುಂಬ ಮಹತ್ವ ಬುದ್ಧಿ ಇದೆ ಎಲ್ರಿಗೂ. ಅದನ್ನು ನಾವು ಪ್ರಮಾಣವನ್ನಾಗಿ ತಗೊಂಡಿದ್ದೀವಿ. ಯಾಕೆಂದರೆ ವ್ಯಾಸರಾಜರ ಮುಂದೆನೇ ಅದು ನಡೆದ ಘಟನೆ. ಕೆಲವರಲ್ಲಿ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇರುತ್ತೆ. ಯಾಕೆಂದರೆ ಈ ವ್ಯಾಸವಿಜಯ ಗ್ರಂಥದಲ್ಲಿ ಮತ್ತು ಸೋಮನಾಥ ಕವಿಯ ವ್ಯಾಸಯೋಗಿ ಚರಿತ್ರೆಯಲ್ಲಿ ಬಹಳ ಆಕ್ಷೇಪವಾದ ಅಂಶಗಳು ಬಹಳಷ್ಟು ಇವೆ. ಆ ಆಕ್ಷೇಪಾಂಶಗಳನ್ನೆಲ್ಲ ಬದಿಗಿಟ್ಟು ನಾವು ಸುಂದರವಾಗಿ ವ್ಯಾಸರಾಜರ ಜನ್ಮದ ದಿವಸ ನಾವು ವ್ಯಾಸಯೋಗಿ ಚರಿತ್ರೆಯಲ್ಲಿ ಬಂದ ಈ ಘಟನೆಯನ್ನು ನೆನಪಿಸ್ಕೊಂಡ್ರೆ ನಿಜವಾಗಿ ವ್ಯಾಸರಾಜರ ಅನುಗ್ರಹ ನಮ್ಮ ಮೇಲೆ ವಿಶೇಷವಾಗಿ ಆಗೋದರಲ್ಲಿ ಸಂಶಯವೇ ಇಲ್ಲ. ಇಂತಹ ಈ ವ್ಯಾಸರಾಜರ ಜನ್ಮದ ದಿವಸ ನಾವೆಲ್ಲ ಆ ವ್ಯಾಸರಾಜರ ಈ ಜನ್ಮವನ್ನು ಅವಲೋಕನ ಮಾಡಿ ನಾವು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ವಿಶ್ವ ವ್ಯಾಸರಾಜ ಭಕ್ತ ವೇದಿಕೆಯಿಂದ ಹೀಗೆ ಹಲವು ವರ್ಷಗಳಿಂದ ನಿರಂತರ ಈ ಥರ ಜ್ಞಾನ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಯೊಂದು ಜ್ಞಾನ ಕಾರ್ಯಕ್ರಮ ಬಹಳ ಉಪಯುಕ್ತ. ವ್ಯಾಸರಾಜರ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಅಂತಲೇ ಈ ವೇದಿಕೆ ಇದೆ. ಈ ವೇದಿಕೆಯ ಮುಖಾಂತರ ಎಲ್ಲ ಕಡೆ ಇರುವಂತಹ ಭಕ್ತರು, ಅದು ವಿಶೇಷವಾಗಿ ವ್ಯಾಸರಾಜರ ಭಕ್ತರು, ಅವರು ವ್ಯಾಸರಾಜರ ಭಕ್ತರು ಅಂದರೆ ಎಷ್ಟು ಜನಕ್ಕೆ ಉಪಕಾರ ಮಾಡಿದ್ದಾರೆ ಎಲ್ಲರೂ ನೆನಪಿಸ್ಕೊಳ್ಬೇಕು. ಆ ಉಪಕಾರ ನಮಗೂ ಕೂಡ ಇದ್ದೇ ಇದೆ. ನಮ್ಮ ಪೂರ್ವಜರು ಹಿಂದಿನವ್ರಿಗೆಲ್ಲ ಎಷ್ಟು ಉಪಕಾರ ಮಾಡಿದ್ರೋ ಆ ಉಪಕಾರದ ಫಲವಾಗಿ ನಾವು ಇಂದಿನ ದಿವಸ ಇಷ್ಟು ಸಮೃದ್ಧರಾಗಿ ಇರಲಿಕ್ಕೆ ಸಾಧ್ಯವಾಗಿದೆ. ಅಂಥ ಮೂಲ ನಮ್ಮೆಲ್ಲರ ಕುಲ ಗುರುಗಳಾದ ಆ ವ್ಯಾಸರಾಜರನ್ನು ನೆನಪಿಸುವಂತೆ ಇಂತಹ ಜ್ಞಾನ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಅಂತಹ ವಿಶ್ವಭಕ್ತ ವೇದಿಕೆಯ ಮುಖ್ಯಸ್ಥರಾದ ನಾಗು ಶ್ರೀನಿವಾಸ್ ಅವರು ವಿಶೇಷವಾಗಿ ಈ ತರಹದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ಬಹಳ ಶ್ರದ್ಧೆಯನ್ನು ಹೊಂದಿ ವ್ಯಾಸರಾಜರ ಶ್ರದ್ಧೆ, ಅವರ ಮೇಲಿನ ಭಕ್ತಿ ನಮಗೆ ಕಾಣಬೇಕು ಅಂದರೆ ಇವರು ಉದಾಹರಣೆ. ಅಂತಹ ಇವರಿಗೆ ವಿಶೇಷವಾಗಿ ಆ ವ್ಯಾಸರಾಜರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಹಾಗೆ ಯಾರ್ಯಾರು ಶ್ರವಣ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಆ ವ್ಯಾಸರಾಜರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.